ಧಾವಿಸಲು ಅಯೋಧ್ಯ ಪಟ್ಟಣದಲ್ಲಿ ವಾಸ ಬೇಡಿದಿಷ್ಟಾರ್ಥಗಳ ಕೊಡುವೆನೆನುತ್ತಿರಲು. ಹಿಂದಿನವ್ರಿಗೆ ಸಿಗಲ್ಲ ಇದು, ನಿಮ್ಮ ಮುಂದಿನವ್ರಿಗೆ ಸಿಗಲ್ಲ, ನಿಮಗೆ ಸಿಗ್ತಾ ಇದೆ ಇವತ್ತು. ಅಲ್ಲಿ ನನಗೆ ಕೊಠಾರಿ ಬ್ರದರ್ಸ್ ಇಬ್ಬರು ನನಗೆ ಅಲ್ಲಿ ಸಿಕ್ಕಿದ್ದು. ಮೇಲ್ಗಡೆ ಹೆಲಿಕಾಪ್ಟರ್ ಬಂತು, ಮುಲಾಯಂ ಸಿಂಗ್ ಬಂದ ಅಲ್ಲಿ. ತಕ್ಷಣವೇ ಇಮಿಡಿಯೇಟ್ ಫೈರಿಂಗ್ ಆರ್ಡರ್ಸ್ ಕೊಟ್ಬಿಟ್ಟ ಅಲ್ಲಿ. ಆ ಸನ್ಯಾಸಿ ನಾನು ಹೇಳಿದ್ನಲ್ಲ ಹೀಗೆ ಹಿಡ್ಕೊಂಡು ನಿಂತ್ಕೊಂಡಿದ್ರಂತ, ಅವ್ರ ಕಣ್ಣಿಗೆ ಬಿತ್ತು ಒಂದು ಗುಂಡು. ಅವ್ನು ಹೊಡೆದ್ಬಿಟ್ಟು ಭಾಗೋ ಸಾಲೆ ಅಂತ ಅಲ್ಲಿಂದನೇ ಹೊಡೆದ. ಆಮೇಲೆ ಲಾಠಿ ಚಾರ್ಜ್ ಮಾಡಿಸ್ಬಿಟ್ರು ನಮ್ಮ ಕಡೆಗೆ. ಈ ಕಡೆ ಸೌತ್ ಅವ್ರಿಗೆ ಯಾರಿಗೂ ಫೈರಿಂಗ್ ಆಗಲೇ ಇಲ್ಲ. ನಾರ್ತ್ ಕಡೆಯಿಂದ ಹೋಗಿದಾರಲ್ಲ ಅಲ್ಲಿ ಫೈರಿಂಗ್ ಮಾಡಿದ್ರು. ಇಲ್ಲಿ ಬಂದಿರೋದೇ ನಾವು ಪ್ರಾಣ ಕೊಡೋಕ್ಕೆ. ಶರಣು ಸಕಲೋದ್ಧಾರ ಅಸುರ ಕುಲ ಸಂಹಾರ ಜಾನಕಿ ಲೋಲ. ಲೀಲಾಜಾಲ ವೀಕ್ಷಕರಿಗೆಲ್ಲ ಹೃತ್ಪೂರ್ವಕವಾದಂಥ ಸ್ವಾಗತ ಹಾಗೂ ನಮಸ್ಕಾರ. ಇವತ್ತು ಲೀಲಾಜಾಲ ಸ್ಟುಡಿಯೋಗೆ ಒಬ್ಬರು ಅಪರೂಪದ ವ್ಯಕ್ತಿ ಬಂದಿದ್ದಾರೆ ಅಂತ ಹೇಳ್ಬೋದು. ಅವರು ಯಾರು ಅಂತ ಹೇಳಿದ್ರೆ ಉದಯ ಸಿಂಹ ಹಿಂದೂಪುರ ಅಂತ. ಉದಯ ಸಿಂಹ ಅವರು ಒಬ್ಬರು IT ಪ್ರೊಫೆಷ್ನಲ್. ಅವರು IT ಪ್ರೊಫೆಷ್ನಲ್ ಆಗಿ ಅಂದರೆ ಮಾಹಿತಿ ತಂತ್ರಜ್ಞಾನದ ಈ ವಿಶೇಷ ಜ್ಞಾನವನ್ನು ಪಡೆದು ಏನು ಮಾಡ್ತಾರೆ ಅನ್ನೋದನ್ನು ಅವರೇ ಹೇಳ್ತಾರೆ. ಅವರನ್ನ ಇವತ್ತು ಇಲ್ಲಿಗೆ ಕರೆಸಿರೋದು ಅವರು IT ಪ್ರೊಫೆಷ್ನಲ್ ಅನ್ನೋ ಕಾರಣಕ್ಕಾಗಿ ಅಲ್ಲ. ಅವರು ಈ ಶ್ರೀರಾಮ ಜನ್ಮಭೂಮಿ ಸಂಘರ್ಷದಲ್ಲಿ ತುಂಬ ವಿಶೇಷವಾದಂತಹ ಹೋರಾಟಗಳು ನಡೀತು ಕೆಲವು ಸಂದರ್ಭಗಳಲ್ಲಿ. ಅದರಲ್ಲೂ 1990ರಲ್ಲಿ ಒಂದು ಅತ್ಯಂತ ಘೋರವಾದಂತಹ ಕದನನೇ ನಡೀತು ಅಂತ ಹೇಳ್ಬೋದು. ಅಲ್ಲಿನ ಸರ್ಕಾರ ಜನರನ್ನು ಹೇಗೆ ಘಾಸಿಗೊಳಿಸ್ತು ತನ್ನ ಕುತಂತ್ರಗಳಿಂದ ಅಂಥ ಸಂದರ್ಭದಲ್ಲಿ ನಮ್ಮ ಕರ್ನಾಟಕ ತಂಡ ಏನು ಹೋಗಿತ್ತು ಅದರ ಜೊತೆಯಲ್ಲಿ ಉದಯ ಸಿಂಹ ಅವರು ಹೋಗಿದ್ದರು. ಅವರ ಅನುಭವಗಳು ಹೇಗಿತ್ತು ಅನ್ನೋದನ್ನು ಕೇಳೋದಕ್ಕೋಸ್ಕರವಾಗಿ ಈಗ ರಾಮಲಲ್ಲಾನ ಪ್ರಾಣ ಪ್ರತಿಷ್ಠೆ ಆಗಿದೆ. ನಮಗೆಲ್ಲರಿಗೂ ಕೂಡ ತುಂಬ ಸಂತೋಷ ಆಗಿದೆ. ಆದರೆ ಈ ಸಂತೋಷದ ಹಿನ್ನೆಲೆಯಲ್ಲಿ, ಈ ಸಮಾಧಾನದ ಹಿನ್ನೆಲೆಯಲ್ಲಿ ಯಾವ ವಿಧವಾದಂತಹ ಹೋರಾಟ ನಡೀತು, ಎಷ್ಟು ಘೋರವಾಗಿತ್ತು, ಅದು ಎಷ್ಟು ಪ್ರಾಣಾಪಾಯವನ್ನೇ ತಂದೊಡ್ಡಿತು ಅನ್ನೋದನ್ನೆಲ್ಲ ತುಂಬ ಜನ ಅನುಭವಿಸಿದ್ದಾರೆ. ಅದನ್ನು ಕೆಲವರಾದರೂ ನಮಗೆ ಸಿಗ್ತಾರೆ, ಅದರಲ್ಲಿ ಭಾಗವಹಿಸಿದವರು, ಅಂಥವ್ರನ್ನ ಮಾತಾಡ್ಸೋಣ ಅಂತ. ಅದು ಒಂದು. ಎರಡನೇದಾಗಿ ಉದಯ ಸಿಂಹ ಅವರು ತುಂಬ ವಿಶೇಷವಾದಂಥ ವ್ಯಕ್ತಿ ಅಂತ ಹೇಳಿದೆ. ಅವರು IT ಪ್ರೊಫೆಷ್ನಲ್ ಆಗಿದ್ದುಕೊಂಡು ಈ ಗೋರಕ್ಷಣಾ ಕಾರ್ಯವನ್ನು ಕೂಡ ಬಹಳ ಒಂದು 20-25 ವರ್ಷದಿಂದ ಮಾಡ್ತಾ ಬಂದಿದ್ದಾರೆ. ಅಂದರೆ ಗೋಸೇವೆ ಮಾಡೋವಂಥವರು, ಗೋವುಗಳನ್ನು ಈ ಕಳ್ಳರಿಂದ ರಕ್ಷಿಸೋವಂಥದ್ದು, ಇದೆಲ್ಲ ಏನಿದೆ ಈ ಕೆಲಸಗಳಲ್ಲಿ ಅವರು ತೊಡಕೊಂಡಿದ್ದಾರೆ. ಆದ್ದರಿಂದ ಅನೇಕ ಸಂಸ್ಥೆಗಳೊಡನೆಯೂ ಕೂಡ ಅವರು ಕೆಲಸ ಮಾಡಬೇಕಾಗಿ ಬರುತ್ತೆ. ಹಾಗೆ ಒಟ್ಟಿನಲ್ಲಿ ಸಾಮಾಜಿಕವಾದಂತಹ ಒಂದು ಸ್ವಾಸ್ಥ್ಯ ಏನು ಕಾಪಾಡ್ಕೋಬೇಕು ನಾವು, ಅಂಥ ಒಂದು ಅತ್ಯಂತ ವಿಶಿಷ್ಟವಾದಂತಹ ಕಾರ್ಯದಲ್ಲಿ, ಅದರಲ್ಲೂ ಸನಾತನ ಧರ್ಮೀಯರಿಗೆ ಅತ್ಯಂತ ಆಪ್ತವಾದಂತಹ ಕಾರ್ಯದಲ್ಲಿ ಅವರು ತೊಡ್ಕೊಂಡಿದ್ದಾರೆ. ಅದಕ್ಕೋಸ್ಕರವಾಗಿ ಇವತ್ತಿನ ದಿವಸ ಉದಯ ಸಿಂಹ ಅವರನ್ನು ಮೊದಲು ಬರಮಾಡಿಕೊಂಡು ಅವರಿಗೆ ಧನ್ಯವಾದವನ್ನು ಹೇಳಿ ಬಂದಿದ್ದಕ್ಕೆ ಆಮೇಲೆ ಮಾತುಕತೆ ಮುಂದುವರಿಸೋಣ. ನಮಸ್ಕಾರ ಉದಯ ಸಿಂಹ, ಬನ್ನಿ. ನಮಸ್ಕಾರ. ಭಾಳ ಸಂತೋಷ ನೀವು ನಮ್ಮ ಸ್ಟುಡಿಯೋಗೆ ಬಂದಿರೋದು. ಈಗ ನಾನು ಕೆಲವು ಪ್ರಶ್ನೆಗಳನ್ನು ಮಾತ್ರ ಕೇಳ್ತೀನಿ, ನೀವು ವಿವರಗಳನ್ನು ಹೇಳಿ. ಏಕೆಂದರೆ ನೀವು ಆವತ್ತೊಂದು ದಿವಸ ಅಲ್ಲಿ ಇದ್ದವರು, ಅದರಿಂದ ನಿಮ್ಮ ಮುಖಾಂತರನೇ ಜನ ಕೇಳಲಿ ಯಾರ್ಯಾರು ಏನೇನು ಮಾಡಿದ್ರು, ಹೇಗಿತ್ತು ಅವತ್ತಿನ ವಾತಾವರಣ ಅಂತ. ಅದು ಇವತ್ತು ನಾವು ಕೇಳ್ಕೊಬೋದು ಅಷ್ಟೇ, ಅವತ್ತು ನಿಜವಾಗ್ಲೂ ನೋಡಿದವರು ನೀವು. ಈಗ IT ಪ್ರೊಫೆಷ್ನಲ್ ಅಂದ್ರಲ್ಲ, ಏನೇನು ಮಾಡ್ತೀರಾ ನೀವು ಇವತ್ತಿಗೂ? ಅದೇ ಪ್ರೊಫೆಷನಲ್ಲೇ ಮುಂದುವರಿಸ್ತಾ ಇದ್ದೀರಿ ಅನಿಸುತ್ತಲ್ಲ? ಹೌದು. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ಶ್ರೀರಾಮನಾಮ ವರಾನನೆ. ಲೀಲಾಜಾಲ ಈ ವಾಹಿನಿ ನಡೆಸ್ತಾ ಇರೋಂಥ ತಮಗೆ ತಾವು ತುಂಬ ಒಳ್ಳೊಳ್ಳೆ ಕಾರ್ಯಕ್ರಮಗಳು ಕೊಡ್ತಾಯಿದ್ದೀರಿ. ಇದನ್ನೆಲ್ಲ ನೋಡಿ ಭಾಳ ಸಂತೋಷ ಆಗುತ್ತೆ. ಏಕೆಂದರೆ ತುಂಬಾ ವಿಭಿನ್ನವಾಗಿರುತ್ತೆ ತಾವು ಕೊಡ್ತಾರಂಥ ಈ ಕಾರ್ಯಕ್ರಮಗಳು. ಅದನ್ನು ನೋಡಿ ಸಂತೋಷ ಆಗಿ ಇವತ್ತು ನೀವು ಕರೆದಿದ್ದು ನನಗೆ ತುಂಬ ಸಂತೋಷ ಆಯಿತು. ಒಂದು ಬೇರೆಯೇ ಆದ ಒಂದು ನಮ್ಮ ಅನುಭವಗಳನ್ನ ಇವತ್ತಿನವರೆಗೂ ನಾನು ಎಲ್ಲೂ ಸಮಗ್ರವಾಗಿ ಎಲ್ಲೋ ಸಣ್ಣ ಪುಟ್ಟದಾಗ ಅಲ್ಲಿ ಇಲ್ಲಿ ಹೇಳ್ತಾ ಇದ್ದೇ ಹೊರತು ಅಯೋಧ್ಯೆ ಅವತ್ತಿನ 90ನೇ ಇಸ್ವಿನಲ್ಲಿ ಆಗಿದ್ದಂಥ ಏನು ಘನಘೋರ ಏನು ಇದು ನಡೆದೋಯ್ತು ಅದ್ರ ಬಗ್ಗೆ ಅಲ್ಲಿ ಹೋಗಿರೋರು ಪ್ರತಿಯೊಬ್ಬರಿಗೂ ಅವ್ರವ್ರದ್ದೇ ಆದ ತುಂಬ ಯುನೀಕ್ ಎಕ್ಸ್ಪೀರಿಯನ್ಸಸ್ ಇದೆ.
ಹಾಗಾಗಿ ಅದ್ರ ಬಗ್ಗೆ ನಾನು ಮಾಹಿತಿ ಹೇಳ್ತೀನಿ ನಾನು. ಮತ್ತು ತಾವು ಕೇಳಿದ ಹಾಗೆ ನಾನು IT ಪ್ರೊಫೆಷನಲ್ಲು, ಸೈಬರ್ ಸೆಕ್ಯೂರಿಟಿ ಮತ್ತು ಕ್ವಾಲಿಟಿ ಮ್ಯಾನೇಜ್ಮೆಂಟ್ ಸಿಸ್ಟಮ್ದು ಪ್ರಾಸೆಸ್ ಕನ್ಸಲ್ಟೆಂಟಾಗಿ ಕೆಲಸ ಮಾಡ್ತಾಯಿದ್ದೀನಿ. ನಾನು ಇಂಡಿಪೆಂಡೆಂಟ್ ಕನ್ಸಲ್ಟೆಂಟಾಗಿ ಇವಾಗ 4-6 ಸಂಸ್ಥೆಗಳ ಜೊತೆಯಲ್ಲಿ ಜೋಡಿಸ್ಕೊಂಡು ಅವ್ರಿಗೆ ಹೇಗೆ ಇಂಪ್ಲಿಮೆಂಟ್ ಮಾಡಬೇಕು, ಸೈಬರ್ ಸೆಕ್ಯೂರಿಟಿ ಹೇಗೆ ಇಂಪ್ಲಿಮೆಂಟ್ ಮಾಡಬೇಕು, ಮತ್ತು ಇನ್ಫಾರ್ಮೇಷನ್ ಸೆಕ್ಯೂರಿಟಿ ಹೇಗೆ ಇಂಪ್ಲಿಮೆಂಟ್ ಮಾಡಬೇಕು, ಮತ್ತು ಸರ್ಟಿಫಿಕೇಷನ್ಸ್ ಹೇಗೆ ಕೊಡಿಸ್ಬೇಕು ಅನ್ನೋದ್ರ ಬಗ್ಗೆ ಅವ್ರಿಗೆ ಗೈಡ್ ಮಾಡಿ ಪ್ರಾಸೆಸ್ನ ಮತ್ತು ಪಾಲಿಸಿ ವೈಸ್ ಅಟ್ ಎ ಹೈಯರ್ ಲೆವೆಲ್ಲು ಮತ್ತು ಫರ್ದರ್ ಡೌನ್ ಸ್ಟ್ರೀಮ್ ಹೇಗೆ ಆರ್ಗನೈಸೇಷನ್ ಒಳಗಡೆ ನಾನು ತೊಗೊಂಡೋಗ್ಬೇಕು ಅದನ್ನು ಅಂತ ಹೇಳೋದಕ್ಕಾಗಲಿ, ಅವ್ರಿಗೊಂದು ಮೆಚುರಿಟಿ ಲೆವೆಲ್ಗೆ ಹುಷಾರಾಗಿ ಅವರು ವರ್ಷಗಳಗಟ್ಟಲೆ ತೊಗೊಳ್ಳೋವಂಥ ಇದನ್ನು ಅವ್ರಿಗೆ ಇನಿಷಿಯೇಟ್ ಮಾಡಿಸ್ಬಿಟ್ಟು ಮತ್ತು ವರ್ಷ ಆದಮೇಲೆ ವರ್ಷಕ್ಕೆ ಅದು ಸರ್ವೇಲೆನ್ಸ್ ಆಡಿಟ್ಸು ಈ ಥರದ್ದೆಲ್ಲ ಆಡಿಟ್ ಎನೇಬ್ಲರ್ಸ್ ಆಗಿ ಆ ಒಂದು ಕಾರ್ಯಕ್ರಮದಲ್ಲೂ ನಾನು ಇರ್ತೀನಿ. ಸೊ ಹೀಗೆ ಈ ಥರದ್ದೊಂದು ಕಾರ್ಯಕ್ರಮದಲ್ಲಿ ನಾನು ಅದು ಅವ್ರ ಪ್ರಾಕ್ಟೀಸ್ನ ನಾನು ಪಕ್ವತೆಗೆ ತರೋದಕ್ಕೆ ನನ್ನ ಶ್ರಮ ಇರುತ್ತೆ. ಅದಕ್ಕಾಗಿ ನನ್ನ ಹೈರ್ ಮಾಡ್ಕೋತಾರೆ ಕಂಪನಿಗಳು. ಹೌದಾ? ಸೊ ಹಾಗಾಗಿ ಇವತ್ತು ಈ ಸೆಕ್ಯೂರಿಟಿಗಳು ತರಾವರಿ ಆಗಿಬಿಟ್ಟಿದೆ. ನಾವು ಮೊದಲು ಇಂಟರ್ನಲ್ ಸೆಕ್ಯೂರಿಟಿ, ಎಕ್ಸ್ಟರ್ನಲ್ ಸೆಕ್ಯೂರಿಟಿ ಅಂತ ಮಾತಾಡ್ತಿದ್ವಿ. ಇವಾಗ ಸೈಬರ್ ಸೆಕ್ಯೂರಿಟಿ ಹ್ಯಾಸ್ ಬಿಕಮ್ ಮೋರ್ ಇಂಪಾರ್ಟೆಂಟ್ ಅಲ್ವಾ? ಸೊ ಆ ಫೀಲ್ಡಲ್ಲಿ ನೀವು ಮಾಡ್ತಾ ಇರೋದ್ರಿಂದ ಭಾಳ ಜನಕ್ಕೆ ಉಪಯುಕ್ತ ಅಂತ ಅನಿಸುತ್ತೆ. ಆಗಲಿ, ನೀವು ಗೋ ಸೇವೆನೂ ಮಾಡಿದ್ರಿ, ಅಂದರೆ ಗೋವುಗಳನ್ನು ರಕ್ಷಣೆ ಮಾಡುವಂಥವ್ರ ಜೊತೆ ನೀವು ಕೆಲಸ ಮಾಡಿದ್ದೀರಿ. ಯಾವ್ಯಾವ ಥರ ಎಕ್ಸ್ಪೀರಿಯೆನ್ಸ್ ಇದೆ ಸ್ವಲ್ಪ ಹೇಳಿ, ಆಮೇಲೆ ರಾಮ ಜನ್ಮಭೂಮಿ ವಿಚಾರಕ್ಕೆ ಹೋಗೋಣ. ಹಾಗೆ ಆಗಲಿ. ಈಗ ಗೋವಿಗೂ ಅಷ್ಟೇ ನಾನು ಅದಕ್ಕೆ ತೊಡಗಿಕೊಂಡಿದ್ದು ಅನಾಯಾಸ ಅಂತಲೇ ಹೇಳಬೇಕು. ನಾನು ಮೊದಲು ನನ್ನ ಆಫೀಸ್ಗೆ ಹೋಗ್ಬೇಕಾದ್ರೆ ಬರಬೇಕಾದ್ರೆ ಈ ಟ್ಯಾನ್ರಿ ರೋಡು ಈ ಥರ ಸ್ಲಾಟರ್ ಹೌಸ್ ಮುಂದೆಯಿಂದ ಹೋಗುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ನಾನು ಇದ್ದಿದ್ದು ಬೆಂಗಳೂರಿನ ಈ ಭಾಗದಲ್ಲಿ, ಬಸವೇಶ್ವರ ನಗರ, ರಾಜಾಜಿನಗರ ಈ ಭಾಗದಲ್ಲಿ. ಅಲ್ಲಿಂದ ವೈಟ್ ಫೀಲ್ಡ್ಗೆ ಹೋಗುವಾಗ ಈ ಥರದ್ದೆಲ್ಲ ವ್ಯವಸ್ಥೆ ಆಗ್ತಾಯಿತ್ತು. ಬೇರೆ ಇನ್ನೇನು ಮಾರ್ಗನೇ ಇಲ್ದಿರ ಅದೇ ಮಾರ್ಗದಲ್ಲೇ ಹೋಗುವಂಥ ಒಂದು ಪರಿಸ್ಥಿತಿ ಅವಾಗೆಲ್ಲನೂ. ಆವಾಗ ಅಲ್ಲಿ ದಿನಾಗಲೂ ನೂರಾರು ಗೋವುಗಳನ್ನ ಅಲ್ಲಿ ಸ್ಲಾಟರ್ ಹೌಸ್ಗೆ ದಿನ ತೊಗೊಂಡೋಗೋರು. ಮೊದಲು ಗೊತ್ತಾಗ್ತಿರಲಿಲ್ಲ, ಏನಾಗ ತೊಗೊಂಡೋಗ್ತಾಯಿದ್ದಾರೆ ಅನ್ನೋ ಒಂದು ಇದರಲ್ಲಿದ್ದೆ. ಆಮೇಲೆ ಒಂದ್ಸಲಿ ತಿಳ್ಕೊಂಡಾಗ ಇದು ಕಸಾಯಿಗೆ ಹೋಗ್ತಾಯಿದೆ ಇದು ಅಂತ ಒಂಥರ ಅಲ್ಲಿಂದ ಒಂದು ತುಂಬ ಒಳಗಿಂದ ಒಂಥರ ಕರೆ ಶುರು ಆಯಿತು ನನಗೆ. ಗೋವನ್ನ ಇಲ್ಲ ಈ ಥರ ಬಿಡೋಕ್ಕಾಗೋದಿಲ್ಲ, ಹೇಗೆ ನಮ್ಮ ಅಸ್ತಿತ್ವದ ಪ್ರಶ್ನೆ ಇದು. ನಾವು ಬದುಕೋದಷ್ಟೇ ಅಲ್ಲ, ಗೋವು ಅನ್ನೋದು ನಮ್ಮ ಧರ್ಮದಲ್ಲಿ ಮತ್ತು ನಮಗೆ ಅದನ್ನು ಅವಿಭಾಜ್ಯ ಅಂಗ ನಮ್ಮ ಒಂದು ಸಂಸ್ಕೃತಿನಲ್ಲಿ. ಅದನ್ನು ಹೇಗೆ ಈ ಥರ ಜನ ಅಕ್ಸೆಪ್ಟ್ ಮಾಡಿಕೊಂಡು ಸುಮ್ಮನೆ ಇದ್ದಾರಲ್ಲ ಸುತ್ತಮುತ್ತಲು ಅನ್ನೋದೊಂದು ತುಂಬಾ ದುಃಖಕರವಾದ ಸಂಗತಿ. ತುಂಬ ಜನ ಹೇಳಿದ್ರು, ನೀನು ಗೋವು ಅಂತ ವಿಷಯಕ್ಕೆ ಕೈ ಇಟ್ಟರೆ ಅದರಲ್ಲಿರೋದೇ ಬರೀ ನೋವು ಅಂತ ಅಂದರೂ ಏನಾದರೂ ಇರಲಿ. ಯಾಕೆಂದರೆ ಇವತ್ತು ನೋಡಿರಿ, ನೀವು ಒಂದು 20-30 ವರ್ಷದ ಹಿಂದಿನ ವಿಚಾರ ಹೇಳಕ್ಕೆ ಹೋದರೆ ಏನು ಯಾವುದೇ ರೀತಿ ಕಾನೂನುಗಳು ಇದ್ದಿದ್ದ ಕಾನೂನು ಅಷ್ಟೇ 12-13 ವರ್ಷದ ನಂತರದ ಗೋವುಗಳನ್ನ ಸ್ಲಾಟರ್ ಮಾಡ್ಬೋದು ಅಂತೆಲ್ಲ ಇತ್ತು. ಆಮೇಲೆ ನಾವು ಅದಕ್ಕೂ ಒಂದು ರೀತಿ ಹೋರಾಟಕ್ಕೆ ನಾನು ಕೈ ಜೋಡಿಸಿದೆ. ಮತ್ತು ದೊಡ್ಡ ದೊಡ್ಡ ಆಂದೋಲನಗಳೇ ಆಯಿತು. ಮತ್ತು BJP ಸರ್ಕಾರದಲ್ಲಿದ್ದಾಗ ಅದನ್ನು ಪೂರ್ತಿ ಫಾರ್ ಲೈಫ್ ಕಡಿಯೋಂಗಿಲ್ಲ ಅಂತೆಲ್ಲ ಮಾಡಿ ತುಂಬ ದೊಡ್ಡ ದೊಡ್ಡ ಆಂದೋಲನಗಳಾಗಿ ಅದಕ್ಕೆ ನನ್ನ ಕಡೆಯಿಂದನೂ ಒಂದು ಸಣ್ಣ ಕೊಡುಗೆ ಇದೆ. ಅದರಲ್ಲೂ ಆಂದೋಲನಗಳೆಲ್ಲ ಭಾಗವಹಿಸಿ ಮತ್ತು ಪಾಲಿಸಿ ಮೇಕಿಂಗಲ್ಲಿ ನಮ್ಮ ಕೊಡುಗೆ ಇದೆ. ಅದಕ್ಕೊಂದು ದೊಡ್ಡ ಟೀಮ್ ಇತ್ತು, ಆ ಟೀಮಲ್ಲಿ ನಾನು ಒಬ್ಬ ಭಾಗಿಯಾಗಿದ್ದೆ. ಸೊ ಹಾಗಾಗಿ ಅದು ಒಂದು. ಮತ್ತು ಅದಲ್ದಿರ ಈ ಬಕ್ರೀದು ಮತ್ತು ಬೇರೆ ಬೇರೆ ಈ ಇದರ ಟೈಮ್ನಲ್ಲೆಲ್ಲನೂ ಕುರಿಗಳನ್ನು ಕಡ್ದಂಗೆ ದನಗಳು ಕಡ್ದುಬಿಡ್ತಾರೆ. ಸೊ ಅದೂ ಅಷ್ಟೇ, ಕಾನೂನು ಇದ್ರೂ ಆ ಥರ ಕಡಿಬಾರ್ದು ಅಂತ ಹೇಳಿ ಸ್ಲಾಟರ್ ಹೌಸ್ಗಳಲ್ಲೂ ಅಷ್ಟೇ ಏನು ಯಾವುದೇ ರೀತಿ ಇದು ಮಾಡೋದಿಲ್ಲ. ಡಾಕ್ಟರ್ ಸರ್ಟಿಫಿಕೇಟು ನಿಮಗೆ ಗೊಂಚಲು ಸರ್ಟಿಫಿಕೇಟ್ ಸಿಗುತ್ತೆ. ಅವು ಯಾರು ಬೇಕೋ ಅದನ್ನು ಬರ್ಕೊಂಡು ಯಾವ ದನಕ್ಕೆ ಬೇಕಾದ್ರೆ ಅದನ್ನು ಜೋಡಿಸ್ಬಿಡ್ತಾರೆ. ಸೊ ಈ ಥರ ಆಗಿ ಭಾಳಷ್ಟು ಅಲ್ಲಿರೋದೇ ಬರೀ ಈ ಥರದ್ದು ಒಂದು ಮೋಸದ ವ್ಯವಹಾರಗಳು. ಸೊ ಹಾಗಾಗಿ ಇದನ್ನೆಲ್ಲ ನಾನು ಏನಾರು ಮಾಡಬೇಕು ಅಂತ ಹೇಳಿ ಈ ಥರದ್ದೆಲ್ಲ ಒಂದಷ್ಟು ರೆಸ್ಕ್ಯೂ ಆ್ಯಕ್ಟಿವಿಟೀಸಲ್ಲಿ ಮೊದಲು ತೊಡಕೊಂಡೆ. ಆಮೇಲೆ ಅದರಿಂದಾಗಿ ಸಾಧಿಸೋದೇನು ಅಷ್ಟೊಂದು ಕಾಣಲಿಲ್ಲ. ಏಕೆಂದರೆ ಹೋಗ್ತಾ ಇರೋದು ಲಕ್ಷಾಂತರ ಗೋವುಗಳು ಹೋಗ್ತಾ ಇವೆ. ನಾವು ರಕ್ಷಣೆ ಮಾಡಿದ್ರೂ ಎಲ್ಲೋ ಒಂದು 10, 20, 30 ಏನೋ ಈ ಥರ ರಕ್ಷಣೆ ಮಾಡೋವಂಥದ್ದು. ಯಾಕೆಂದರೆ ಇದು ಸಮಾಜ ಒಗ್ಗೂಡಿ ಏನಾರು ಮಾಡೋವಂಥದ್ದು ಆದರೆ ಮಾಡ್ಬೋದೇ ಹೊರತು ಯಾರೋ ಒಬ್ಬರು ಇಂಡಿವಿಜುವಲ್ಸ್ ಕೂತ್ಕೊಂಡು ಮಾಡೋವಂಥ ಕೆಲಸಗಳು ಸರ್ಕಾರಗಳು ನಿಜವಾದ ಮಾತು. ಹೌದು. ಅದು ನಿಮಗೆ ಸರ್ಕಾರ ಮಾಡಿದ್ಮೇಲೂ ಅಷ್ಟೇ ಅದನ್ನು ಇಂಪ್ಲಿಮೆಂಟೇಷನ್ ಮಾಡೋದಕ್ಕೆ ಜನಗಳು ವಿಜಿಲೆಂಟ್ ಆಗಿದ್ದು ತಾವು ನಿಂತು ಇಲ್ಲಿ ಏನೋ ತೊಂದರೆ ಆಗ್ತಾಯಿದೆ ಅಂತಂದರೆ ಪೊಲೀಸ್ನವ್ರಿಗೆ ಪ್ರತಿಯೊಂದೊಂದು ಕಮ್ಯುನಿಟಿ ವೈಸ್ ಅದನ್ನು ಹೋಗಿ ತೊಗೊಂಡೋದ್ರೆ ಮಾತ್ರನೇ ಅವ್ರಿಗೂ ಒಂದು ಇದು ಬರುತ್ತೆ. ಇಲ್ಲ ಅಂತಂದರೆ ಇವತ್ತಿನ ಪರಿಸ್ಥಿತಿ ಹೇಗಿದೆ ಅಂತಂದರೆ ಪೊಲೀಸ್ನವ್ರ ಹತ್ರ ನಾವುಗಳು ಹೋಗಲಿ ಯಾರೇ ಹೋಗಲಿ, ಯಾರು ಬರೋರು ಯಾರೋ ಒಂದು 100 ಕೇಸಲ್ಲಿ ಯಾವುದೋ ಒಂದು ಕೇಸಿಗೆ ಒಂದು
FIR ಆಗುತ್ತೆ. ಇದನ್ನೆಲ್ಲ ನೋಡೋರು ಯಾರು ಎಲ್ಲರಿಗೂ ಅವ್ರವ್ರದ್ದೇ ಆದ ಜೀವನ ಶೈಲಿ ನಿರೂಪಿಸ್ಕೊಂಡಿರ್ತಾರೆ. ಇದಕ್ಕೆ ತೊಡಗಿಸ್ಕೊಳ್ಳೋರು ಯಾರೂ ಇರಲ್ಲ ಇವತ್ತಿನ ದಿನ. ಸೊ ಹಾಗಾಗಿ ಅದನ್ನು ಮಾಡೋ ಇದರ ಸ್ಥಿತಿನಲ್ಲಿ ಇರಲಿಲ್ಲ ಯಾರು. ಸೊ ಹಾಗಾಗಿ ಕ್ರಮೇಣ ಏನು ಮಾಡ್ತಾಯಿದ್ದು, ಇದು ನಮ್ಮ ಭಾರತೀಯ ತಳಿನ ಹೇಗೆ ಇದು ಮಾಡಬೇಕು ಅಂತೇಳಿ ಆ ಕಡೆ ಫೋಕಸ್ ಇಟ್ಕೊಂಡು, ಮತ್ತು ಈಗಾಗಲೇ ಇರುವಂಥ ಗೋಶಾಲೆಗಳು ತುಂಬ ಕಷ್ಟದಲ್ಲಿರುವಂಥ ಗೋಶಾಲೆಗಳಿವೆ. ನಾವು ರಕ್ಷಣೆ ಮಾಡ್ಬೋದು, ಗೋಶಾಲೆಗೂ ತೊಗೊಂಡೋಗ್ಬಿಡ್ಬೋದು. ಯಾಕೆಂದರೆ ಸರ್ಕಾರದ ಗೋಶಾಲೆಗಳಂತ ಎಲ್ಲೂ ಇಲ್ಲ. ಮಾಡ್ತಾ ಇರೋರೆಲ್ಲ ಪ್ರೈವೇಟ್ ಜನಗಳೇ ಮಾಡ್ತಾ ಇರೋದು. ಮತ್ತು ನಾವು ಹಿಡಿದ್ರೂ ಅದನ್ನು ತೊಗೊಂಡೋಗಿ 100 ದನಗಳನ್ನ ತೊಗೊಂಡೋಗಿ ಯಾವುದೋ ಒಂದು ಪ್ರೈವೇಟ್ ಗೋಶಾಲೆಗೆ ಕೊಡಬೇಕು. ಅವ್ರಿಗೆ ಎಲ್ಲಿಂದ ಬರಬೇಕು ಫಂಡ್ಸು? ಸೊ ಹೀಗೆ ಇದನ್ನೆಲ್ಲ ಯೋಚನೆ ಮಾಡಿ ಇರೋದನ್ನು ಫಸ್ಟು ನಾವು ಅದರದ್ದು ಸುರಕ್ಷತೆ ನೋಡೋಣ ಫಸ್ಟ್ ಅಂತ ಹೇಳಿ, ಮತ್ತು ಆ ತಳಿಗಳನ್ನ ಅದೇ ತಳಿಯಾಗಿ ಅದರದ್ದು ಪೆಡಿಗ್ರಿ ಏನಿದೆ ಅಥವಾ ಯಾವ ಥರ ಏನು ನಾವು ಅದನ್ನು ಮೇಂಟೈನ್ ಮಾಡೋದಕ್ಕೆ ಏನು ಮಾಡ್ಬೋದು ಅನ್ನೋದ್ರ ಬಗ್ಗೆ ಫೋಕಸ್ ಅದ್ರ ಕಡೆ ಇಟ್ಕೊಂಡು ನಮ್ಮದೊಂದು 200 ಕುಟುಂಬಗಳನ್ನ ಜೋಡಿಸ್ಕೊಂಡು ಅದಕ್ಕೆ ಅವ್ರಗಳ ಕಡೆಯಿಂದ ಈ ಥರದ್ದು ಏನು ಕಾರ್ಯಕ್ರಮ ನಾವು ಮಾಡಿದ್ರು ಅಥವಾ ಎಲ್ಲಿ ಯಾವ ಗೋಶಾಲೆಗೆ ನಮ್ಮ ಕಡೆಯಿಂದ ಒಂದು ಸಪೋರ್ಟ್ ಬೇಕಂತಂದ್ರೂ ಜನನ್ನ ಕೊಡೋದಿರ್ಬೋದು ಅಥವಾ ಇದಕ್ಕೆ ಏನು ಇನ್ಫ್ರಾಸ್ಟ್ರಕ್ಚರ್ ಬಿಲ್ಡ್ ಮಾಡೋದಕ್ಕಿರ್ಬೋದು, ಯಾವುದಕ್ಕಾದ್ರೂ ಸರಿ ಗೋಶಾಲೆ ಸಂಬಂಧಪಟ್ಟಿದ್ದು, ಗೋಗೆ ಸಂಬಂಧಪಟ್ಟಿದ್ದು, ನಾಟಿ ಗೋಗಳಿಗೆ ಸಂಬಂಧಪಟ್ಟಿದ್ದು ಅವುಗಳಿಗೆ. ಮತ್ತು ಆಕ್ಷನ್ ಆಗುತ್ತೆ. NDRI ಕೇಳಿರ್ಬೋದು ತಾವು. NDRI ಮತ್ತು ವೆಂಕಟೇಶ್ವರ ಯೂನಿವರ್ಸಿಟಿ ಅಂಥೇಳಿ ಪುಂಗನೂರು ತಳಿ ಇಲ್ಲಿ ನಮ್ಮ ಕರ್ನಾಟಕದ ಆಂಧ್ರ ಜಸ್ಟ್ ಬಾರ್ಡರ್ಲಿದೆ. ಸೊ ಅಲ್ಲಿ ಕಾಕಿನಾಡ ಡಿಸ್ಟ್ರಿಕ್ಟ್, ಅದು ಡಿಸ್ಟ್ರಿಕ್ಟ್ ಯಾವುದೋ ಗೊತ್ತಿಲ್ಲ. ಇಲ್ಲಿ ಕೋಲಾರ ಆದಮೇಲೆ ಅಲ್ಲಿ ಒಬ್ಬರು ಮಾಡ್ತಾ ಇದ್ದಾರೆ ಪುಂಗನೂರು ತಳಿಗಳನ್ನು ತುಂಬ ಚೆನ್ನಾಗಿ ಬೆಳೆಸ್ತಾ ಇದ್ದಾರೆ. ಡಾಕ್ಟರ್ ಕೃಷ್ಣಾರೆಡ್ಡಿ ಅಂತನೋ ಯಾರೋ. ಹೌದು, ಒಬ್ಬರು ಅದ್ರದ್ದು ವಿಶೇಷವಾಗಿ ಮಾಡ್ತಾ ಇದ್ದಾರೆ. ಹೌದು. ಸೊ ಅಲ್ಲಿ ಏನಾಯಿತು, ಅವರೂ ನಾನು ಒಂದು ತರೋಣ ಅಂತ ಯೋಚನೆ ಮಾಡ್ತಿದ್ದೀನಿ. ಇನ್ನು ಹೋಗೋಕ್ಕೆ ಮನೇಲಿ ಸಾಕೋಬಹುದು ಅಂತ. ಪುಟ್ಟಾಣಿಯಾಗಿರುತ್ತೆ. ಈ ಜನಗಳು ನಾಯಿ ಸಾಕ್ತಾರೆ, ನಮ್ಮ ಹಸುಗಳನ್ನ ಸಾಕ್ಬೋದು ಅನ್ನೋದಕ್ಕೆ ಮಲೆನಾಡು ಗಿಡ್ಡ ಒಂದುಂಟು, ಮತ್ತು ಈ ಪುಂಗನೂರು ಒಂದು ನಾವು ಸೀದಾ ನಮ್ಮ ಜೊತೆಲೆ ಓಡಾಡ್ಕೊಂಡು. ಪುಂಗನೂರಂತೂ ಬೊಂಬೆ ಥರ ಇರುತ್ತೆ, ಮುದ್ದು. ಎತ್ತಿಟ್ಕೊಂಡ್ಬಿಡ್ಬೇಕು ಮಡ್ಲಲ್ಲಿ, ಆ ಥರ ಇದೆ. ಅಷ್ಟು ಚೆನ್ನಾಗಿದೆ. ನಮ್ಮ ತಳಿಗಳಲ್ಲಿ ಅದಕ್ಕಿರೋ ಮಹತ್ವ ಮತ್ತು ಅದಕ್ಕಿರೋಂಥ ಅದು ಕೊಡುವಂಥ ಹಾಲಿನ ಮಹತ್ವ, ಮತ್ತು ಹಾಲು ಬಿಟ್ಟರು ನಾವು ಸಗಣಿ ಇರ್ಬೋದು, ಗೋಮೂತ್ರ ಇರ್ಬೋದು, ಇದ್ರದ್ದೆಲ್ಲನೂ ವಿಪರೀತ ಮಹತ್ವ ಇದೆ. ಅದನ್ನೆಲ್ಲ ನಾವು ತಿಳ್ಕೊಳ್ಳೋದಿರ ಜಸ್ಟ್ ಅದನ್ನು ಒಂದು ಮಾಂಸಕ್ಕಾಗಿ ಮಾರಾಟ ಮಾಡೋದು. ಹಾಗಾಗಿ ಅವರು ಆಕ್ಷನ್ ಮಾಡ್ತಾರೆ. ಈ ವೆಂಕಟೇಶ್ವರ ಯೂನಿವರ್ಸಿಟಿ ನಾನೇನು ಹೇಳಿದೆ, ಪುಂಗನೂರಿಗೆ ಅವರು ವಿಶೇಷವಾಗಿ ಅವರು ಬ್ರೀಡ್ ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರೆ. ಅಲ್ಲಿ ಆಕ್ಷನ್ ಮಾಡಿಬಿಟ್ಟು ಎಲ್ಲ ಕಟುಕರು ಬಂದು ತೊಗೊಂಡೋಗ್ತಾರೆ ಅದನ್ನು. ನಾವು ಅದನ್ನು ಹೋಗಿ ನಾನು 2 ಸಲ ಆಕ್ಷನ್ ನಿಲ್ಲಿಸಿದೆ ಹೋಗಿ. ಬಟ್ ಏನು ಮಾಡಿದ್ರು ಅವ್ರಿಗೇನು ಕಾನೂನಿಲ್ಲ. ಇವಾಗ ನಮಗಾದರೂ ಯಾವುದೋ ಒಂದು ರೀತಿ ಕಾನೂನಿದೆ. ಆಂಧ್ರ ಪ್ರದೇಶದಲ್ಲಿ ಅವಾಗ ಕಾನೂನು ಇರಲಿಲ್ಲ. ನಾನೇ ಯೂನಿವರ್ಸಿಟಿಗೆ ಬರೆದೆ, ಮತ್ತು ಇದಕ್ಕೂ ಆಂಧ್ರ ಗೌರ್ಮೆಂಟಿಗೆ ಬರೆದೆ. ಅವತ್ತಿನ ಆಂಧ್ರ ಗೌರ್ಮೆಂಟಿಗೆ ಅದೇನು ಕೆಲಸಗಳಾಗಲ್ಲ. ನಾವು ಸುಮ್ಮನೆ ಬರೆಯೋದು, ನಮ್ಮ ಇದಕ್ಕೆ ನಾವು ಬರೆಯೋದಾಗುತ್ತೆ ಹೊರತು. ಉದಯ್ ಸಿಂಹ ಅವರೇ, ಒಂದು ಹೇಳ್ತೀನಿ, ಈ ನಮ್ಮ ದೇಶದಲ್ಲಿ ರಾಷ್ಟ್ರೀಯ ನೀತಿ ಅಂತ ಯಾವುದೂ ಇಲ್ಲ. ಜನಕ್ಕಾಗಲಿ ದನಕ್ಕಾಗಲಿ ನೀವು ಮಾಡಿದ್ದೇ ನಿಮ್ಮ ಇದು. ಒಂದೊಂದು ಸ್ಟೇಟಲ್ಲೂ ಒಂದೊಂದು ಥರ ಇರುತ್ತೆ. ಹಾಗಾಗಿ ಈ ಥರ ಇಂಡಿವಿಜುವಲ್ಸ್ ಒಬ್ಬೊಬ್ಬರು ಇಬ್ಬಿಬ್ಬರು ಎಷ್ಟು ಅಂತ ಹೋರಾಡ್ಬೋದು. ಅವ್ರಿಗೆ ಗೊತ್ತಿರುತ್ತೆ. ನಾನು MLC ಆಗಿದ್ದಾಗ ನಾನು ಇಂಥದ್ದನ್ನೆಲ್ಲ ಕೆಲವು ನೋಡಿದ್ದೀನಿ. ಅವರು ಮೂಲವಾಗಿ ಹೇಳಿಬಿಡ್ತಾರೆ ಮೊದಲೇ, ನೀವು ಎಷ್ಟು ದಿವಸ ಇರ್ತೀರಿ MLC ಆಗಿ, ಅದಾದ್ಮೇಲೆ ನಾವು ತಾನೇ ಅಂತ. ಹಾಗೆ ಎಷ್ಟು ದಿವಸ ನಾವು ಅದನ್ನು ಮಾಡೋದು ಕಷ್ಟ ಇದೆ. ಸೊ ಹಾಗಾಗಿ ಅದೊಂದು ಕಾರ್ಯಕ್ರಮ. ಮತ್ತು ಅದು ಬಿಟ್ಟು ಈ NDRIನಲ್ಲಿ ಆಕ್ಷನ್ ಮಾಡೋದನ್ನು ನಾವು ತಂದುಬಿಟ್ಟು ಬೇರೆ ಬೇರೆ ಗೋಶಾಲೆಗಳಿಗೆ, ಮತ್ತು ಆಸಕ್ತಿ ಇರುವಂಥವ್ರನ್ನ ದೇವಣಿ ತಳಿನ ಅದನ್ನು NDRIನಲ್ಲಿ ಅದು ಸಿಗುತ್ತೆ ನಮಗೆ. ಸೊ ಅದನ್ನು 4 ಜನಕ್ಕೆ ಹಂಚಿ, ಯಾರು ಆಸಕ್ತಿ ಇಟ್ಕೊಂಡು ಅದನ್ನು ಸಾಕ್ತೀವಿ ಅಂತಂತಾರೆ ಅವ್ರುಗಳಿಗೆ ಕೊಡಿಸಿ ಮಾಡಿ. ಈ ಥರದ್ದೆಲ್ಲ ನಮ್ಮ ಟ್ರಸ್ಟ್ ಕಡೆಯಿಂದ ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ನಮ್ಮ ಕೈಯಲ್ಲಿ ಮಾಡೋಷ್ಟು ಈ ಥರದ್ದು ದೃಷ್ಟಿ ನಾವು ಮಾಡಿಕೊಂಡು ಚಾನಲೈಸ್ ಮಾಡ್ಕೋತಾ ಇದ್ದೀವಿ ನಮ್ಮ ಎಫರ್ಟ್ಸ್. ಯಾಕೆಂದರೆ ಅದು ತೀರಾ ದೊಡ್ಡದು. ಒಂದ್ಸಲ ಸಾಗರಕ್ಕೆ ಹೋಗಿ ನಾವು ನಮಗೆ ನೀರು ಹಾಕಿದಂಗೆ ಅದು ಅಲ್ಲೇನು ಪ್ರಯೋಜನ ಇಲ್ಲ. ಇಲ್ಲಾದರೂ ಆದರೆ ಏನೋ ಒಂದು ಫಲ ಕಾಣ್ಬೋದು. ಗೋಸೇವೆ ಮಾಡಬೇಕು, ಗೋ ಇದರಲ್ಲಿ ಇರಬೇಕು ಅಂತ ಹೇಳಿ ಇದೊಂದು ಕಾರ್ಯಕ್ರಮ ನಡೀತಾ ಇದೆ. ಇನ್ನು ನಮ್ಮ ಕೈಲಾಗುವಷ್ಟು ಈ ಥರ ನಡೀತಾ ಇದೆ, ಪ್ರಯತ್ನಗಳು ನಡೀತಾ ಇದೆ. ಆದರೆ ಸರ್ಕಾರಗಳ ಸ್ಪಂದನೆ ಇಲ್ಲ. ಅದು ನಿಜ, ಬದಲಾಗದೆ ತುಂಬ ವಿಚಿತ್ರವಾಗಿದೆ. ಆಮೇಲೆ ಜನಗಳು ಇದ್ದಾರೆ ಗೋಮಾಂಸವನ್ನು ಬಹಳ ಸಾಧಾರಣವಾಗಿ ತಗೊಳ್ಳುವಂಥವ್ರು. ಇವಾಗ ಕುರಿ ಮಾಂಸಕ್ಕಿಂತ ಹೆಚ್ಚಾಗಿ ಗೋಮಾಂಸನೇ ಸೇವನೆ ಆಗ್ತಾ ಇದೆ. ಕೆಲವು ಕೇರಳ ಅಂತ ರಾಜ್ಯದಲ್ಲಿ ನಿತ್ಯ ಕುರಿ ಕೋಳಿಗಿಂತ ಹೆಚ್ಚಿಗೆ ಬೀಫೇ ಸಿಗುತ್ತೆ. ಹೌದು, ಆ ಥರ. ಅಲ್ಲಿ ನಾವು ರಸ್ತೆಯಲ್ಲಿ ಹೋಗಿ ಎಂಟ್ರ್ ಆಗ್ತಾ ಇದ್ದಂಗೆ ಕೇರಳಗೆ 2 ಕಡೆನೂ ನೇತಾಕ್ಬಿಟ್ಟಿರ್ತಾರಲ್ವ. ನಮಗೆ ಈ ಕಣ್ಣು ಕಾಣುವಂಥದ್ದು ಇವೆಲ್ಲ. ಅದು ಜೊತೆಯಲ್ಲಿ ಮತ್ತು ಇಲ್ಲಿ ನಮ್ಮ ಕರ್ನಾಟಕದ ಇದರಲ್ಲೂ ಅಷ್ಟೇ
ಮೊದಲೆಲ್ಲನೂ ಅದನ್ನು ಕಡಿಯೋದಕ್ಕೆ ಮಾಡೋಕ್ಕೆಲ್ಲ ಕೆಲವು ನಿಗದಿತ ಜಾಗಗಳು ಇಟ್ಕೊಂಡವರು ಅಥವಾ ಇಲ್ಲಿಗೆಲ್ಲ ಮಾಡಿದ್ರು ಆ ಕಡೆ ಎಲ್ಲ ಮಾಡೋರು. ಈಗ ಅದೂ ಅಲ್ಲ, ಓಪನ್. ಈಗ ಯಾವುದೋ ಜಮೀನಿದೆ ಅಂತಂದರೆ ಅಲ್ಲಿ ತೊಗೊಂಡೋಗ್ಬಿಟ್ಟು ಅಲ್ಲೇ ಮುಗಿಸ್ಬಿಡ್ತಾರಲ್ಲ. ಸೊ ನಮ್ಗೆ ಅರ್ಥವೇ ಆಗಲ್ಲ ಯಾರು ಏನು ಮಾಡ್ತಾ ಇದ್ದಾರೆ ಅಂತ. ಅದು ಪ್ಯಾಕೆಟಲ್ಲಿ ಡಬ್ಬಗಳಲ್ಲಿ ಬಂದ್ಬಿಡುತ್ತೆ ಆಚೆ. ಸೊ ಏನೂ ಮಾಡ್ತಾ ಇಲ್ಲ, ಯಾರು ಏನು ಮಾಡ್ತಾ ಇಲ್ಲ. ಹೇಗೆ ತಡೆ? ಸೊ ನಮಗೆ ಆತ್ಮದಿಂದ ನಾವು ಮಾಡಬೇಕು, ನಮ್ಮ ಜನಗಳಿಗೆ ಗೊತ್ತಾಗುತ್ತದು. ಅವ್ರುಗಳು ತಡಿಬೇಕು ಅನ್ನೋದು ಎಲ್ಲರಿಗೂ ನಮ್ಮ ಇದ್ರದ್ದು ಮಹತ್ವ ಏನು ಅಂತ ತಿಳ್ಕೊಂಡಿದ್ರೆ ಸುಮ್ಮನೆ ಎಲ್ಲದಕ್ಕೂ ಕಣ್ಣು ಮುಚ್ಕೊಂಡು ಕೂತ್ಕೊಂಡಿದ್ರೆ ನಮ್ಮ ಸಂಸ್ಕೃತಿ ಹಾಳಾಗೋಗುತ್ತೆ. ಸೊ ಹಾಗಾಗಿ ಈ ಥರದ್ದು ನಮ್ಮ ಕೈನಲ್ಲಿ ಕೆಲಸಗಳೆಲ್ಲ ನೀವು ತೊಡಗಿಸ್ಕೋತೀವಿ. ನಮ್ಮ ವಾಲಂಟಿಯರ್ಸು ಮತ್ತು ಬೇರೆ ಬೇರೆ ಸಂಸ್ಥೆಗಳ ಜೊತೆನೂ ಸೇರಿಕೊಂಡು ಕರ್ನಾಟಕ ಗೌರ್ಮೆಂಟ್ಗೆ ನಾವು ಲೋಕಾಯುಕ್ತಕ್ಕೊಂದು ಇದು ತಂದಿದ್ವಿ, ಈ ಥರ ಏನು ಸರ್ಕಾರನೇ ಏನು ಕೆಲಸಗಳು ಮಾಡಲ್ಲ ಅಂಥೇಳಿ. ಸೊ ಅದಕ್ಕೊಂದು ಇದು ಅಂಡರ್ ಬೆಂಗಳೂರು DC ಅರ್ಬನ್ DC ಕೆಳಗಡೆ ಒಂದು ಪ್ರೋಗ್ರಾಮ್ ಮಾಡಿಸಿದ್ರು. 8 ಝೋನ್ಗಳಿಗೆ ಈ ಬಕ್ರೀದ್ ಟೈಮಲ್ಲಿ ಲಕ್ಷಾಂತರ ಗೋಗಳು ಹೋಗುತ್ತೆ. ಸೊ ಆ ಟೈಮಲ್ಲಿ ಎಲ್ಲ 6 ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ಸು ರೆಪ್ರೆಸೆಂಟ್ ಮಾಡೋದು, ಪ್ಲಸ್ ಒಂದು NGOನೂ ರೆಪ್ರೆಸೆಂಟ್ ಮಾಡಬೇಕು. ಸೊ ಈ ಥರದ್ದೊಂದು ಕಾರ್ಯಕ್ರಮ ಮಾಡಿಸಿದ್ರು. ಅದರಲ್ಲೂ ಅದು ತುಂಬ ದೊಡ್ಡ ಕಥೆನೇ ಇದೆ. ಇದು ಹೇಳಬೇಕಂತಂದರೆ ಇದರದ್ದು ಗೋವಿಂದ ವಿಚಾರ ಸಪ್ರೇಟಾಗಿ ಬಂದಾಗ ಇದನ್ನೆಲ್ಲ ಸೇರಿಸಿ ನಾನು ಒಂದ್ಸಲಿ ಮಾತಾಡ್ತೀನಿ. ನೀವು ಅದರಲ್ಲಿ ತೊಡ್ಕೊಂಡಿದ್ರಲ್ಲ, ಎಷ್ಟು ಕಠಿಣವಾಗಿದೆ ಆ ಕ್ಷೇತ್ರ, ಅದರಲ್ಲಿ ಕೆಲಸ ಮಾಡೋದು, ಅದನ್ನು ಗ್ರಹಿಸೋದು, ಅನುಭವಿಸೋದು ಅನ್ನೋದನ್ನು ನಿಮ್ಮ ಮೂಲಕ ಒಂಚೂರು ಹೇಳಿಸ್ದೆ ನಮ್ಮ ವೀಕ್ಷಕರಿಗೆ ಗೊತ್ತಾಗಲಿ ಅಂತ. ಈಗ ಜನ್ಮಭೂಮಿ ಸಂಘರ್ಷಕ್ಕೆ ಬರೋಣ. ನೀವು 90ರಲ್ಲಿ ಹೋಗಿದ್ರಿ ಅಲ್ವಾ? ಅದರ ವಿವರಗಳನ್ನು ಕೊಡಿ. ನಿಮ್ಮ ಪ್ರತ್ಯಕ್ಷದರ್ಶಿ ನೀವು, ಹೇಳಿ. ಒಂದು ಇದನ್ನು ಇವತ್ತು ಹೇಗೆ ಪ್ರಸ್ತುತ ನಾವು ಇದನ್ನೆಲ್ಲ ಮಾಡ್ತಾಯಿದ್ದೀವಿ, ನನ್ನ ನೆನಪುಗಳು ಅಥವಾ ಯಾರ್ಯಾರು ಬರ್ತಾಯಿದ್ರು, ಯಾರ್ಯಾರು ಜೋಡಿಸ್ಕೊಂಡಿದ್ರು ಅವರ ನೆನಪುಗಳು ಮತ್ತು ಅವರು ಪಟ್ಟ ಕಷ್ಟಗಳು, ಇದೆಲ್ಲ ಒಂದು ಸೈಡ್ ಆದರೆ ಇವತ್ತು ಮಕ್ಕಳಾಗಲಿ ಅಥವಾ ಇವತ್ತಿನ ಪೀಳಿಗೆ ಇದನ್ನು ಹೇಗೆ ತೊಗೋಬೇಕು ಅಂತ ಅನ್ನೋದಕ್ಕೆ ಈ ಮಕ್ಕಳುಗಳಲ್ಲಿ ಅಥವಾ ಇವತ್ತಿನ ಜನ್ರೇಷನಲ್ಲಿ ನಾವು ನೋಡ್ತಾ ಇರೋಂಗೆ ಕ್ಷಾತ್ರ ಮತ್ತು ಬ್ರಾಹ್ಮ ಎರಡೂ ಕಾಣೆ ಆಗ್ಬಿಟ್ಟಿದೆ. ಅದು ಎರಡನ್ನು ನಾವು ಹೇಗೆ ಮತ್ತೆ ತರಬೇಕು ಅನ್ನೋದಕ್ಕೆ ಇವತ್ತು ಸೆಂಟ್ರಲ್ ಗೌರ್ಮೆಂಟ್ ತುಂಬ ಕೆಲಸ ಮಾಡ್ತಾ ಇದ್ದಾರೆ ಇದರ ಕಡೆ. ಆದರೆ ನಾವು ಪಟ್ಟಿರುವಂಥ ಇದೊಂದು ಕಥೆಯಾಗಿ ನಾವು ಒಂದು ದಂತಕಥೆ ಅಂತಲೇ ಹೇಳಬೇಕಾ ಏನೋ ನನಗೆ ಗೊತ್ತಿಲ್ಲ. ಅದನ್ನು ಒಬ್ಬೊಬ್ರದ್ದು ಒಂದೊಂದು ಎಕ್ಸ್ಪೀರಿಯನ್ಸ್ನ ನಾವು ತೊಗೊಂಡು ಹೋದರೆ ಇದರಲ್ಲಿ ಕಲಿಯೋಕ್ಕೆ ತುಂಬ ಇದೆ. ನಾವುಗಳೆಲ್ಲ ಹೇಗೆ ಹೋರಾಟಕ್ಕೆ ನಮ್ಮನ್ನೇ ನಾವು ಒಡ್ಗೋತಾ ಇದ್ವಿ. ಅವತ್ತಿನ ಕಾಲದಲ್ಲಿ ನಾನು ಹೇಳಬೇಕಂತಂದರೆ 90ನೇ ಇಸ್ವಿಗೂ ಮುಂಚೆ ನಾನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ವಯಂ ಸೇವಕ ಕೂಡ. ನಾನು ಸಣ್ಣ ಚಿಕ್ಕ ಹುಡುಗನಿಂದಾನು ನಾನು 2ನೇ ಕ್ಲಾಸ್ 3ನೇ ಕ್ಲಾಸಲ್ಲಿ ಇದ್ದಾಗಿಂದಾನು ಮನೆಯಿಂದ ನನಗೆ ಹಾಕಿದ್ದೆ. ಅದರಿಂದಲೇ ಈ ಸಂಸ್ಕಾರಗಳು ನಮಗೆ ಅದರಿಂದನೇ ಬಂದಿರುವಂಥ ವಿಚಾರ. ಇಲ್ಲದೇ ಇರೋರು ಯಾರು ಬರಲಿಲ್ಲ ಅಂದರೆ ಬರಲಿಕ್ಕೆ ಇಲ್ವನೋ. ಹಾಗಾಗಿ ನಾವು ಸುಬ್ರಹ್ಮಣ್ಯ ನಗರದಲ್ಲಿದ್ವಿ. ನಾನು ಸಣ್ಣ ಹುಡುಗ ಇದ್ದಾಗ ಅಲ್ಲಿ ಈಸ್ಟ್ ವೆಸ್ಟ್ ಸ್ಕೂಲ್ ತಮಗೆ ಗೊತ್ತಿರ್ಬೋದು, ಅದೊಂದು ಗ್ರೌಂಡ್ ಇತ್ತು. ಅಲ್ಲಿ ನಾನು 2ನೇ ಕ್ಲಾಸಿನ ಹುಡುಗ, ಇನ್ನು ಚಿಕ್ಕ ಹುಡುಗ. ಆವಾಗ ಅಲ್ಲಿ ಶಾಖೆಗೆ ಹೋಗ್ತಾಯಿದ್ದೆ. ಕೃಷ್ಣಮೂರ್ತಿಯವರು ಅಂತ ಹೇಳಿ ಅಲ್ಲಿ ಶಾಖೆ ನಡೆಸ್ತಾ ಇದ್ದವರು ಅವರು. ಸೊ ಅಲ್ಲಿಂದ ನಮಗೆ ನನ್ನ ಜರ್ನಿ ಶುರುವಾಗಿದ್ದು ಹೇಳಬೇಕಂತಂದರೆ ಈ ಕಡೆ ಸಂಘದ ಸಂಸ್ಕಾರಗಳು ಮತ್ತು ರಾಷ್ಟ್ರೀಯತೆಯ ಬಗ್ಗೆ ಒಂದು ಕೂತ್ಕೊಂಡಾಗ ಬೇಟಕ್ಕಿರೋದು ಅಥವಾ ಇನ್ನೇನು ಆ ವಯಸ್ಸಿನಲ್ಲಿ ಅಷ್ಟೊಂದು ಗೊತ್ತಾಗದೆ ಹೋದ್ರೂ ಆಟ ಆಡಿಸೋರು. ಸೊ ಆಟಕ್ಕೆ ಅಲ್ಲಿ ಹೋಗಿ ಕಬಡ್ಡಿ ಆಡೋದು ಮತ್ತು ಬೇರೆ ಬೇರೆ ಸಂಘದ ಇದರಲ್ಲಿ ಆಟಗಳು ಭಾಳಷ್ಟು ಇದು ಮಾಡೋರು. ಸೊ ಅದನ್ನೆಲ್ಲ ಆಡಿಕೊಂಡು ಬಂದು ಮತ್ತೆ ಬೆಳೀತಾ ನಾ ಈ ಕಡೆ ಬಸವೇಶ್ವರ ನಗರಕ್ಕೆ ಬಂದಿದ್ವಿ. ಬಂದಾಗ ಬಸವೇಶ್ವರ ನಗರದಲ್ಲಿ ನಮ್ಮ ಮನೆ. 90ನೇ ಇಸ್ವಿನಲ್ಲಿ ರಾಮಜ್ಯೋತಿ ಅಂತ ಅವಾಗ ಅದ್ವಾನಿಜಿಯವರು ಅಲ್ಲಿ ರಥಯಾತ್ರೆ ಶುರು ಮಾಡಿದಾಗ ಇದೊಂದು ಕಾರ್ಯಕ್ರಮ ಆಯಿತು. ಆದಾಗ ಎಲ್ಲ ಕಡೆಗೂ ರಾಮಜ್ಯೋತಿ ಅಲ್ಲಿಂದ ಬಂತು, ಎಲ್ಲ ಏರಿಯಾಗೆ ಪಸರಿಸ್ಬೇಕದನ್ನ ಅಂತ ಹೇಳಿ ಅದೊಂದು ಕಾರ್ಯಕ್ರಮ ಮಾಡಿದ್ರು. ಅವಾಗ ನಮಗೇನು ಹಿನ್ನೆಲೆ ತುಂಬ ಏನು ಗೊತ್ತಿರಲಿಲ್ಲ. ರಾಮ ಜನ್ಮಭೂಮಿ ಅಂತ ಅನ್ನೋರು ಅಷ್ಟೇ ಗೊತ್ತಿತ್ತೆ ಹೊರತು ತುಂಬ ಏನು ಗೊತ್ತಾಗ್ತಾ ಇರಲಿಲ್ಲ. ಅಲ್ಲಿ ಬಸವೇಶ್ವರ ನಗರದಲ್ಲಿ ನಾನು ಇದ್ದಾಗೂ ಅಲ್ಲಿ ಶಾಖೆಗಳಿಗೆ ಹೋಗ್ತಾಯಿದ್ದೆ. ಹೋದಾಗ ಅಲ್ಲಿ ಬೈಟಕ್ಕಲ್ಲಿ ಅಲ್ಲಿ ವಿಚಾರ ಇದರದ್ದು ಹೇಳೋರು. ಮತ್ತು ನಮಗೆ ಇದರ ಸಂಸ್ಕಾರ ಕೊಡಬೇಕಾದ್ರೂ ಅಷ್ಟೇ ಎಷ್ಟು ನಮಗೆ ಇದರಲ್ಲಿ ನಾನು ಯಾಕೆ ತೊಡಗಿಸ್ಕೊಳ್ಳಿಕ್ಕೊಂದು ಆಸಕ್ತಿ ಅಂತಂದರೆ ನಮಗೆ ಹೇಳ್ತಾ ಇದ್ದಿದ್ದು ಕಥೆಗಳು, ಮಹಾರಾಣಾ ಪ್ರತಾಪ್ ಮತ್ತು ಶಿವಾಜಿ ಮಹಾರಾಜರದು ಅವ್ರುಗಳದ್ದೆಲ್ಲರದೂ ಏನು ನಡೀತಾ ಇತ್ತು, ಯಾವ ಥರ ಅವರು ಇದರ ಹಿನ್ನೆಲೆ ಹೇಗಿತ್ತು, ಅವ್ರದ್ದು ನಮ್ಮ ರಾಷ್ಟ್ರನ ರಕ್ಷಣೆ ಮಾಡಲಿಕ್ಕೆ ಅಂತ ಎಷ್ಟೆಷ್ಟು ಹೇಗೆಲ್ಲ ಕಷ್ಟಪಟ್ಟಿದ್ದಾರೆ ಜನಗಳು ಅನ್ನೋದಕ್ಕೆ ಬೇಕಾದಷ್ಟು ಕಥೆಗಳು ಹೇಳೋರು ನಮಗೆ. ಸೊ ಅದು ನಮಗೆ ಪ್ರೇರಣಾ ಶಕ್ತಿ ಅಂತಂದರೆ ನಮಗೆ ಅದೇನೆ.
ಇನ್ಯಾವುದೂ ಅಲ್ಲ. ನನ್ನ ಜೊತೆಯಲ್ಲಿ ಭಾಸ್ಕರ್ ಅಂತ ನನ್ನ ಪಕ್ಕದ ಮನೆಯಲ್ಲೇ ಇದ್ದ, ಅವನು ಅಷ್ಟೇ. ನಾನು ಎಲ್ಲ ಒಂದೇ ವಯಸ್ಸಿನವರು. 19ನೇ ವಯಸ್ಸು ನಾನು ಅವಾಗ ಮೊದಲನೇ ಸಲ ನಾನು ಅವಾಗ ಇದಕ್ಕೆ ಹೋಗಿದ್ದು, ಅಯೋಧ್ಯೆಗೆ ಹೋದಾಗ 90ನೇ ಇಸ್ವಿನಲ್ಲಿ ನನಗೆ 19 ವರ್ಷ. ಸೊ ಆ ವಯಸ್ಸಿನಲ್ಲೇ ನಮಗೆ ಇದರದ್ದು ಪ್ರೇರಣೆ. ಸೊ ಆವಾಗ ರಾಮಜ್ಯೋತಿ ಬಂದಾಗ ಸುತ್ತಮುತ್ತಲು ಆವಾಗ 144 ಸೆಕ್ಷನ್ನು ಹಾಕಿದ್ರು. ಏನು ಯಾವ ಸರ್ಕಾರ ಇತ್ತು ಅನ್ನೋದು ನನಗೆ ನೆನಪಿಲ್ಲ ಆವಾಗ. ಮುಲಾಯಂ ಸಿಂಗ್ ಸರ್ಕಾರ ಅಲ್ಲ, ಇಲ್ಲಿ ನಮ್ಮ ಬೆಂಗಳೂರಿನಲ್ಲಿ ಯಾರಿದ್ರು ಏನೋ ನೆನಪಿಲ್ಲ. ಆದರೆ ನಾವು 3 ಜನ 4 ಜನದ ಮೇಲೆ ಓಡಾಡಾಗಿಲ್ಲ. ಅದೆಲ್ಲ ನಾವಿನ್ನೂ ಹುಡುಗರು, ಇನ್ನೂ ಕಾಲೇಜ್ ಅವಾಗ ಇದು ಮಾಡ್ತಾಯಿದ್ದು. ಆ ಟೈಮ್ನಲ್ಲಿ ಈ ಥರದ್ದೊಂದು ಹಾಕಿದ್ರು. ಮತ್ತು ರಾಮಜ್ಯೋತಿ ಬರ್ತಾಯಿದೆ, ಯಾರು ತೊಗೊಂಡು ಹೋಗಿ ರಿಸೀವ್ ಮಾಡೋವಂಥ ಇದು ಏನೂ ಇರಲಿಲ್ಲ. ತೀರಾ ನಾವೇ ಸಂಘದ ವತಿಯಿಂದ ನಾವೇ ಮಾಡೋವಂಥದ್ದು. ನನ್ನ ಏರಿಯಾದಲ್ಲಿ ನಾನು ಮತ್ತು ಅವನು ಹೋಗಿ ಆ ರಾಮಜ್ಯೋತಿನ ಬರಮಾಡಿಕೊಂಡು ಅದನ್ನು ರಿಸೀವ್ ಮಾಡ್ಕೊಳ್ಳಿಕ್ಕೆ ನಮಗೆ ಮೊದಲೇ ಇನ್ಸ್ಟ್ರಕ್ಷನ್ಸ್ ಹೇಳಿದರು, ಯಾವ ಥರ ಬರುತ್ತೆ, ಯಾವ ಥರ ಏನು ಮಾಡಬೇಕಾಗುತ್ತೆ, ನಮ್ಮ ಕಾರ್ಯಕ್ರಮಗಳೇನದರಲ್ಲಿ ಅಂತೇಳಿ. ಅದನ್ನು ಅಲ್ಲೊಬ್ಬ ನನಗೆ ಪಾನಿಪುರಿ ಒಂದು ಪರಿಚಯದಲ್ಲಿದ್ದ. ಹಾಗಾಗಿ ಅವನಿಗೆ ಹೋಗಿ ಒಂದು ಗಾಡಿ ಬೇಕು ನನಗೆ, ಏನಾರು ವ್ಯವಸ್ಥೆ ಮಾಡಿಕೊಡು ಅಂತ ಕೇಳಿದ್ದೆ ಅವನಿಗೆ. ಅವನು ಯಾವುದೋ ತರಕಾರಿ ಅವನ ಹತ್ರ ಯಾರ ಹತ್ರನೂ ಮಾತಾಡಿಸ್ಬಿಟ್ಟು ನನಗೊಂದು ತರಕಾರಿ ತಳ್ಕೊಂಡು ಹೋಗೋ ಗಾಡಿ ಇರುತ್ತಲ್ಲ, ಅದನ್ನು ಕೊಡಿಸ್ಕೊಟ್ಟ ನನಗೆ. ಸೊ ಅದನ್ನು ತೊಗೊಂಬಂದು ನಾವು ಸಂಜೆ 6-7 ಗಂಟೆ ಮೇಲೆ ಕತ್ಲಾಗಕ್ಕೆ ಶುರು ಆಯಿತು. ಆ ಟೈಮ್ನಲ್ಲಿ ಜ್ಯೋತಿ ತೊಗೊಂಡು ನಮ್ಮ ಏರಿಯಾ ಒಂದು 15-20 ರಸ್ತೆಗಳಿಗೆ ಹೋಗ್ಬೇಕು ಅನ್ನೋದೊಂದು ನಮ್ಮ ಇದಿದ್ದು. ಸೊ ಹಾಗಾಗಿ ಅಲ್ಲಿ ತೊಗೊಂಡು ಹೋಗಬೇಕಾದ್ರೆ ಅಷ್ಟೊತ್ತಿಗಾಗಲೇ ಪೊಲೀಸ್ನವ್ರು ಬಂದುಬಿಟ್ರು. ನಾವು ಯಾರು ಏನು ದೊಡ್ಡ ಕ್ರೌಡು ಏನಲ್ಲ, ನಮ್ಮದು ಇದ್ದಿದ್ದೇ ಒಂದು 7-8 ಜನ ಏನೋ ಇದ್ವಿ ನಾವು. ಅದರಲ್ಲೂ ಕಡಿಮೆ ಮಾಡಿಸಿ ಹೋಗ್ರಿ ಅಂತೆಲ್ಲ ಚದುರಿಸ್ಬಿಟ್ಟು ನಾವು ಒಂದು 3-4 ಜನ ಏನು ಮಾಡಿದ್ರು ಇದು ಮಾಡಲಿಲ್ಲ. ಸೊ ನಮ್ಮನ್ನ ಅಷ್ಟನ್ನು ಬಿಟ್ಟರು. ಹೀಗೆ ಸಣ್ಣ ಮನೆಗಳ ಮುಂದೆ ಎಲ್ಲ ರಿಸೀವ್ ಮಾಡ್ಕೊಳ್ಳೋರು ನಮ್ಮನ್ನ. ಹೋಗಿ ಜ್ಯೋತಿ ತೊಗೊಂಡು ಬೆಳಗಿಸ್ಕೊಳ್ಳೋದು, ಮನೆಗೆ ತೊಗೊಂಡೋಗೋದು. ಮತ್ತು ನಮ್ಗಳಿಗೆಲ್ಲ ಕೊಬ್ಬರಿ ಸಕ್ಕರೆ ಕೊಟ್ಟು ಮಾಡ್ತಾಯಿದ್ರು, ಒಳ್ಳೆ ಕೆಲಸ ಮಾಡಿರಿ, ನಮ್ಮದೆಲ್ಲ ಬೆಂಬಲ ಇರುತ್ತೆ ನಿಮಗೆ ಅನ್ನೋದು ಎಲ್ಲ ಸೂಚಿಸೋರೆ ನಮಗೆ. ಅಂದರೂ ನಮ್ಮಲ್ಲಿ ಒಂದು ಆ ಅಗ್ರೆಷನ್ ಕಾಣಲ್ಲ ಈ ಕಡೆ ಎಲ್ಲ. ನಾವೇನು ಅಲ್ಲಿ ಕಾಣ್ತೀವಲ್ಲ, ಉತ್ತರದಲ್ಲಿ ಏನು ಕಾಣ್ತೀವಿ, ಆ ಅಗ್ರೆಷನ್ ನಮ್ಮಲ್ಲಿ ಇಲ್ಲಿ ಕಾಣಲ್ಲ. ಪಾಪ ಎಲ್ಲರಿಗೂ ಅಭಿಮಾನ ಇದೆ, ಎಲ್ಲರೂ ಮಾಡೋ ಜನಗಳಿದ್ದಾರೆ. ಅಂದ್ರೂ ಆ ಥರದೊಂದು ಅಗ್ರೆಷನ್ ನಿಮಗೆ ಬೇಕಂತಂದ್ರೆ ಸಾಧು ಪ್ರಾಣಿಗಳು ನಾವು. ಹೌದು ನಮ್ಮಲ್ಲೆಲ್ಲ ಹೀಗೆ ಇರುತ್ತೆ. ಸೊ ಹಾಗಾಗಿ ಅದಾಯಿತು, ಆ ಕಾರ್ಯಕ್ರಮ ಮುಗೀತು. ಅದಾದಮೇಲೆ ಇನ್ನೊಂದು 2 ತಿಂಗಳಲ್ಲೋ ಏನೋ ಪೇಜಾವರ ಶ್ರೀಗಳು ಅವಾಗ VHP ವೈಸ್ ಪ್ರೆಸಿಡೆಂಟ್ ಏನೋ ಆಗಿದ್ದರು ಅಂತ ಹೌದು ಅವಾಗ. ಸೊ ಅವರು ಮಲ್ಲೇಶ್ವರಂ ಮೈದಾನದಲ್ಲಿ ಒಂದು ಪಬ್ಲಿಕ್ ರ್ಯಾಲಿ ಏರ್ಪಾಡಾಯ್ತು ಅವ್ರದ್ದು. ಆಗಸ್ಟ್ ಅಂತ ಅನ್ಕೋತೀನಿ, ಆಗಸ್ಟ್ 1990. ಆ ಟೈಮ್ನಲ್ಲಿ ಮನೆಯಲ್ಲೂ ಅಷ್ಟೇ, ಅಷ್ಟೊತ್ತಿಗಾಗಲೇ ನಮ್ಮದು ಈ ಥರದ್ದೆಲ್ಲ ಓಡಾಟ ಅದೆಲ್ಲ ನೋಡಿ ಮನೆಯಲ್ಲಿ ಸ್ವಲ್ಪ ಗಾಬರಿ ಆಗಿದ್ರು. ಸ್ವಲ್ಪ ಅಂಥ ಏನು ಇದಲ್ಲ ಮನೆಯಲ್ಲಿ, ಎಲ್ಲರೂ ಇವನು ಹೋದಂಗೆ ಹೋಗಲಿ ಅಂತ ಬಿಡೋ ಥರದ್ದು ಇದು ಅಲ್ಲ. ಸರಿ, ತುಂಬ ಕನ್ಸರ್ನ್, ಪ್ರೊಟೆಕ್ಟಿವ್. ಆಫ್ಕೋರ್ಸ್ ನಾರ್ಮಲ್ ಆಗಿ ಪೇರೆಂಟ್ಸ್ ಹಾಗಿರ್ತಾರೆ. ಸೊ ಹಾಗಾಗಿ ಎಲ್ಲ ಪೂರ್ತಿ ಪ್ರೊಟೆಕ್ಟಿವ್ ಆಗಿ, ಏನು ಯಾತಕ್ಕೆ ಎಲ್ಲಿಗೆ ಹೋಗ್ಬೇಕು ನೀನು ಇವಾಗ, ಇದೆಲ್ಲ ಇಲ್ಲ ಅದು ಸ್ವಾಮಿಗಳು ಇದು ಮಾಡ್ತಾ ಇದ್ದಾರೆ. ಸೊ ಸ್ವಾಮಿಗಳ ಮೇಲೆ ಮತ್ತೆ ಓಕೆ ಅದೊಂದು ಇದು. ಆದರೂ ಸ್ವಲ್ಪ ಇನ್ನು ನೋಡು ಅವ್ರೇನೋ ಹೇಳ್ತಾರೆ ಅಂತೆಲ್ಲ ಕೇಳ್ಬಿಟ್ಟು ಏನೋ ತೀರ್ಮಾನಗಳು ತೊಗೊಳ್ಳೋದೆಲ್ಲ ಮಾಡೋಕೆ ಹೋಗ್ಕೊಡು ನೀನು ಅಂತೆಲ್ಲ ಹೇಳಿ ಮನೇಲಿ ಪಾಪ ಅವ್ರ ಕನ್ಸರ್ನ್ ಅವ್ರಿಗೆ. ಸೊ ಹಾಗಾಗಿ ಇದು ಮಾಡೋರು. ಸೊ ಅಂದ್ರೂ ನಾನು ನನ್ನ ಸ್ನೇಹಿತ ಅವನು ಭಾಸ್ಕರ್ ಅಂತ ಹೇಳಿದ್ನಲ್ಲ, ನಾವು ಹೋದ್ವಿ. ಅಲ್ಲಿ ಹೋಗಿ ಸ್ವಾಮಿಗಳು ಭಾಷಣ ನಮಗೆ ಪ್ರೇರಣಾ ಶಕ್ತಿ. ಅಲ್ಲಿವರೆಗೂ ಸಂಘದಲ್ಲಿ ಬೇಕಾದಷ್ಟಲ್ಲಿ ಬೈಠಕಗಳಾಗಿದೆ, ಮತ್ತು ಬೌದ್ಧಿಕ ವರ್ಗದಲ್ಲೆಲ್ಲನೂ ಭಾಳಷ್ಟು ಕೇಳಿದ್ದೀವಿ. ಅಂದರೂ ಆ ಪ್ರೇರಣಾ ನಮಗೆ ಅವತ್ತಾಗಿದ್ದು ಪ್ರೇರಣೆಗೆ ಸ್ವಾಮಿಗಳು ಮಾತಾಡಿದ್ದೇ ನಮಗೆ. ಮಿಕ್ಕಿದ್ದು ಏನು ಮಾತಾಡಿದ್ರು ಅನ್ನೋದು ಇವತ್ತು ನನಗೆ ನೆನಪಿಲ್ಲ. ಆದರೆ ಒಂದು ಮಾತು ಹೇಳಿದ್ರು, ಹಿಂದಿನವ್ರಿಗೆ ಸಿಗಲ್ಲ ಇದು, ನಿಮ್ಮ ಮುಂದಿನವ್ರಿಗೆ ಸಿಗಲ್ಲ, ನಿಮಗೆ ಸಿಗ್ತಾ ಇದೆ ಇವತ್ತು. ಶ್ರೀರಾಮನ ಸೇವೆ ಮಾಡುವಂಥ ಒಂದು ದೊಡ್ಡ ಅವಕಾಶ ನಿಮಗೆ ಸಿಗ್ತಾ ಇದೆ. ರಾಷ್ಟ್ರ ಸೇವೆ ಇದು ನೀವು ಮಾಡ್ತಾ ಇರೋದು. ಸೊ ಇದನ್ನು ನೀವು ಏನು ಮಾಡಿದ್ರೂ ಮಿಸ್ ಮಾಡ್ಕೊಳ್ಳೋ ಹಾಗಿಲ್ಲ ನೀವು ಅಂತ ಅವರು ಸ್ವಾಮಿಗಳು ಅವ್ರ ಮಾತು ತಾವು ಕೇಳಿದಿರಿ. ಅವ್ರು ಮೆಲ್ಲಗೆ ಹೇಳಿಬಿಟ್ರು ಆ ಥರ. ಆದರೆ ಅದು ನಮ್ಗೆ ಎಷ್ಟು ಗಾಢವಾಗಿ ಒಳಗೆ ಕೂತ್ಕೋತು ಅಂತಂದರೆ ನಾವು ತೀರ್ಮಾನ ಮಾಡಿದ್ದೇ ಆಗೋಯ್ತು, ಇನ್ನು ಹೋಗೋದೇ ಏನು ಮಾಡಿದ್ರು ಅದೃಷ್ಟವಂತರು ಅಂತ ಹೇಳಿ. ಹೌದು, ಇನ್ನೂ ಸಿಗಲ್ಲ ನಮಗೆ. ಅದೊಂದು ಕೆಚ್ಚಿತ್ತು ಒಳಗಡೆ, ನಿಜ ನೋಡಿ ಅಲ್ವಾ, ಯಾರಿಗೆ ಸಿಗುತ್ತೆ ಅದು. ಸೊ ಹಾಗಾಗಿ ವಾಪಸ್ ಬರಬೇಕಾದ್ರೆ ಅಲ್ಲಿವರೆಗೂ ನಾನು ಅವನಾಗಲಿ ಏನೂ ಮಾತಾಡ್ಕೊಂಡಿರಲಿಲ್ಲ. ತುಂಬ ಇದ್ರದ್ದು ಬೆಟ್ಟಗಳಿಗೆ ಹೋಗ್ತಾಯಿದ್ವಿ, ಇದು ಎಲ್ಲದರಲ್ಲೂ ಪಾಲ್ಗೊಳ್ತಾ ಇದ್ವಿ ನಾವು. ಹಾಗಾಗಿ ಅಷ್ಟರಲ್ಲಿದ್ವಿ ಹೊರತು ಇದ್ರ ಬಗ್ಗೆ ಡೀಪಾಗಿ ನಾವು ಡಿಸ್ಕಸ್ ಮಾಡಿರಲಿಲ್ಲ. ವಾಪಸ್ ಬರಬೇಕಾದ್ರೆ ಮಲ್ಲೇಶ್ವರದಿಂದ ನಮ್ಮ ಮನೆಗೆ ನಡ್ಕೊಂಡು ಹೋಗ್ತಾ ಇದ್ವಿ. ದೇವ್ಯಾ ಪಾರ್ಕ್ ಹತ್ರ ಒಂದು ಬ್ರಿಡ್ಜ್ ಹತ್ರ ಇಬ್ಬರು ಜಸ್ಟ್ ಮುಖ ನೋಡಿಕೊಂಡು, ಇಬ್ಬರು ಮುಖದಲ್ಲೂ ಅದೇ ಒಂದು ಇದಿದೆ,
ಈಗ ತೀರ್ಮಾನ ಮಾಡಿದ್ದೀವಿ ಅನ್ನೋದೇ ನಮ್ಮ ಇಬ್ಬರು ವಿತ್ ಕನ್ಸೆಂಟ್ ಮಾತು ನೋಡ್ತಾ ಇದ್ದೀವಿ ಮುಖ. ಸೊ ಅಲ್ಲೇ ಒಂದು ಕ್ಷಣದಲ್ಲಿ ತೀರ್ಮಾನ ಮಾಡಿದ್ವಿ ಡೆಫಿನೆಟಾಗಿ ಹೋಗೋದೇ ಇನ್ನ ಅಂತ. ಸರಿ ಮನೆಗೆ ಹೋದರೆ ಮನೆಯಲ್ಲಿ ತಿರ್ಗಾ ಇವತ್ತು ಏನು ಮನೆಯಲ್ಲಿ ಒಂದು ಶುರು ಆಯಿತು ಮತ್ತೆ. ಇಲ್ಲ ನೀವುಗಳೆಲ್ಲ ಅವ್ರು ಹೇಳ್ತಾರೆ ಅಂತೆಲ್ಲ ಕೇಳೋಂಗಲ್ಲ, ಇಲ್ಲ ನಾವೇನು ಆ ಥರ ಏನು ಮಾಡಲ್ಲ ಅಂಥೇಳಿ ಬಿಟ್ಬಿಟ್ವಿ. ಬಂತು 1 ತಿಂಗಳು 1.5 ತಿಂಗಳು ಆ ಒಂದು ತಯಾರಿ, ಯಾವ ಥರ ಮಾಡಬೇಕು ಏನು, ಯಾಕೆಂದರೆ ಇದು ಹೋಗಬೇಕು ಅಂತಂದಮೇಲೆ ಮತ್ತೆ ಎಲ್ಲಿರೋದು ನಮಗೆ ಗೊತ್ತೇ ಇಲ್ಲ, ಅಯೋಧ್ಯೆಯಲ್ಲಿ ಗೊತ್ತಿಲ್ಲ, ಏನೂ ಇಲ್ಲ. ಸೊ ಹಾಗಾಗಿ ಮತ್ತೆ ಅವ್ರ ಸಂಪರ್ಕದಲ್ಲಿ ತಿರ್ಗಾ ಸುರೇಶ್ ಕುಮಾರ್ ಅವ್ರದ್ದು ಅವರವಾಗ ಇದಾಗಿದ್ದರು, ಕೌನ್ಸಿಲರ್ ಕಾರ್ಪೊರೇಟರ್ ಆಗಿದ್ದರು. ನಮ್ಮ ಇವರಲ್ವಾ ಎಮ್ ಎಲ್ ಎ ಅವಾಗ ಕಾರ್ಪೊರೇಟರ್ ಆಗಿದ್ದರು ಅಂತ ಅನ್ಕೊಂಡು ಇರ್ಬೋದು. ಸೊ ಅವರು ಅವಾಗ ಅವ್ರದ್ದು ನಮ್ಮದು ಐಡೆಂಟಿಟಿ ಕಾರ್ಡ್ ಎಲ್ಲ ಕೊಟ್ಟರು, ಅವ್ರದ್ದು ಸೀಲು ಇದೆಲ್ಲ ಮಾಡಿ ಅವರೇ ಆಥರೈಸ್ ಮಾಡಿದ್ದು ನಮಗೆ. ಸೊ ಅದಾಯಿತು. ಆಮೇಲೆ ಇನ್ನೊಂದು ವಾರ ಇದೆ ಹೊರಡೋಗ ಅನ್ನೋ ಅಷ್ಟೊತ್ತಿಗೆ ಇದೆಲ್ಲ ಕೈಗೆ ಬಂತು. ಅದನ್ನು ಹುಷಾರಾಗಿ ಕಾಪಾಡಿಕೊಂಡು ಮನೆಯಲ್ಲೆಲ್ಲೂ ಕಾಣ್ಬಾರ್ದದೆಲ್ಲ, ಆ ಥರ ಹುಷಾರಾಗಿ ಮೇಂಟೈನ್ ಮಾಡಿಕೊಂಡು ಆಮೇಲೆ ಗುಪ್ತವಾಗಿ ಎಲ್ಲ ಗುಪ್ತವಾಗಿ ಮಾಡ್ಕೊಂಡಿದ್ದು. ಯಾಕೆಂದರೆ ನಾವು ಹೇಗೆ ಎಷ್ಟು ಮುಚ್ಚಿಟ್ರು ಗಮನ ಇದ್ದೇ ಇದೆ ನಮ್ಮ ಮೇಲೆ. ದಿನಗಳು ಬರ್ತಾ ಇದೆ, ಹತ್ತಿರ ಬರ್ತಾ ಇದೆ, ಏನೋ ಮಾಡ್ತಾ ಇದೆಯಾ ನೀನು ಅಂತ ಒಂದು ಇದ್ದೇ ಇತ್ತು. ಸೊ ಹಾಗಾಗಿ ಆಮೇಲೆ ನಮ್ಮ ತೀರಾ ಆಪ್ತರೊಬ್ಬರು ಗಾಯತ್ರಿ ನಗರದಲ್ಲಿ ರಾಘವೇಂದ್ರ ಸರ್ ಅಂತ ಒಬ್ಬರಿದ್ರು, ಅವರು ಸಂಘದ ಹಿರಿಯ ಸ್ವಯಂ ಸೇವಕರು ಅವತ್ತೇ. ಅವ್ರನ್ನ ಭೇಟಿಯಾದೆ, ಹೋಗಿ ನಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಕೂಡ. ಸೊ ಅವ್ರನ್ನ ಭೇಟಿಯಾಗಿ ಈ ಥರ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೀನಿ, ಮನೆಯಲ್ಲಿ ಏನು ಮಾಡಿದ್ರು ಬಿಡಲ್ಲ ನಾನು ಏನು ಮಾಡಬೇಕು ಗೊತ್ತಿಲ್ಲ. ಆಮೇಲೆ ನಮ್ಮ ಹತ್ರ ಎಲ್ಲ ಅಲ್ಲಿವರೆಗೂ ಹೋಗೋ ಅಷ್ಟೆಲ್ಲ ದುಡ್ಡು ಇರೋಲ್ಲ, ಏನು ಮತ್ತು ದುಡ್ಡು ಕೂಡ ಹಾಕೊಂಡು ಇಟ್ಕೋಬೇಕು ಆ ಥರದ್ದೇನು ಮನಸ್ಥಿತಿಗಳು ಏನು ಇರಲಿಲ್ಲ. ಎಷ್ಟೋ 5 ರೂಪಾಯಿ 10 ರೂಪಾಯಿನೋ ಕೊಡೋರು ನಮ್ಮ ಮನೆಯಲ್ಲಿ. ಒಂದು 115 ರೂಪಾಯಿ ನಾನು ಸೇವ್ ಮಾಡಿ ಇಟ್ಕೊಂಡಿದ್ದೆ. ಅಂದರೆ ಅವಾಗವ್ರಿಗಿಂದು ಸಿಕ್ಕಿದ್ದು ನನಗೆ 115 ರೂಪಾಯಿ ನನ್ನ ಹತ್ರ ಇತ್ತು. ಅವ್ರ ಹತ್ರ ಹೋಗಿದ್ದಕ್ಕೆ ಅವರು 200 ರೂಪಾಯಿ ಕೈ ಕೊಟ್ಟರು ನನಗೆ. ಕೊಟ್ಬಿಟ್ಟು ಒಂದು ಡ್ಯಾಗರ್ ಕೊಟ್ಟರು, ಚೂರಿ. ಹೌದಾ? ಕೊಟ್ಬಿಟ್ಟು ಅದು ಶಿವಾಜಿ ಮಹಾರಾಜರು ಬಳಸ್ತಾ ಇದ್ದಿದ್ದು ಒಂದು ಇಷ್ಟುದ್ದು, ಅದೊಂದು ಸಣ್ಣದೊಂದಿದೆ ಭವಾನಿ. ಸೊ ಅದೇ ಟೈಪ್ದು ಒಂದು ಕೊಟ್ಬಿಟ್ಟು ಅದು ಕ್ಯಾಪು ಇದೆಲ್ಲ ಇದೆ, ಇದು ತಗೋ, ಇದು ಹೋಗು ದೇವ್ರು ಒಳ್ಳೇದು ಮಾಡ್ತಾನೆ ಹೋಗಿ ನಿನಗೆ ಅಂತಂದ್ರು. ನಮಗೊಂಥರ ಎಂಥ ಇದು ಎನರ್ಜಿ ಹುರುಪು ಅಂದರೆ ಯಾರೂ ಹೇಳಿಲ್ವಲ್ಲ ಈಗ ಅಂತ. ಸರಿ ಮತ್ತೆ ಮನೇಲಿ ನೀವು ಒಂದ್ಸಲಿ ಆಮೇಲೆ ಹೇಳ್ಬಿಡಿ ನಮ್ಮ ಅಪ್ಪನಿಗೆ ಅಂತ ಹೇಳಿ ಎಲ್ಲ ಅದೊಂದು ಧೈರ್ಯ. ನಾನು ಹೇಳ್ತೀನಿ ಹೋಗ ನೀನು. ಆಮೇಲೆ ಬಂದು ಯಾಕೆಂದ್ರೆ 22ಕ್ಕೆ ಡೇಟ್ ಗೊತ್ತಾಗೋಗ್ಬಿಟ್ಟಿದೆ. 22ನೇ ತಾರೀಕು ಅಕ್ಟೋಬರ್ 22 ಇಲ್ಲಿಂದ ಬೆಂಗಳೂರಿಂದ ಹೊರಡಬೇಕು ಅಂತ ತೀರ್ಮಾನ ಆಗಿರೋದು ಆ ಗ್ರೂಪ್ ಪೂರ್ತಿ. 22ಕ್ಕೆ ಹೊರಡೋದಕ್ಕೆ ಪ್ಲ್ಯಾನ್ ಆಗಿದೆ. ಎಲ್ಲರೂ ನಮ್ಮ ತಂದೆ ಮತ್ತು ನಮ್ಮ ಫ್ಯಾಮ್ಲಿನಲ್ಲಿ ಎಲ್ಲರಿಗೂ ತೀರಾ ಸೀರಿಯಸ್ ಡೌಟ್ ಇದೆ, ಈಗ ನಾನೇನೋ ಮಾಡ್ತೀನಿ ಅಂತ. ನನ್ನ ಚರ್ಯಗಳು ನೋಡ್ತಾ ಇದ್ದಾರೆ. ಎಲ್ಲರೂ ಕರೆಸಿದ್ರು ಮನೆಯಲ್ಲಿ, ಎಲ್ಲ ಫ್ಯಾಮಿಲಿಯಲ್ಲಿ ಅಪನಂಬಿಕೆ ಬಂದ್ಬಿಟ್ಟಿತ್ತು. ಸುಮಾರು ಫ್ಯಾಮಿಲಿ ದೊಡ್ಡವ್ರು ಯಾರ್ಯಾರಿದ್ರು ಎಲ್ಲರನ್ನೂ ಕರೆಸಿ ಎಲ್ಲ ಬುದ್ಧಿ ಹೇಳಿಸಿದ್ರು. ನೀನೇನು ಇದೆಲ್ಲ ಇದು ಮಾಡೋಕೆ ಸಾಹಸಗಳೆಲ್ಲ ಮಾಡೋದಲ್ಲ, ನೀನು ಸ್ವಲ್ಪ ದೊಡ್ಡವನಾದ್ಮೇಲೆ ಮಾಡ್ಬೇಕು ಅದನ್ನೆಲ್ಲ ಅಂತೆಲ್ಲ. ಸರಿ ನಾನೇನು ಆ ಥರ ಏನು ಇದು ಮಾಡ್ತಾ ಇಲ್ಲ, ನೀವು ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊತಿದ್ದಾರೆ ಅಂತೆಲ್ಲ ಹೇಳಿ. ಸರಿ 18ನೇ ತಾರೀಕಿಗೆ ನಮ್ಮ ಇನ್ನೊಬ್ಬರು ಕರಸೇವಕರು ಶಿವರಾಮ್ ಕೃಷ್ಣನ್ ಅಂತ, ಅವರು ಆ ಭಾಗದಲ್ಲೇ ಇದ್ದವರು. ಅವರು ಚೆನ್ನೈಯಲ್ಲಿ ಯಾವುದೋ ಒಂದು ಮದುವೆ ಇದೆ, ಅದಕ್ಕೆ ಹೋಗ್ಬಿಟ್ಟು ನಾನು ಹಾಗಿಂದಾಗೆ ಬರ್ತೀನಿ ಅಂತ ಅಂದಿದ್ರು. ಮತ್ತು ಇಲ್ಲಿ ಆ್ಯಕ್ಚುಲಿ ನಾನು 22ಕ್ಕೆ ನಾವೆಲ್ಲರೂ ಹೊರಡಬೇಕಾಗಿದ್ದು, ಒಬ್ಬರು ಎಕ್ಸೆಪ್ಷನ್ ಅಂತ ನಾನು ಅಲ್ಲಿಗೆ ಬುಕ್ ಮಾಡಿಸ್ತಾ ಇದ್ದೀನಿ ಅಂತ ಹೇಳಿದ್ರು. ಅದು ಏನು ನನಗೆ ಹೇಳಿದ್ರೋ ಗೊತ್ತಿಲ್ಲ, ಯಾಕೆ ಅದು ಹೇಳಿದ್ರು, ನನಗೆ ಹೇಳಿದ್ರು ಅದನ್ನ ವಿಷಯ. ಸರಿ ತಕ್ಷಣ ನಂದು ಅವ್ರಿಗೆ ಇದು ಮಾಡಿಸ್ಬಿಟ್ಟು ಬುಕ್ ಮಾಡಿಸ್ಬಿಟ್ಟು 18ನೇ ತಾರೀಕು ಇಲ್ಲಿಂದ ಚೆನ್ನೈಗೆ ಹೊರಟಿದ್ದು. 18ನೇ ತಾರೀಕು ಹೊರಡೋಕ್ಕೆ ನನ್ನ ಇನ್ನೊಬ್ಬ ಸ್ನೇಹಿತನ ಕೈ ಒಂದು ಸೆಟ್ ಬಟ್ಟೆ ನಾನು ಹಾಕ್ಕೊಂಡಿರೋದು ಒಂದು, ಅದು ಬಿಟ್ಟು ಇನ್ನೊಂದು ಸೆಟ್ ಬಟ್ಟೆ ಇಷ್ಟೇ ಇಟ್ಕೊಂಡಿರೋದು. ನಮ್ಗೆ ಇನ್ಸ್ಟ್ರಕ್ಷನ್ಸ್ ಇದ್ದಿದ್ದು ಹಾಗೇನೆ, ಜಾಸ್ತಿ ಬಟ್ಟೆ ಏನು ತೊಗೊಂಡೋಗ್ಬೇಡಿ ನೀವು, ಅದು ಸುಮ್ಮನೆ ಲಗೇಜೇ ಆಗೋಗ್ಬಿಡುತ್ತೆ, ನಿಮಗೆ ಲೋಕಲ್ ಥರ ಕಾಣಬೇಕು ನೀವು, ಕೈ ಬೀಸ್ಕೊಂಡು ಹೋಗಿ ಬರೋ ಥರ ಇರಬೇಕು ಅಂತೇಳಿ ಇದನ್ನೆಲ್ಲ ಕೊಟ್ಟಿದ್ರು. ಸರಿ, ಅದ್ರ ಜೊತೆ ಒಂದು ಭಗವಧ್ವಜ, ಒಂದು ಐ ಡಿ ಕಾರ್ಡು ಭಗವಧ್ವಜ ನಮ್ಮದು ಸಂಘದಿಂದ ಕೊಟ್ಟಿದ್ದಿತ್ತು. ಖರ್ಚೆಲ್ಲ ನಿಮ್ಮದೇನಾ ಅಲ್ಲಿ ಹೋಗೋದು ಬರೋದು? ನೀವೇ ಹಾಕೋ. ಹೌದು. ಸರಿ, ಆಮೇಲೆ ಅವ್ರಿಗೆ ಅದಕ್ಕೆ ಟಿಕೆಟ್ಗೆ ವ್ಯವಸ್ಥೆ ಮಾಡಿಸ್ಬಿಟ್ಟು ಚೆನ್ನೈದು ಟ್ರೈನ್ಗೆ 18ನೇ ತಾರೀಕು ಅಕ್ಟೋಬರ್ 18 ಸಂಜೆ 6 ಗಂಟೆಗೆ ಬೆಂಗಳೂರು ಚೆನ್ನೈ ಎಕ್ಸ್ಪ್ರೆಸ್ಸು. ಚೆನ್ನೈಗೆ ಟ್ರೈನ್ ಕೂತ್ಕೋಬೇಕು. 4:30-5 ಗಂಟೆಗೇನೋ ನನ್ನ ಸ್ನೇಹಿತ ಇನ್ನೊಬ್ಬನ ಕರೆದೆ. ಇವನಿಗೆ ಹೇಳಿದ್ದೆ, ಭಾಸ್ಕರನಿಗೂ ಅಷ್ಟೇ ಲಾಸ್ಟ್ ಮೂಮೆಂಟಲ್ಲೇನೋ ಹೇಳಿ ಹೊರಡೋವಾಗ ನಾನು ಹೋಗ್ತಾ ಇದ್ದೀನಿ, ಯಾಕೆಂದರೆ ಅವನ ಮನೆಯಲ್ಲಿ ಏನು ಮಾಡ್ತಾರೋ ಗೊತ್ತಿಲ್ಲ, ಇವಾಗ ಒಬ್ಬೊಬ್ಬರೇ ನೀವು ನೋಡ್ಕೊಂಡ್ರೆ ಸಾಕಾಗಿದೆ ನೀವು ಅಂತ ಹೇಳೋ ಹಂಗಿತ್ತದು. ಸರಿ ನಾನು ಹೊರಡ್ತಾ ಇದ್ದೀನಿ ಕಣೋ ಅಂತ ಹೇಳಿ
ಅವನು ಈ ಸಡನ್ನಾಗಿ ಹೊರಟ್ಬಿಟ್ರೆ ಮತ್ತು ಅವ್ನು ನಾನೇನು ಮಾಡಬೇಕು ಅನ್ನೋದೊಂದು ಇದಿತ್ತು. ಅವ್ರ ಮನೇಲಿ ಬಿಡ್ತಾರೋ ಇಲ್ವೋ ಅನ್ನೋದು ಡೌಟ್ ಇತ್ತು. ಅವ್ರ ಮನೇಲಿ ಬಿಡೋ ಸಾಧ್ಯತೆಯೂ ಇತ್ತು. ಪಾಪ ಅವರೇನು ನಮ್ಮಷ್ಟು ಇದು ಮಾಡಿರಲಿಲ್ಲ ಅವ್ರ ಮನೆಯಲ್ಲಿ. ಹಾಗಾಗಿ ನಾನು ಅವನಿಗೆ ಹೇಳ್ಬಿಟ್ಟು ಕೊನೆ ಮೂಮೆಂಟಲ್ಲಿ ಹೇಳ್ಬಿಟ್ಟು ಇನ್ನೊಬ್ಬ ಲಕ್ಷ್ಮಣ ಅಂತ ನನ್ನ ಇನ್ನೊಬ್ಬ ಸ್ನೇಹಿತ ಅವನ್ನ ಕರ್ಕೊಂಡು ರೈಲ್ವೆ ಸ್ಟೇಷನ್ಗೆ ಅವ್ನಿಗೆ ಹೇಳಿಲ್ಲ ಏನು, ಸುಮ್ಮನೆ ಬ್ಯಾಗ್ ನೇತಾಕೊಂಡು ಸ್ಕೂಟ್ರಲ್ಲಿ ಅವನ್ನ ಕರ್ಕೊಂಡು ಹೊರಟೋಗ್ಬಿಟ್ಟೆ. ಹೋಗಿ ರೈಲ್ವೆ ಸ್ಟೇಷನ್ಗೆ ಇಳಿದು ಎಲ್ಲಿ ಏನು ಯಾತಿಗೆ ಕರ್ಕೊಂಡು ಹೋಗ್ತಿದ್ಯಾ, ಯಾರು ಬರ್ತಾಯಿದ್ದಾರೆ, ರೈಲ್ವೆ ಸ್ಟೇಷನ್ಗೆ ಹೋದ್ಮೇಲೆ ಯಾರನ್ನೋ ಕರ್ಕೊಂಬರೋಕ್ಕೆ ಅಂದ್ಕೊಂಡ ಅವನು. ಸರಿ ಇಲ್ಲ, ಅಲ್ಲಿ ಹೋದ್ವಿ, ಟ್ರೈನ್ ಹತ್ತಿದೆ, ಇನ್ನು 2 ನಿಮಿಷಕ್ಕೆ ಟ್ರೈನ್ ಹೊರಡುತ್ತೆ. ಅವಾಗ ಏನು ಯಾಕೆ ಇಲ್ಲಿ ಕೂತ್ಕೋತಾ ಇದೆಯಾ, ಏನು ಮಾಡ್ತಾ ಇದೆಯಾ ನೀನು ಅಂತ ಅವನಿಗೆ ತಡೆಯೋಕ್ಕಾಗಲಿಲ್ಲ. ಅವಾಗ ಹೇಳಿದೆ ಅಯೋಧ್ಯೆಗೆ ಹೋಗ್ತಾ ಇದ್ದೀನಿ ನಾನು. ಅವನಿಗೆ ತೀರಾ ಒಂಥರ ತುಂಬ ದೊಡ್ಡ ಜಾಲ್ಟ್ ಅದು. ಸರಿ ಇಲ್ಲ ಅದೆಲ್ಲ ಹುಚ್ಚಾಗಾಡ್ಬೇಡ ನೀನು, ಬಾ ನೀನು ಹೋಗೋಣ ಮನೆಗೆ ಅಂತ ಅವನು ತುಂಬ ಇದು ಮಾಡೋಕ್ಕೆ ಶುರು ಮಾಡಿದೆ. ಆ ಕ್ಷಣ ಅಲ್ಲಿಗೆ ಬಿಟ್ಬಿಟ್ಟು ನಾನು ಏನು ಮಾಡೋದು ಬರೋ ಇದರಲ್ಲಿಲ್ಲ, ಇಲ್ಲಾಂದರೆ ಇಷ್ಟೆಲ್ಲ ಸರ್ಕಸ್ ಏನು ಮಾಡೋದಿರಲಿಲ್ಲ, ನೀನು ಹೊರಡು ಅಂತ ಹೇಳಿ ಅವ್ನು ಕಳಿಸ್ಬಿಟ್ಟೆ. ಅವನು ದುಃಖ ಪಟ್ಕೊಂಡು ಹೋದ ಅವನು. ಆಮೇಲೆ ನಾನು ಚೆನ್ನೈಗೆ ಶ್ರೀರಾಮಕೃಷ್ಣನ್ ಅವರು ಬಂದರು. ಆಮೇಲೆ ಅವ್ರ ಜೊತೆ ನಾನು ಅವರು ಇಬ್ಬರು ಚೆನ್ನೈಗೆ ಹೊಟ್ಟೋದ್ವಿ. ಚೆನ್ನೈಯಲ್ಲಿ RSS ಕಾರ್ಯಾಲಯದೆಲ್ಲ ಅವತ್ತು ರಾತ್ರಿ ಬೆಳಗಿನ ಜಾವನೇನೋ ಅಲ್ಲಿ ತಲುಪಿದ್ದು ನಾವು. ಅವತ್ತು ಅವ್ರು ಯಾವುದೋ ಮದುವೆಗೆ ಹೋದರು. ಮಧ್ಯರಾತ್ರಿ 19ನೇ ತಾರೀಕು ಮಧ್ಯರಾತ್ರಿ 12 ಗಂಟೆಗೆ ಚೆನ್ನೈ ವಾರಣಾಸಿ ಎಕ್ಸ್ಪ್ರೆಸ್ ಇತ್ತು. ಸೊ ಅಲ್ಲಿ ನಾನು ಹತ್ತದೆ. ಅವ್ರು ಮದುವೆ ಮುಗಿಸ್ಕೊಂಡು ಇನ್ನೂ ಮಾರನೇ ದಿನನೋ ಏನೋ ಅವ್ರು ಬರೋ ಇದರಲ್ಲಿ ಅವರಿದ್ದರು. ಸೊ ಅಲ್ಲಿಂದ ಚೆನ್ನೈಯಿಂದ ನಾನು ಒಬ್ಬನೇ ಹೊರಟಿದ್ದು. ಸೊ ಅಲ್ಲಿ ಚೆನ್ನೈಯಿಂದ ವಾರಣಾಸಿ ಎಕ್ಸ್ಪ್ರೆಸ್ಸು ನಡುರಾತ್ರಿ 12 ಗಂಟೆಗೆ ಹೊರಡ್ತದ್ದು. ಅವ್ರು ಬಂದು ನಾನು ಬಿಟ್ಕೊಟ್ಬಿಟ್ಟು ಹೋದ್ರು ಅಲ್ಲಿ ರೈಲ್ವೆ ಸ್ಟೇಷನ್ ಬಂದು, ನಾನೊಬ್ಬನೇ. ಸೊ ಅವರು ನನಗಿಂತ ಒಂದು 3-4 ವರ್ಷ ದೊಡ್ಡವರು. ಅವ್ರು ಬಂದು ಬಿಟ್ಬಿಟ್ಟು ಹೋದರು. ಅದಾದಮೇಲೆ ಅಲ್ಲಿಂದ ರಿಸರ್ವೇಷನ್ ಇತ್ತು, ಟಿಕೆಟ್ ಇತ್ತು, ಇಷ್ಟೇ ಲಗೇಜು. ಮನೆ ಕಡೆ ಏನಾಯಿತು ಏನೂ ಗೊತ್ತಿಲ್ಲ, ಏನು ಬರೋದಿಲ್ಲ ಅನ್ನೋ ಒಂದು ಗ್ಯಾರಂಟಿ. ಆ ಥರ ಮನಸ್ಥಿತಿ ಏನೂ ಇಲ್ಲ, ಏನು ಹೇಳೋಕ್ಕೂ ಇಲ್ಲ, ಇದು ಇಲ್ಲ. ಹಾಗಾಗಿ ಅವತ್ತಿನ ದಿನ ಆಮೇಲೆ ಆ ಒಂದು ಇದು ಹೇಗಿತ್ತಂದರೆ, ಹೊರಟಿರೋದು ರಾಮನ ಕೆಲಸಕ್ಕೆ. ಮತ್ತು ಈ ಮುಲಾಯಮ್ ಸಿಂಗ್ ಬಗ್ಗೆ ಎಲ್ಲ ತುಂಬಾ ನಮಗೆ ಹೇಳಿದರು. ಅಲ್ಲಿರೋವಂಥ ಒಂದು ತುಂಬ ದಾರ್ಷ್ಯ ಎಷ್ಟು ಕೆಟ್ಟದಾಗಿದೆ ಅಲ್ಲಿ. ಇದು ಆಧುನಿಕ ಹಿರಣ್ಯಕಶಿಪು ಎರಡೂ ಸೇರಿ ನಿಜವಾದ ಮಾತು, ಒಂದು ಅವತಾರ. ಹೌದು ಮುಲಾಯಮ್ ಸಿಂಗ್ ಅಂತ. ಮುಂದೆ ಅದರದ್ದು ಎಕ್ಸ್ಪ್ರೆಸ್ ಮಾಡ್ತೀನಿ ನಿಮಗೆ. ಮಾಡಿದ್ದು ಇದನ್ನು ಅಂಥ ರಾಕ್ಷಸರೇ ಹೇಳಬೇಕಂದ್ರೆ. ಅವನು VP ಸಿಂಗ್, ಅವನಿಗೆ ಸೆಂಟ್ರಲ್ಲಿ ಸಪೋರ್ಟ್ ಮಾಡೋಕ್ಕೆ ಎಲ್ಲ ಸರಿಯಾಗಿದ್ದವ್ರೆ. ಸೊ ಹಾಗಾಗಿ ಅಲ್ಲಿಂದ ಹೊರಟಾಗ ಇನ್ನು ವಾಪಸ್ ಬರೋದಿಲ್ಲ ಅನ್ನೋ ಒಂದು ಲೆಕ್ಕಾಚಾರದ ಮೇಲೆ ಹೊರಟಿದ್ದು ಮನೆಯಿಂದ. ಸೊ ಯಾಕೆಂದ್ರೆ 315 ರೂಪಾಯಿ ಇಟ್ಕೊಂಡು ನಾನು ಏನು ವಾಪಸ್ ಬರೋ ಯೋಚನೆ ಮಾಡ್ಕೊಂಡು ಹೊರಟಿ ನಾನು. ಸೊ ಅದಕ್ಕೆ ಹಾಗೆ ಹೊರಟಿದ್ದು. ಅದಾದಮೇಲೆ ಚೆನ್ನೈ ಹೊರಟಿದ್ದು ಮಧ್ಯರಾತ್ರಿ 19 ಮಧ್ಯರಾತ್ರಿ. ಒಂದು ಆ್ಯಕ್ಚುಲಾಗಿ 2-2.5 ದಿನ ಮ್ಯಾಕ್ಸಿಮಮ್ ಅದು ಹೋಗಬೇಕಾಗಿದ್ದು. ಅಂದರೂ ಇನ್ನೂ 3.5 ದಿನ ಆಯಿತು ಒಟ್ಟು ತಲುಪೋಕ್ಕೆ. ರಾಮಗುಂಡಮ್ ಅಂತ ಒಂದು ಊರು, ಆಂಧ್ರಕ್ಕೆ ಬರುತ್ತೋ ತೆಲಂಗಾಣಕ್ಕೆ ಬರುತ್ತೋ ಗೊತ್ತಿಲ್ಲ ಇರೋದು. ರಾಮಗುಂಡಮ್ ಅಲ್ಲಿ ಒಂದು ಕಡೆ ಸ್ಟಾಪ್. ಇದು ದೊಡ್ಡ ಜರ್ನಿನೇ. ಆ ಜರ್ನಿಯಲ್ಲಿ ಅಲ್ಲೊಂದು ಕಡೆ ನಿಲ್ಲಿಸಿದಾಗ ಕರಸೇವಕರು ಏನು ಟಿಕೆಟ್ ಇಲ್ಲ ಇನ್ನೊಂದಿಲ್ಲ ಎಲ್ಲ ತುಂಬ್ಕೊಂಬಿಟ್ರು. ಇಡೀ ರೈಲು ಅಲ್ಲಿಂದ ರಾಮಗುಂಡಮಿಂದ ಅಲ್ಲಿವರೆಗೂ ಅಷ್ಟೊಂದು ಜನ ಇರಲಿಲ್ಲ. ಸೊ ಆ ಕ್ಷಣದಲ್ಲಿ ತುಂಬ್ಕೊಂಬಿಟ್ರು ಎಲ್ಲ. ನಾವು ರಿಸರ್ವೇಷನ್ ಕೋಚಲ್ಲಿದ್ದೀವಿ, ಅಲ್ಲಿದ್ದುಕೊಂಡು ನಮ್ಗಳನ್ನೆಲ್ಲ ಒತ್ತಿ ಎಲ್ಲ ಕೂತ್ಕೊಂಡ್ಬಿಟ್ರು. ಒಂದು ಎಲ್ಲ ಕಡೆ ಒಂಥರ ದಾಳಿನೇ ಅದು. ಈ ಒಂಥರ ವಾನರ ಸೇವೆನೇ, ಇದು ಸೇನೆನೇ ಪೂರ್ತಿ ಬಂದು ಆ ಮಟ್ಟಕ್ಕೆ ಬಂದು ನಿಂತ್ಕೊಂಡ್ರು. ಆಮೇಲೆ ನಮ್ಮದು ರಿಸರ್ವೇಷನ್ ಅವತ್ತೆಲ್ಲ ಏನಾಗುತ್ತೆ ಮುಂದಿಂದ ಏನೂ ಗೊತ್ತಿಲ್ಲ. ಸೊ ಇವ್ರುಗಳು ಈ ಥರ ಹೋಗ್ಬಿಟ್ರಲ್ಲ, ಇವಾಗ ನಾನು ಎಲ್ಲರೂ ಅರೆಸ್ಟ್ ಮಾಡಿಬಿಟ್ರೆ ಏನು ಮಾಡಬೇಕು ಅಂತ ಇದೊಂದು ಯೋಚನೆ. ಎಲ್ಲ ಕಡೆ ಅರೆಸ್ಟ್ ಆಗುತ್ತೆ ಅಂತ ಅದೊಂದು ಗುಮಾನ ಇತ್ತು. ಇಷ್ಟೊಂದು ಜನದ ಮಧ್ಯದಲ್ಲಿ ನನ್ನ ಅರೆಸ್ಟ್ ಮಾಡ್ಕೊಂಡು ಹೋಗ್ಬಿಟ್ರೆ ಮತ್ತು ಇಷ್ಟೆಲ್ಲ ಮಾಡಿದ್ದು ಪ್ರಯೋಜನ ಆಗಲಿಲ್ವಲ್ಲ ಅಂತ ಒಂದು ಕುರಿತಾ ಇರೋದು. ಸರಿ, ಆಮೇಲೆ ರಾಮಗುಂಡಮಲ್ಲಿ ಟ್ರೈನ್ ಮುಂದಕ್ಕೆ ಹೋಗಲಿಲ್ಲ. ಟ್ರೈನ್ ಮುಂದಕ್ಕೆ ಹೋಗ್ತಾ ಇಲ್ಲ ಅಂಥೇಳಿ ಒಂದಷ್ಟು ಜನ ನಿಲ್ಲಿಸಿದ್ರು, ಇನ್ನೊಂದಷ್ಟು ಜನ ಅರೆಸ್ಟ್ ಮಾಡಿದ್ರು. ಅಲ್ಲೇ ಅಷ್ಟೆಲ್ಲ ಮಾಡಿದ್ರು ಇನ್ನೊಂದಷ್ಟು ಜನ ಹೋಗಿ ರೈಲ್ ಮುಂದೆ ಮಲ್ಕೊಂಬಿಟ್ರು. ಒಂದು 4 hours 5 hours ಅಲ್ಲಿ ನಮ್ಮನ್ನೆಲ್ಲ ಅರೆಸ್ಟ್ ಮಾಡ್ತಾ ಇದ್ದಾರೆ ಅಂತ. ಸೊ ಹಾಗಾಗಿ ಅಲ್ಲಿಂದ ಮತ್ತೆ ಅವ್ರನ್ನ ಬಿಟ್ಬಿಟ್ರು ಎಲ್ಲರನ್ನು. ಸರಿ, ಎಲ್ಲ ಬಂದು ತಿರುಗಿ ವಾಪಸ್ ಬಂದು ತುಂಬಿಕೊಂಡ್ರು. ಅದಕ್ಕೆ ಜಸ್ಟ್ ಒಂದು ಹಿಂದಿನ ರೈಲ್ವೆ ಸ್ಟೇಷನಲ್ಲಿ ಯಾವುದೋ ಒಂದು ಸ್ಟೇಷನಲ್ಲಿ ಒಂದು ಕುಟುಂಬ ಬಂದು ನನ್ನ ಜೊತೆಯಲ್ಲಿ ಅಲ್ಲಿ ಬಂದು ಕೂತ್ಕೊಂಡ್ರು. ಒಂದು ಮಧ್ಯ ವಯಸ್ಕ ಒಂದು ಹೆಣ್ಮಗಳು ಮತ್ತು 2 ಮಕ್ಕಳು, ಅವ್ರ ತಾಯಿನೋ ಏನೋ, 4 ಜನ ಒಟ್ಟು ಬಂದಿತ್ತು. ಆ ಮಕ್ಕಳುಗಳು 10-12 ವರ್ಷದ ಮಕ್ಕಳಿರ್ತಾರೆ, ಒಂದು ಗಂಡು ಮಗು ಒಂದು ಹೆಣ್ಮಗಳು. ಸೊ ಅಷ್ಟು ಜನ ಬಂದು ಅಲ್ಲಿ ಫ್ಯಾಮಿಲಿ ನಾನು ಒಂದು ಕಡೆ ಇದ್ದರೆ ಅವರು ಇನ್ನು 4-5 ಸೀಟಲ್ಲಿ ಅವರು ಬಂದರು. ಸೊ ಅದಷ್ಟು ಬೋಗಿ
ಆ ಒಂದು ಇದು ಕಂಪಾರ್ಟ್ಮೆಂಟ್ ಇದೆಯಲ್ಲ ಅದಷ್ಟು ಒಂಥರ ಫ್ಯಾಮಿಲಿ ಕಂಪಾರ್ಟ್ಮೆಂಟ್ ಆದಂಗೆ ಆಯ್ತು ನನಗೆ. ಸೊ ಹಾಗಾಗಿ ಅಷ್ಟೊಂದು ಜನ ಬೇರೆಯವ್ರು ಬಂದು ನುಗ್ಗಿ ಎಲ್ಲ ಇದಾದ್ರೂ ನಮ್ಗೆ ಅವ್ರುಗಳ ಮೇಲೆ ಬಿದ್ದೋಗೋ ಥರ ಇದಾಗಲಿಲ್ಲ. ಆಮೇಲೆ ನೆಕ್ಸ್ಟ್ ತಿರ್ಗಾ ಇನ್ನೆರಡು ಸ್ಟೇಷನ್ನಲ್ಲಿ ಅಷ್ಟು ಜನ ಅರೆಸ್ಟ್ ಮಾಡಿಬಿಟ್ರು. ಅಯ್ಯೋ. ಸೊ ಯಾರ್ಯಾರು ಟಿಕೆಟ್ ಇರಲಿಲ್ವೋ ಅಷ್ಟು ಜನ ಅರೆಸ್ಟ್ ಆದರು. ನನ್ನ ಹತ್ರ ಟಿಕೆಟ್ ಇತ್ತು, ಅದನ್ನು ತೋರಿಸಿದ್ದಕ್ಕೆ ನಾನು ಸೇಫ್ ಆದೆ. ಮತ್ತು ಅವ್ರ ಫ್ಯಾಮಿಲಿ ಇತ್ತು ಹೇಗಿದ್ರು. ಸೊ ಏನೋ ಅದೇ ಫ್ಯಾಮಿಲಿಯವರೇ ಇರೋಏನೋ ಅಂತ ಅಂದ್ಕೊಂಡು ಅವರು ಬಿಟ್ಬಿಟ್ಟು ಹೋಗ್ಬಿಟ್ರು. ಸೊ ಇದು ರಾಮಗೊಂಡಮಲ್ಲಿ ಮೇಜರ್ ಒಂದು ಫಸ್ಟ್ ಎವರ್ ಇದು ನಮ್ಮ ಜೊತೆಗಿನ ಎನ್ಕೌಂಟರ್. ಅದು ಭಯ, ಏನಾಗುತ್ತೋ ಅನ್ನೋ ಒಂದು ಆತಂಕ. ಸರಿ, ಅದಾಯಿತು. ಅದಾದಮೇಲೆ ಕ್ರಮೇಣ ನೆಕ್ಸ್ಟ್ ಸ್ಟೇಜ್ ಎಲ್ಲಿ ನಮಗೆ ತೊಂದರೆ ಆಗಿದೆ ಅಂತಂದರೆ ಮಾಣಿಕ್ಪುರ್ ಅಂತ ಒಂದು ಜಾಗ ಬರುತ್ತೆ. ಅದು UP ಬಾರ್ಡರ್, ಅದು UP ಸೈಡಲ್ಲಿರೋದು. ಎಲ್ಲಿಂದ ಹೋದವರೆಲ್ಲ ಹೇಳ್ತಾರೆ ಮಾಣಿಕ್ಪುರದ ಬಗ್ಗೆ, ಅಲ್ಲಿ ಎಲ್ಲ ಹಿಡಿದು ಬಿಡ್ತಾ ಇದ್ರು. ಏಕೆಂದರೆ ಅದು UP ನಿಮ್ಗೆ ಅಲ್ಲಿಂದನೇ ಶುರು ನಿಮಗೆ. ಸೊ ಫಸ್ಟ್ ಎವರ್ ಸ್ಟೇಷನ್ ಆ ಕಡೆ ಅಲ್ಲಿಂದಾನೇ ಬಿಡ್ತಾ ಇದ್ರೆ. ಸೊ ಅಲ್ಲಿ ಕಂಪ್ಲೀಟ್ ನಮ್ಗೆ ಅದರದ್ದು ಅನುಭವ ಅನ್ನೋದು ಯಾವ ಲೆಕ್ಕಕ್ಕೆ ಬಂದರು ಅಂತಂದರೆ, ಸ್ಟೇಷನ್ನು ಒಂಥರ ನಾವು ಎಂಟ್ರ್ ಆಗ್ತಾ ಇದ್ದಂಗೆ ಎಲ್ಲ ಕಡೆ ಸೆಕ್ಯೂರಿಟಿ ನಮಗೆ. ನರಸಿಂಹಮೂರ್ತಿನೂ ಹೇಳಿದ್ದಾರೆ ಇದನ್ನು. ಹಾಂ. ಸೊ ಎಲ್ಲ ಕಡೆ ಸೆಕ್ಯೂರಿಟಿ, ತೀರಾ ಪ್ರಕ್ಷುಬ್ಧ ವಾತಾವರಣ. ಆ್ಯಂಡ್ ಸೆಕ್ಷನ್ನು ಎಲ್ಲೂ ಸೆಕ್ಯೂರಿಟಿ ಅಲ್ಲ, ನಿಮ್ಮನ್ನ ಇನ್ಸೆಕ್ಯೂರ್ ಮಾಡೋದಕ್ಕೆ ಅವ್ರು ಸೆಕ್ಯೂರ್ ಮಾಡ್ಕೊಂಡಿದ್ದು. ಹಾಗಾಗಿ ಎಲ್ಲ ಅಷ್ಟು ಮೇಲೆ ಸ್ಟೇಷನಲ್ಲಿ ನಿಂತ್ಕೋತು. ಅವಾಗ ತಿರ್ಗಾ ಚೆಕಿಂಗ್, ಒಬ್ಬರು ಆದಮೇಲೆ ಒಬ್ಬರು ಬರ್ತಾರೆ, ಚೆಕ್ ಮಾಡಕ್ಕೆ ಬರ್ತಾರೆ. ನನ್ನ ಹತ್ರ ಇಷ್ಟು ಡ್ಯಾಗರ್ ಬೇರೆ ಇದೆ, ಅದನ್ನು ಬ್ಯಾಗ್ ಚೆಕ್ ಮಾಡಿದ್ರೆ ಸಿಕ್ಕಾಪಟ್ಟೆ. ಸೊ ಹಿಂದೆಲ್ಲೂ ಬ್ಯಾಗ್ ಚೆಕ್ ಮಾಡಿರಲಿಲ್ಲ. ಇಲ್ಲಿ ನಾವು ಇರೋಷ್ಟೇ ಪ್ಯಾಸೆಂಜರ್ಸ್ ಬೇರೆ. ಇನ್ನು ಇಲ್ಲಿ ತಿರ್ಗಾ ಚೆಕಿಂಗ್ ಬಂದರು. ಅವ್ರು 2 ಸೈಡಿಂದ ಬರ್ತಾ ಇದ್ದಾರೆ ಅಂತ ತಿಳಿದು, ಈ 2 ಕಿಟಕಿ ಇರುತ್ತಲ್ವ, ಒಂದು ಗಾಜಿನ ಕಿಟಕಿ, ಇನ್ನೊಂದು ಮೆಟಲ್ ಕಿಟಕಿ ಇರುತ್ತೆ ನೋಡಿ, ಅದ್ರ ಮಧ್ಯದಲ್ಲಿ ಭಗವಧ್ವಜನೂ ID ಕಾರ್ಡು ಮತ್ತು ಡ್ಯಾಗರ್ 3 ಅಲ್ಲಿ ಇಟ್ಬಿಟ್ಟು ಬಾಗ್ಲಾಕ್ಬಿಟ್ಟೆ. ಸೊ 2 ಮಧ್ಯದಲ್ಲಿ ಕೂತ್ಕೋತದು. ಸೊ ಹಾಗಾಗಿ ಅದರಿಂದ ನಾನು ಅದೊಂದು ಸಲ ತಪ್ಪಿಸ್ಕೊಂಡೆ. ಸಮಯ ಪ್ರಜ್ಞೆ ಬಳಸಿದ್ರೆ ಅಲ್ಲ ಆಯಿತು. ಹಾಗಾಗಿ ಅದು ಉಳ್ಕೊಂಡು ಅದು ಉಳ್ಕೋತು. ಮತ್ತು ಅದು ಮಾಡೋ ಟೈಮಲ್ಲಿ ಇವರು ಫ್ಯಾಮಿಲಿಯವರು ಅದನ್ನು ನೋಡಿದ್ರು. ಯೂನಿಯನ್ ಒಳ್ಳೆ ಡಕಾಯ್ತು ಅಂತಾರೆ, ಇಷ್ಟುದ್ದ ಇದಿಟ್ಕೊಂಡ್ಬಿಟ್ಟಿದೆ ಅಂತ ಹೆದರ್ಕೊಂಡ್ಬಿಟ್ರು ಅವರು. ಅವ್ರಿಗೆ ಭಯ ಆಗೋಯ್ತು. ಇವರೆಲ್ಲ ಹೋದ್ಮೇಲೆ ಅವರು ಯಾರು ನಾನು ನೋಡ್ತಾ ಇಲ್ಲ, ನನ್ನ ಹತ್ರ ಅಷ್ಟೊತ್ತರೆಗೂ ಮಾತಾಡ್ಕೊಂಡ್ಬಂದವರು. ಸೊ ಅವ್ರು ಯಾರೂ ಮಾತಾಡ್ತಾ ಇಲ್ಲ ನನ್ನ ಹತ್ರ. ಒಂಥರ ತುಂಬ ಇದಾಗ್ಬಿಟ್ರು. ಸರಿ, ಅದಾದ್ಮೇಲೆ ಹೇಳಿದೆ, ಏನು ಹೆದರ್ಕೋಬೇಡಿ, ನಾನು ಕರ್ತವ್ಯಕ್ಕೆ ಹೋಗ್ತಾ ಇರೋದು, ನನ್ನ ಸೇಫ್ಟಿಗೋಸ್ಕರ ಇಟ್ಕೊಂಡಿದ್ದೀನಿ ಅಷ್ಟೇ. ಸೊ ತುಂಬ ದೂರ ಹೋಗೋದಿದೆ, ನಿಮ್ಗೆ ಗೊತ್ತಲ್ಲ, ನೋಡ್ತಾ ಇದ್ರೆ ಹೇಗಿದೆ ಅಂತೇಳಿ. ಸೊ ನನ್ನ ಸೇಫ್ಟಿಗೆ ಅಷ್ಟೇ ಇಟ್ಕೊಂಡಿದ್ದೀನಿ, ನೀವು ಏನು ಬೇರೆ ಯಾವುದೇ ರೀತಿ ಹೆದರ್ಕೋಬೇಡಿ ಅಂತೆಲ್ಲ ಹೇಳಿದ್ಮೇಲೆ ಅವ್ರು ಆಮೇಲೆ ಇದಾದರು. ಬಟ್ ಒಂಥರ ಏನೋ ಅವ್ರುಗಳಿಗೆಲ್ಲ ಯಾರೋ ಇವ್ನ ಜೊತೆ ಬಂದು ಕೂತ್ಕೊಂಡ್ಬಿಟ್ಟಿದ್ದೀವಲ್ಲ ಅನ್ನೋ ಥರ ಇತ್ತು. ಸೊ ಹೀಗಾಗಿ ಅಲ್ಲಿಂದ ಅದಾಯಿತು. ಅದಾಗಿ ಆಮೇಲೆ ಒಂದೊಂದು ಸ್ಟೇಷನಲ್ಲೂ ತೀರಾ ಬರ್ತಾರೆ, ಗಮನ ಇಟ್ಟು ಇದು ಮಾಡ್ತಾರೆ. ಅಷ್ಟೊಂದು ಡೀಪ್ ಚೆಕಿಂಗ್ ಇಲ್ಲದೇ ಇದ್ರೂ ಭಾಳಷ್ಟು ಕಡೆ ಚೆಕಿಂಗ್ ಆಯ್ತಿದ್ದು. ಇನ್ನು ಕೊನೆ ನಾವು ಮುಟ್ಟಬೇಕಾಗಿರೋದು ವಾರಣಾಸಿಗೆ ಬಂದು ಇಳಿಬೇಕಾದ್ರೆ ಅಲ್ಲೂ ಅಷ್ಟೇ, ಎಲ್ಲಿಗೆ ಬರ್ತಾಯಿದ್ದೀರಾ, ಎಲ್ಲಿಗೆ ಹೋಗ್ತಾಯಿದ್ದೀರಾ, ಇದೆಲ್ಲ ಪ್ರಶ್ನೆಗಳು. ತಿರ್ಗಾ ನನಗೆ ಹಿಂದಿ ಬರೋದೇ ಇಲ್ಲ. ಇಲ್ಲಿ ನಾವೇನು ದೂರದರ್ಶನ ನೋಡ್ತಾ ಇದ್ವಿ, ಶನಿವಾರಕ್ಕೋ ಭಾನುವಾರಕ್ಕೋ ಒಂದು ಹಿಂದಿ ಸಿನಿಮಾ ಬರೋದು, ಇನ್ನು ಯಾವ್ದಾರ ನೊಕ್ಕಡ್ಡು ಅದು ಇದು ಇಂಥವು ಯಾವ್ದಾರು ಸೀರಿಯಲ್ ಬರೋದು. ಅಂಥವಕ್ಕೆ ನನಗೆ ಅದು ಎಲ್ಲೋ ಒಂದು ಚೂರು ಅರ್ಥ ಆಗೋದೇ ಹೊರತು ಮಾತು ಪೂರ್ತಿ ಇಲ್ಲವೇ ಇಲ್ಲ ಅಂತಲೇ ಹೇಳಬೇಕು. ಸೊ ಎಲ್ಲೂ ನಮಗೆ ಸ್ಕೂಲಲ್ಲೂ ಇಲ್ಲ, ಬೇರೆ ಆಡುಭಾಷೆಯಲ್ಲಿ ನಾವು ಇದು ಮಾಡೋಕ್ಕೆ ಆ ಥರದ್ದೊಂದು ಪರಿಸ್ಥಿತಿ. ಅಲ್ಲಿ ಇಳಿದಾಗ ನಾನು ಇಂಗ್ಲೀಷಲ್ಲೇ ಅವ್ನಿಗೆ ಹೇಳಿದೆ, ಎಲ್ಲೋ ಬೇರೆ ಇದು ಮಾಡ್ತಾಯಿದ್ದೀನಿ, ರಿಜಿಸ್ಟ್ರ್ ಇದು ಮಾಡ್ಕೊಂಬಂದಿದ್ದೀನಿ, ಯಾಕೆಲ್ಲ ಅವಾಗಿಂದ ನಮ್ಗೆ ಈ ಥರ ತೊಂದರೆ ಕೊಡ್ತಾ ಇದ್ದೀರಾ ನೀವು ಅಂತ ಅಂದ್ಬಿಟ್ಟೆ ಜೋರಾಗಿ ಅವನಿಗೆ. ಅವನು ಜಾವ ಅಂದ್ಬಿಟ್ಟೆ. ಸೊ ಕಾನ್ಫಿಡೆಂಟಾಗಿ ಮಾತಾಡ್ಬಿಟ್ಟೆ. ಸೊ ಅವ್ರಿಗೆ ಏನು ಮೇಯ್ನ್ ಅಂದರೆ ಹೆದರ್ಕೋತಾರಾ ಅಥವಾ ಏನು ಇದೆಲ್ಲ ನೋಡ್ತಾ ಇರ್ತಾರೆ ನೋಡಿ. ಸೊ ಅದು ಕಾನ್ಫಿಡೆಂಟಾಗಿ ಹೇಳ್ಬಿಟ್ಟೆ. ಸರಿ ಹೋಗಾಯ್ತು ಅಂತಂದ. ಸೊ ಅಲ್ಲಿ ಸರಸ್ವತಿ ಮಂದಿರ ಅಂತ, ಸರಸ್ವತಿ ವಿದ್ಯಾಮಂದಿರ ಅಂತ ಒಂದು ಸಂಘದ ಶಾಖೆ, ಇದು ಕಾರ್ಯಾಲಯನೇ ಅಂತಲೇ ಹೇಳಬೇಕದು. ಅಲ್ಲಿಗೆ ನಮಗೆ ಇನ್ಸ್ಟ್ರಕ್ಷನ್ ಇದ್ದಿದ್ದೆ, ಅಲ್ಲಿಗೆ ಹೋಗ್ರಿ ಅಂತ. ಅಲ್ಲಿ ಹೋಗ್ಲಿಕ್ಕೂ ಅಷ್ಟೇ, ಅಲ್ಲಿ ಕೇಳೋದು ಯಾರನ್ನ ಕೇಳಿದ್ರೆ ಅವರು ಯಾರೋ ಇವ್ರನ್ನ ತೋರಿಸ್ಬಿಟ್ಟು ಅರೆಸ್ಟ್ ಮಾಡಿಸ್ಬಿಟ್ರೆ. ಸೊ ಈ ಥರ ಒಂದು ಸ್ವಲ್ಪ ಅಲ್ಲಿ ಇಲ್ಲಿ ಓಡಾಡಿಕೊಂಡು ಯಾರೋ ಲೋಕಲ್ಸ್ ಡೆಫಿನೆಟ್ ಇವ್ನ ಏನು ತೊಂದರೆ ಇಲ್ಲ ಅಂತ ಅನ್ಸೋಂಥವ್ರನ್ನ ಕೇಳ್ತಾಯಿದ್ದೆ. ಕೇಳಿ ಅಲ್ಲಿ ಹುಷಾರಾಗಿ ಅಲ್ಲಿಗೆ ಹೋಗಿ ತಲುಪಿದೆ. ಅಲ್ಲಿ ತಲುಪಿದ ಮೇಲೆ ದೊಡ್ಡ ಶಾಲೆ. ಅಂದರೆ ನೀವು ಇಳ್ಕೊಳ್ಳೋಕೆ ಜಾಗನ ಅದು? ಹಾಂ, ನೀವು ಅಲ್ಲಿ ಹೋಗಿ ಫಸ್ಟ್ ರಿಪೋರ್ಟ್ ಮಾಡ್ಕೊಳ್ಳಿ, ಮುಂದಿಂದೇನು ಅಂತ ಬೆಂಗಳೂರಲ್ಲಿ ನಿಮಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ. ಹೌದು, ನಾವು ಎಲ್ಲಿ ಫಸ್ಟ್ ಹೋಗಿ ತಲುಪಬೇಕು ಅನ್ನೋದಕ್ಕೆ ಅಲ್ಲಿಂದ ಬೆಂಗಳೂರಲ್ಲಿ ನಮಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ. ಅಂದರೆ ಇಲ್ಲೊಂದು ಸಣ್ಣ ಇಂಟರ್ವೆನ್ಷನ್. ನೀವು ಹೋದ್ರಲ್ಲ,
ಹೋಗೋಕೆ ಮೊದಲು ನಿಮ್ಮನ್ನೆಲ್ಲ ಗ್ರೂಪ್ಗಳು ಮಾಡಿ ನಾವು ಕರ್ಕೊಂಡು ಹೋಗ್ತೀವಿ, ಸೇಫ್ ಆಗಿರ್ಬೋದು, ಆ ಥರ ಎಲ್ಲ ಏನೂ ಆ ಇರಲಿಲ್ಲ. ಥರ ಇಲ್ಲ. ನಿಮ್ಮ ಪಾಡಿಗೆ ನೀವು ಬನ್ನಿ ಅಂತ ಹೇಳಿದ್ರು ಅಷ್ಟೇ. ನೀವು ಗ್ರೂಪಲ್ಲಿ ಹೋಗಿದ್ದಿದ್ರೆ ಸುರೇಶ್ ಕುಮಾರ್ ಅವ್ರದ್ದು ತಂಡ ಹೊರಡ್ತು, ಅವ್ರ ಜೊತೆ ಹೊರಟಿದ್ರೆ ಅವ್ರಿಗೆ ಏನಾಗಿರೋದು ಆ ಗ್ರೂಪ್ಗೆ ಅಷ್ಟು ಜನಕ್ಕೆ ಆಗಿರೋದು. ಅರೆಸ್ಟ್ ಆಯ್ತು, ಬೇಕಾದಷ್ಟು ವಾಪಸ್ ಬಂದ್ಬಿಟ್ಟು ಬೇಕಾದಷ್ಟು ಕಡೆ ಅರೆಸ್ಟ್ ಆಗಿದೆ. ಬರೋಕ್ಕಾಗಲಿಲ್ಲ. ಸೊ ಅವ್ರು ಎಲ್ಲಿ ಸಿಕ್ಕೊಂಡು ಅಯೋಧ್ಯೆ ತಲುಪೋಕ್ಕಾಗಲಿಲ್ಲ. ಅಯೋಧ್ಯೆಗೆ ತಲುಪಲಿಕ್ಕಾಗಲ್ಲ, ಎಲ್ಲೋ ಮಧ್ಯೆ ಅರೆಸ್ಟ್ ಆಗ್ತಾರೆ, ಇಲ್ಲ ಯಾವುದೋ ಜೈಲಲ್ಲಿ ಇರ್ಬೋದು, ಏನೋ ಒಂದಾಗಿರುತ್ತೆ. ಅದೇ ಅದೇ ಕೊನೆ ಡೆಸ್ಟಿನೇಷನ್ ಮುಟ್ಲಿಕ್ಕೆ ಆಗ್ತಾ ಇರಲಿಲ್ಲ. ಅಂದರೆ ನೀವು ಅಯೋಧ್ಯೆಗೆ ತಲುಪಿದ್ದು ನೀವು ಒಬ್ಬರೇ ಹೋಗಿದ್ದು? ನಾನೊಬ್ಬನೇ ಹೋಗಿ ತಲುಪಿದ್ದೆ. ನನ್ನ ತಂಡದಿಂದ ನಾನು ಒಬ್ಬನೇ ಹೋಗಿ ಅಲ್ಲಿ. ಒಳ್ಳೇದಾಯ್ತು ನೋಡಿ. ಸೊ ಹಾಗಾಗಿ ಅಲ್ಲಿ ಸರಸ್ವತಿ ವಿದ್ಯಾಮಂದಿರಕ್ಕೆ ಅವತ್ತು ಹೋಗಿ ತಲುಪಿದೆ. ತಲುಪಿದ ಮೇಲೆ ಅಲ್ಲಿ ಊಟ ತಿಂಡಿ ಅದೆಲ್ಲ ಚೆನ್ನಾಗಿ ವ್ಯವಸ್ಥೆ ಅಂತೂ ನಾವು ಹೇಳೋ ಹಾಗೆ ಇಲ್ಲ. ಸಂಘದ ವ್ಯವಸ್ಥೆ ಯಾವಾಗಲೂ ಅಷ್ಟೇ ತುಂಬ ಜೋರಾಗಿ ಮಾಡಿರ್ತಾರೆ, ವ್ಯವಸ್ಥಿತವಾಗಿತ್ತು. ಮತ್ತು ಬಂದಿದ ತಕ್ಷಣ ಹೋಗಿ ಬೇಗ ಫ್ರೆಶ್ ಆಗಿ ಬಂದ್ಬಿಟ್ಟು ತೊಗೊಂಡು ನೆಕ್ಸ್ಟು ಮುಂದಿನಕ್ಕೆ ನಾವು ಹೇಳ್ತೀವಿ ಏನು ಮಾಡಬೇಕು ಅಂತ. ಫಸ್ಟ್ ರೆಡಿಯಾಗಿ ನೀವು ಅಲ್ಲಿ ಸೇರಿದ್ದು ಯಾವತ್ತು? 23 ಮಧ್ಯಾಹ್ನಕ್ಕೆ. ಯಾಕೆಂದರೆ 19 ರಾತ್ರಿ ಇಲ್ಲಿ ಹೊರಟಿದ್ದಲ್ಲ, 19, 20, 21, 22 ಇಲ್ಲ 19 ಅಲ್ಲ, 19 ಮಧ್ಯರಾತ್ರಿ 12, 20ನೇ ತಾರೀಕು, 20, 21, 22, 23ನೇ ತಾರೀಕು ಮಧ್ಯಾಹ್ನ ತಲುಪಿದ್ದು ನಾನು. 23 ಮಧ್ಯಾಹ್ನ ತಲುಪಿ ಅಲ್ಲಿ ಹೋಗಿ ಒಂದು ಫ್ರೆಶ್ ಆಗಿ ಬಂದು ಇನ್ನೂ ಇದು ತೊಗೋತಾ ಇದ್ವಿ ಅಲ್ಲಿ, ಚಪಾತಿ ಮತ್ತು ಇದು ಪೂರಿ ಈ ಥರದ್ದೆಲ್ಲ ಮಾಡಿರ್ತಿದ್ರು. ಹಾಂ, ಸೊ ಅದು ಊಟ ಮಾಡ್ತಾರೋ ಆವಾಗಲೇ ಬಂದರು, ಇಲ್ಲ ನೀವು ಬೇಗ ಹೊರಡ್ಬೇಕು ಇಲ್ಲಿಂದ, ಇಲ್ಲಿ ತುಂಬ ರೇಡ್ಗಳಾಗ್ತಾ ಇರುತ್ತೆ ಅಂತೆಲ್ಲ ಅಲ್ಲೇ ಬಂದು ಹೇಳಿದ್ರು ನಮಗೆ. ಸರಿ, ಅಷ್ಟರೊಳಗಡೆ ಸರಿ ಬೇಗ ತಿಂದ್ಬಿಟ್ಟು ನೆಕ್ಸ್ಟು ಇಲ್ಲಿಂದ ಇಬ್ಬರಿಬ್ಬರು 3 ಜನ ಹೋಗ್ಬೇಕು. ಯಾಕೆಂದರೆ ಎಲ್ಲ ಕಡೆ ಕರ್ಫ್ಯೂ ಇದೆ, ಜಾಸ್ತಿ ಜನ ಹೋಗೋ ಹಾಗೆ ಇಲ್ಲ, ಎಲ್ಲೂ ಗುಂಪುಗಳಲ್ಲಿ ಹೋಗೋ ಹಾಗಿಲ್ಲ. ನೀವೇನು ID ಕಾರ್ಡ್ ಅದು ಇದೆ ಅಂತಂದಿದ್ರೆ ಅದನ್ನು ಹರಿದಾಕ್ಬಿಡಿ ಇಲ್ಲೇ, ಅಥವಾ ಇದು ಇಲ್ಲೇ ಡೆಪಾಸಿಟ್ ಮಾಡಿಬಿಡ್ಬೇಕಂದ್ರೆ ತೊಗೊಂಡೋಗ್ಬೇಡಿ ಮುಂದಕ್ಕೆ ಅಂತೆಲ್ಲ ಹೇಳಿದರು. ಸೊ ಅದನ್ನು ನಾನು ಯಾವುದೋ ಒಂದು ಇದರಲ್ಲಿ ಅಡ್ಜಸ್ಟ್ ಇಟ್ಕೊಂಡು ಹಾಗೆ ಹೋದೆ. ನಾನು ಎಲ್ಲೂ ಕೊಡಲಿಲ್ಲ ಅದನ್ನು. ನೋಡೋಣ ಬಿಡು, ಏನು ತೊಂದರೆ ಇಲ್ಲ ಅಂದರೆ ಅದು ನನಗೆ ಟ್ರೆಷರ್. ID ಕಾರ್ಡ್ ಇಲ್ದಿದ್ರೆ. ಸೊ ಸರಿ, ಅದು ತೊಗೊಂಡು ಭಗವದ್ಧ್ವಜನ ಇಟ್ಕೊಂಡು ಯಾವುದನ್ನೂ ಎಲ್ಲೂ ಕೊಡಲಿಲ್ಲ, ಎಲ್ಲ ಇಟ್ಕೊಂಡೆ ನನ್ನ ಹತ್ರನೇ ಇಟ್ಕೊಂಡು. ಆಮೇಲೆ ಅವರು ಹೇಳಿದ್ರು 3 ಜನ ಇಟ್ಕೊಂಡ್ರೆ ಎಲ್ಲ ಇಟ್ಕೊಂಡೆ, ಯಾವುದನ್ನೂ ಬಿಡಲಿಲ್ಲ ನಾನು. ಎಲ್ಲೋ ಮುಂದೆ ನಮಗೇನೂ ಗೊತ್ತಿಲ್ಲ, ಯಾವುದೋ ಪರಕೀಯ ಇದು ಅಲ್ಲಿ ಹೋಗಿ ಇರಬೇಕು. ಮತ್ತು ಯಾರೆಲ್ಲ ಅಲ್ಲೆಲ್ಲ ಇರೋರೆಲ್ಲ ಅರ್ಧಕ್ಕರ್ಧ ಜನ ನಮ್ಮವ್ರು ಅಲ್ಲದೇ ಇರೋಂಥವ್ರು. ಸೊ ಹಾಗಾಗಿ ಅಂಥವ್ರ ಮಧ್ಯದಲ್ಲಿ ಎಲ್ಲಿ ಏನು ತೊಂದರೆ ಆಗುತ್ತೋ ಏನೋ ನಮಗೆ ಏನೂ ಗೊತ್ತಿಲ್ವಲ್ಲ ಆ ಸೈಡ್ದು. ಸೊ ಹಾಗಾಗಿ ಯಾಕೆಂದರೆ ಇಲ್ಲಿಂದ ಹೇಳಿ ಕಳಿಸೋವಾಗೂ ಎಲ್ಲ ಚೆನ್ನಾಗಿ ಹೇಳಿ ಕಳಿಸಿರ್ತಾರೆ ಪಾಪ, ಇವ್ರಿಗೂ ಅದೇ ನಂಬಿಕೆ ಇರುತ್ತೆ, ಏನಿಲ್ಲ ಎಲ್ಲ ಇರ್ತಾರೆ ನಮ್ಮವ್ರು ನೋಡ್ಕೋತಾರೆ ಅಂತ. ಎಲ್ಲಿ ನೋಡ್ಕೊಳ್ಳೋದೆಲ್ಲ ಅರೆಸ್ಟ್ಗಳಾಗ್ತಾ ಇದ್ರೆ ಮತ್ತೆ ನೋಡ್ಕೊಳ್ಳೋದೇನು ಬಂತು ಬಾಬು. ಸೊ ಹಾಗಾಗಿ ಅಷ್ಟರಲ್ಲೇ ನಮಗೆ ಡೈರೆಕ್ಷನ್ ಕೊಡ್ತಾಯಿದ್ರು, ಮುಂದಿಂದ ಹೇಗೆ ಸ್ಟ್ರಾಟಜಿ. ಒಂಥರ ಬ್ರಾಡ್ ಸ್ಟ್ರಾಟಜಿ ಇರಲಿಲ್ಲ, ಆಪರೇಷನಲ್ ಸ್ಟ್ರಾಟಜಿನೇ. ಸೊ ಹಾಗಾಗಿ ನೆಕ್ಸ್ಟ್ ಸ್ಟೇಜ್ಗೆ ಯಾವ ಥರ ಏನು ಮಾಡಬೇಕು ಅನ್ನೋದಕ್ಕೆ ಆಚೆ ಹೋಗಿ ಜೀಪ್ಗಳಿರುತ್ತೆ, ಜೀಪಲ್ಲಿ ನೀವು ಎಲ್ಲಿವರೆಗೂ ಕರ್ಕೊಂಡು ಹೋಗ್ತಾರೋ ಹೊಟ್ಟೋಗ್ಬಿಡಿ ಅವ್ರ ಜೊತೆನಲ್ಲಿ ಟುವರ್ಡ್ಸ್ ಅಯೋಧ್ಯೆ. ಕೇಳಿ ನೀವು ಅಂಥೇಳಿ 3 ಜನನೇ ಬಿಡ್ತಾ ಬಂದರು. ಸರಿ, ನಾವು 3 ಜನ 4 ಜನ ಯಾರೋ ಹೊರಟ್ವಿ ನಾವು. ಸೊ ಅಲ್ಲಿ ಹೊರಟಾಗ ಕಾಶಿಯಿಂದ ನೀವು ಹೇಳ್ತಾ ಕಾಶಿ ವಾರಣಾಸಿನಲ್ಲಿ ನೀವು ರೀಚ್ ಆಗಿದ್ದು ಕಾಶಿಗೆ. ಅಲ್ಲಿ ಏನು ಹಾರ್ಡ್ಲಿ ಒಂದು 2 ಅವರ್ಸು ಇರಲಿಲ್ಲ ಅಲ್ಲಿಂದ. ಸೊ ಅಲ್ಲಿಂದ ಹೊರಟೋ ಹೊತ್ತಿಗೆ ಮಧ್ಯಾಹ್ನ 3-4 ಗಂಟೆ ಆಗಿರ್ಬೇಕು ನಾವು ಅವಾಗ. ನೆಕ್ಸ್ಟು ಅಲ್ಲಿಂದ ಹೋದ್ವಿ. ಒಂದು ಸ್ವಲ್ಪ ದೂರದಲ್ಲೇ ಯಾವುದೋ ಜೀಪ್, ಅವ್ರು ಹೇಳ್ದಂಗೆ ಯಾವುದೋ ಒಂದು ಪಾಯಿಂಟಲ್ಲಿ ಜೀಪ್ಗಳಿದ್ವು. ಈ ನಮ್ಮಲ್ಲಿ ಜೀಪ್ಗಳಿರುತ್ತೆ, ನೀವು ನೋಡಿರ್ತೀರಿ, ಬಂದವ್ರು ಹತ್ಸ್ಕೊಂಡು ಹೋಗ್ತಾ ಇರ್ತಾರೆ. ಮತ್ತು ಆಟೋಗಳೆಲ್ಲ ಇರುತ್ತೆ. ಅರೇಂಜ್ ಮಾಡಿದ ಜೀಪ ಅಥವಾ ಇಲ್ಲ ಅಲ್ಲಿ ಆ ಥರ ಲೋಕಲ್ ಜೀಪ್ಸೇ ಇರುತ್ತೆ. ಅದು ಸೊ ಅದೆಲ್ಲ ಗೊತ್ತು ಅವ್ರಿಗೆ. ಸೊ ಹಾಗಾಗಿ ಅಂಥವ್ರು ಈ ನಮ್ಮ ಕಡೆ ಇಲ್ಲಿ ಎಕ್ಸ್ಟೆನ್ಷನ್ ಏರಿಯಾಸ್ ಎಲ್ಲೂ ಆಟೋಗಳಿರುತ್ತೆ ಗೊತ್ತಾ, ಒಂದು 10 ಜನನೆಲ್ಲ ಕುಡಿಸ್ಕೊಂಡು ಆಟೋ, ಲೋಕಲ್ ಕನ್ವೆಯನ್ಸ್ ಅಷ್ಟಕ್ಕೆ ಮಾತ್ರ. ಒಂದು ನಾನು ಸಂಘದವರು ಏನಾದರೂ ಮಾಡಿದ್ರೆ ಇಲ್ಲ ಆ ಥರ ಮಾಡಿದ್ದೀನಿ. ಸರಿ, ಅಲ್ಲಿ ಹೋದ್ವಿ. ಅಲ್ಲಿ ಜೀಪ್ ಹತ್ರ ಹೋಗ್ತಾ ಇದ್ದಂಗೆ ನನಗೆ ಭಾಷೆ ಬರಲ್ಲ, ಯಾರೋ ನನ್ನ ಜೊತೆ ಇದ್ದವರು ಮಾತಾಡ್ತಾರೆ ಅಂತ ಹೇಳ್ಕೊಂಡು ಅವರೇ ಮಾತಾಡಿದ್ರು. ಮಾತಾಡಿ ನಾನು ಜೊತೆಲಿ ಕೂತ್ಕೊಂಡೆ. ಅದು ಎಷ್ಟು ಕೊಡಬೇಕಾಗಿತ್ತು ಏನೋ ಕೊಟ್ಟು ಜೀಪ್ ಹತ್ಕೊಂಡು ಕೂತಿದ್ದೆ ಅಷ್ಟೇ. ಅದೇ ಲಾಸ್ಟ್ ದುಡ್ಡು ನಾನು ಖರ್ಚು ಮಾಡಿದ್ದು. ಅದಾದಮೇಲೆ ಏನೂ ದುಡ್ಡು ಖರ್ಚು ಮಾಡೋ ಪ್ರಮೇಯನೇ ಬರಲಿಲ್ಲ. ಎಷ್ಟೋ ಅದು ಒಂದು 20 ರೂಪಾಯಿ. ಅಲ್ಲ, ಎಲ್ಲಿಗೆ ಕರ್ಕೊಂಡು ಹೋಗೋಕೆ ಅವರು ಟುವರ್ಡ್ಸ್ ಅಯೋಧ್ಯೆ ಹೋಗೋದಕ್ಕೆ ಇಳಿಯೋವಾಗ ನಾವು ದುಡ್ಡು ಕೊಟ್ಬಿಟ್ಟು ಇಳಿಬೇಕು, ಎಷ್ಟು ದೂರ ಬಂದಿರ್ತೀವೋ ಏನೋ ಅನ್ಕೊಂಡು. ಸೊ ಅಲ್ಲಿ ಒಂದು 20 ರೂಪಾಯಿ ನಾನು ಕೊಟ್ಟೆ ಅಂತ ಅನ್ಕೋತೀನಿ, ನನಗೆ ಅದು ನೆನಪಿಲ್ಲ ಕರೆಕ್ಟಾಗಿ. ಅಲ್ಲಿ ಇಳಿದಾಗ ಫೂಲ್ಪುರ್ ಅಂತ ಊರದು. ಅಲ್ಲಿಂದ ಅಲ್ಲಿಗೆ ಒಂದು 60-70 ಕಿಲೋಮೀಟರ್ ಇರ್ಬೋದು ಅಂತ ಅನಿಸುತ್ತೆ. 1-1.5 ಗಂಟೆನಲ್ಲಿ ಹೋದ್ವಿ ಅಲ್ಲಿಗೆ. ಅದೂ ಅಷ್ಟೇ ಎಲ್ಲ ಕಡೆ. ಅಲ್ಲಿ ಫೂಲ್ಪುರಲ್ಲಿ ನಿಲ್ಲಿಸಿದ್ದು ಯಾಕೆ ಅಂತಂದರೆ ಅಲ್ಲಿಂದ ಹೈವೇ ಕಂಪ್ಲೀಟ್ ಬ್ಲಾಕ್ ಮಾಡಿಬಿಟ್ಟಿದ್ರು. ಫೂಲ್ಪುರ್ ಟು ಅಯೋಧ್ಯೆ ಕಂಪ್ಲೀಟ್ ಬ್ಲಾಕ್.
ಹೈವೇಗಳು, ಸಣ್ಣ ಸಣ್ಣ ರಸ್ತೆಗಳು ಬ್ಲಾಕ್, ಏನು ವೆಹಿಕ್ಯುಲರ್ ಮೂವ್ಮೆಂಟೇ ಇಲ್ಲ ಎಲ್ಲೂ. ಎಷ್ಟು ದೂರ ಅದು ಅಯೋಧ್ಯೆಯಿಂದ? ಅಯೋಧ್ಯೆಯಿಂದ ಒಂದು 180-200 ಕಿಲೋಮೀಟರ್ ಇರ್ಬೋದು ಅಂತ ಅನ್ಸುತ್ತೆ. ಅಲ್ಲ, ಫೂಲ್ಪುರ್. ಹೌದಾ? ಸೊ ಅದು ಕರೆಕ್ಟ್ ಒಂದು ಅಷ್ಟು ದೂರ ಇದೆ. ಹೌದು, ನಾವು ಅದನ್ನು ಅಂದರೆ ಅಲ್ಲಿಂದಾನೇ ಬ್ಲಾಕ್ ಮಾಡಿಬಿಟ್ಟಿದ್ರ? ಹೌದು. ಸೊ ಅದಕ್ಕೇನೆ ಇವ್ರು ಬರೋರು ಅಷ್ಟು ದೂರನೂ ಕಟ್ ಮಾಡಿಬಿಟ್ರು ಪೂರ್ತಿ. ಒಂದು 3-4 ಡಿಸ್ಟ್ರಿಕ್ಟ್ಸ್ ಆಗುತ್ತೆ ಅಂತ ಅನ್ಸುತ್ತೆ ಅದು. ಸೊ ಗಾಡಿ ಅಲ್ಲೇ ನಿಲ್ಬೇಕಾಯ್ತು? ಅಲ್ಲೇ ಎಂಡ್ ಮಾಡ್ಬಿಟ್ಟು ಅವ್ನು ತಿರ್ಸ್ಕೊಂಡು ಆ ಕಡೆ ವಾಪಸ್ ಹೋಗೋ ಡೈರೆಕ್ಷನ್ ನಿಲ್ಸ್ಕೊಂಡು ನಮ್ಗೆ ನಿಲ್ಲಿಸ್ಬಿಟ್ಟ. ಸರಿ, ಅಲ್ಲಾದ್ಮೇಲೆ ಇನ್ನೇನು ಫರ್ದರ್ ಇಲ್ಲ ನಿಮಗೆ, ಇದೇ ಲಾಸ್ಟ್ ನಾವು ಮಾಡೋಕ್ಕಾಗೋದು ಅಂತ. ಸರಿ, ಅಲ್ಲಿ ಏನು ಕೊಡಬೇಕು ಅದು ಕೊಟ್ಬಿಟ್ಟು ಅಲ್ಲಿಂದ ಅಲ್ಲಿ ನೆಕ್ಸ್ಟು ಬರುವಂಥವ್ರು ಅಲ್ಲಿ ನಮಗೆ ಇನ್ಸ್ಟ್ರಕ್ಷನ್ ನೆಕ್ಸ್ಟ್ ಎಲ್ಲಿಗೆ ಹೋಗಬೇಕು ಅಂಥೇಳಿ. ಅಲ್ಲಿ ಯಾರ್ಯಾರೋ ಇರ್ತಾರೆ, ಹೀಗೆ ಗಸ್ತು ಇದರಲ್ಲಿದ್ದೋ ಥರ ಇರ್ತಾರೆ. ಅಲ್ಲಿ ಲೋಕಲ್ ಮುಖಿಯಾಗಳು, ಆ ಹಳ್ಳಿ ಜನಗಳಿಗೆ ರೆಪ್ರೆಸೆಂಟೇಷನ್ ಇರ್ತದೆ. ಇದು ಅದೊಂದು ದೊಡ್ಡ ಚೈನ್. ನಾನು ನಿಮ್ಗೆ ಹೇಳ್ತೀನಿ ಎಷ್ಟು ಕೋಆರ್ಡಿನೇಷನ್ ಅಂತಂದರೆ, ಸಂಘದ ಕೋಆರ್ಡಿನೇಷನ್ ಹೇಗೋ ಹಾಗೆ ಅಲ್ಲಿ ಹಳ್ಳಿ ಜನಗಳದನ್ನು ಕೋಆರ್ಡಿನೇಷನ್ ಹೀಗೆ ಇತ್ತು. ಅದು ಸಂಘದ ವ್ಯವಸ್ಥೆನೋ ಅದು, ಅಥವಾ ಹಳ್ಳಿ ಜನಗಳೇ ಅದು ಯಾವ್ದಾರ ರೀತಿಯಲ್ಲಿ ಅದನ್ನು ಆ ಥರ ವ್ಯವಸ್ಥೆ ಮಾಡ್ಕೊಂಡಿದ್ರು ನನಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ವ್ಯವಸ್ಥೆ ಅಷ್ಟು ಜೋರಾಗಿತ್ತು. ಅಲ್ಲಿ ಜನಗಳು ಬಂದು ನಮ್ಮನ್ನ ನೆಕ್ಸ್ಟು ಒಂದು ಯಾವುದೋ ಒಂದು ಶೆಡ್ಗೋ ಯಾವುದೋ ಒಂದು ಇದಕ್ಕೆ ನಮ್ಮನ್ನ ಅಲ್ಲಿ ಅಂಥ ಕಡೆ ಹೋಗಿ ಅಂತೇಳಿ ನಮ್ಮ 3 ಜನ ಗೈಡ್ ಮಾಡಿಬಿಟ್ರು. ಅಲ್ಲಿ ಹೋದ್ವಿ. ಅಲ್ಲಿ ಹೋದಾಗ 120 ಜನ ಟೋಟಲ್, ಈ 2-3 ಜನನೂ ಸೇರಿ 120 ಜನ ಕಲ್ಕತ್ತಾದವರು ಅಲ್ಲಿ ಬಂದಿದ್ರು. ಒಟ್ಟು ಸೇರಿದ್ದಲ್ಲಿ ನನಗೆ ಮುಂಚೆ ಬಂದಿದ್ದವರು ಅಲ್ಲಿ ನನಗೆ ಕೊಠಾರಿ ಬ್ರದರ್ಸ್ ಇಬ್ಬರು ನನಗೆ ಅಲ್ಲಿ ಸಿಕ್ಕಿದ್ದು. ಆಮೇಲೆ ಅವ್ರ ಮಾವ, ಅವ್ರ ಮಾವನೂ ಇದ್ದರು. ಅದಲ್ದಿರ ಭಾಳಷ್ಟು ಜನ ಎಲ್ಲ ಅಲ್ಲಿಯವರೇ, ಕೋಲ್ಕತ್ತಾದವರು. ಯಾರೂ ಇಲ್ಲ, ನಾನೊಬ್ಬನೇ ಕರ್ನಾಟಕದವನು ಈ ಗ್ರೂಪಲ್ಲಿ. ಹೌದಾ? ನಾವು ಹೋದ್ವಲ್ಲ, ನನ್ನ ಹಿಂದೆ ಮುಂದೆ ಎಲ್ಲ ಬಂದಿರೋರು ಬಂದಿರ್ತಾರೆ, ಹೋಗಿರ್ತಾರೆ, ಎಲ್ಲ ಆಗಿರುತ್ತೆ. ಆ ಹುಡುಗರದ ನೀವು ನೋಡಿದ್ರ ಅದನ್ನ? ಏನು ಆ ಹುಡುಗರು, ಕೊಠಾರಿ ಹುಡುಗರು? ಅದೇ ಹೇಳ್ತೀನಿ, ಹೇಳಿ. ಸೊ ಹಾಗಾಗಿ ಅಲ್ಲಿ ನನಗೆ ಅವ್ರದ್ದು ಸಂಪರ್ಕ ಆಗಿದ್ದು ಫೂಲ್ಪುರ್ನಲ್ಲಿ. ಅಲ್ಲಿಂದ ಇನ್ನು ಎಲ್ಲ ನಡೀಲೇಬೇಕು ಅನ್ನೋದೊಂದು ತೀರ್ಮಾನ. ಮತ್ತು ಎಷ್ಟು ದೂರ ಇದೆ, ಏನು ನಮ್ಗೆ ಯಾರು ಏನು ಆ ಥರದ್ದು ಅವ್ರು ಏನು ಮಾತಾಡ್ಕೋತಾರೆ ಅದು ನನಗೆ ಅರ್ಥನೂ ಆಗ್ತಾ ಇರಲಿಲ್ಲ. ಸೊ ಹಾಗಾಗಿ ಏನು ಇದ್ದಾರೆ, ಅವ್ರು ಹೋಗ್ತಾ ಇದ್ದಾರೆ, ಅವ್ರ ಜೊತೆ ಹೊಟ್ಟೋಗ್ಬೇಕು ಅನ್ನೋದು. ಸೊ ಅವತ್ತು 23 ರಾತ್ರಿನೋ ಏನೋ ಇರಬೇಕು. ಅವತ್ತು ರಾತ್ರಿನೇ ಹೊರಟ್ಬಿಡೋಣ, ಇನ್ನು ಇದ್ದರೆ ಕಷ್ಟ ಆಗುತ್ತೆ ಅಂಥೇಳಿ ಸೇರ್ಬೇಕಲ್ಲ ಟೈಮ್ಗೆ. ಸೊ ಹಾಗಾಗಿ ಇಷ್ಟು ದೂರ ನಡೆಯೋದಿರುತ್ತೆ, ಸೊ ಹೊರಟ್ಬಿಡೋಣ ಅಂಥೇಳಿ ರಾತ್ರಿನೇ ವಾಕಿಂಗ್ ಶುರು ಆಯ್ತು ನಮ್ಮದು. ಅಲ್ಲಿಂದ ಎಲ್ಲ ಗದ್ದೆಗಳೇ, ಎಲ್ಲೂ ಹೈವೇನಲ್ಲಿ ನಾವೆಲ್ಲೂ ಕಾಣಿಸ್ಕೊಳ್ಳೋ ಹಾಗೆ ಇಲ್ಲ. ಎಲ್ಲ ಕಂಪ್ಲೀಟ್ ಪ್ಯಾರಾಮಿಲಿಟರಿ ಫೋರ್ಸಸ್ಸು ಇಂಪ್ಲಿಮೆಂಟ್ ಮಾಡಿಬಿಟ್ಟಿದ್ರು ಅಲ್ಲಿ. ಅಲ್ಲ, ಇವಾಗ ಗದ್ದೆಗಳ ಮೂಲಕ ದಾರಿ ತೋರ್ಸೋಕೆ ಯಾರಿದ್ರು? ಅದನ್ನ ಈ ಹಳ್ಳಿ ಮುಖಿಯಾಗಳಿದ್ರಲ್ಲ, ಅವರು ಈ ಹಳ್ಳಿಯಿಂದ ನೆಕ್ಸ್ಟ್ ಹಳ್ಳಿಗೆ ನಮ್ಮನ್ನ ಬಿಡೋದಕ್ಕೆ ಇದು ಅವ್ರದ್ದು ರೂಟ್ ಮ್ಯಾಪ್ ಇರುತ್ತೆ. ಅಯೋಧ್ಯೆವರೆಗೂ ಅವ್ರದ್ದು ಒಂದು ಕೋಆರ್ಡಿನೇಷನ್ ಇದೆ. ಹೇಗೆ ಅವ್ರನ್ನ ಜನಗಳನ್ನ ಹೇಗೆ ತಲುಪಿಸ್ಬೇಕು ಅನ್ನೋದಕ್ಕೆ ಬರೀ ನಾವು ಒಬ್ಬರೇ ಅಲ್ಲ, ನಮ್ಮ ಥರ ಎಷ್ಟು ತಂಡಗಳು ಬರ್ತಾರೆ ಎಲ್ಲೆಲ್ಲಿಂದ ಅವ್ರನ್ನ ಒಂದೊಂದು ಗ್ರೂಪ್ನ 100 ಜನ 200 ಜನ ಈ ಥರದ್ದು ಗ್ರೂಪ್ಗಳನ್ನ ಸೇರಿಸಿ ಮುಂದಿನ ಹಳ್ಳಿವರೆಗೂ ಕಳಿಸ್ಕೊಡೋ ಜವಾಬ್ದಾರಿ ಒಬ್ಬನದು. ಅಲ್ಲಿಗೆ ಹೋಗಿ ಅಲ್ಲಿ ಹಳ್ಳಿನಲ್ಲಿ ಅವ್ನು ಇನ್ನೊಬ್ಬನಿಗೆ ಹ್ಯಾಂಡ್ ಓವರ್ ಮಾಡಿ ಅವನು ವಾಪಸ್ ಹೋಗೋನು. ಸೊ ಈ ಥರ ಅಕ್ರಾಸ್ ಪೂರ್ತಿ ನಡೆದಿದೆ ನಮಗೆ. 1857 ವಾರಲ್ಲಿ ಇಂಥದೇ ಒಂದು ಕೋಆರ್ಡಿನೇಷನ್ ಇತ್ತು ಅಂತ ತುಂಬ ಚೆನ್ನಾಗಿ ಅದು ಇದೆ. ಅದನ್ನೇ ಸಾವರ್ಕರ್ ಅವರು ಸಂಗ್ರಾಮ ಅಂತ ಹೇಳಿದ್ದು. ಇದು ಸುಮ್ಮನೆ ಯಾರೋ ಏನೋ ಇದಕ್ಕಿದ್ದಂಗೆ ಮಾಡಿದಂಥ ದಂಗೆ ಅಲ್ಲ. ಇವಾಗ ನೀವು ಹೇಳ್ತಾ ಇದ್ದೀರಲ್ಲ, ಯಾವ ರೀತಿ ಯಾರ್ಯಾರೋ ಸೀನ್ ಆ್ಯಂಡ್ ಅನ್ಸೀನ್ ಫೋರ್ಸಸ್ ನಿಂತ್ಕೊಂಡು ಮಾಡಿದ್ರು, ಆ ರೀತಿ ನಡೆದಿತ್ತು ಅನ್ನೋದಕ್ಕೆ ಪ್ರೂಫ್ ಆಗಿದೆ. ಬೇಕಾದಷ್ಟು ಪುಸ್ತಕಗಳು. ಪ್ರೇರಣೆ ಪ್ರಾಬಬ್ಲಿ ಇದಕ್ಕೆಲ್ಲ ಪ್ರೇರಣೆ ಅದೇ ಇರುತ್ತೆ ಅಂತ ಅನ್ಸುತ್ತೆ ನನಗೆ. ಅದೇ ಪ್ರೇರಣೆ ಇರೋದ್ರಿಂದ ಇದಕ್ಕೆ ಅದೆಲ್ಲ ಸ್ವಾತಂತ್ರ್ಯ ಸಂಗ್ರಾಮವನ್ನು ಮುನ್ನಡೆಸಿದ ಕ್ರಾಂತಿಕಾರಿಗಳಿಗೂ ಅದೇ ಪ್ರೇರಣೆ. 1857 ಬರೆದ್ರಲ್ಲ ಅವರು ಸ್ವಾತಂತ್ರ್ಯ ಸಂಗ್ರಾಮ ಅಂತ, ಅದನ್ನೇ ಭಗವದ್ಗೀತೆ ಥರ ಇಟ್ಕೊಂಡಿದ್ರು. ಭಗತ್ ಸಿಂಗ್ ಆಗಲಿ, ಸುಭಾಷ್ ಚಂದ್ರ ಬೋಸ್ ಅವರೇ ರೀಪ್ರಿಂಟ್ ಮಾಡಿದ್ರು. ಆ ಪುಸ್ತಕ ಬರೋಕ್ಕೆ ಬಿಡಲಿಲ್ವಲ್ಲ. ಸೊ ಹಿನ್ನೆಲೆಯಲ್ಲಿ ತುಂಬ ಚಪಾತಿ ಮೂಮೆಂಟ್ ಇತ್ತು. ಇದು ಕಮಲ ಪುಷ್ಪನ ಇಟ್ಕೊಂಡು ಹೋಗಿ ಅವರೆಲ್ಲ ಒಪ್ಪಿಗೆ ತಗೊಂಡಿದ್ದು. ಅತ್ಯಂತ ರೋಚಕವಾದಂಥ ರೋಮಾಂಚಕಾರಿಯಾದಂಥ ಕಥೆಗಳು. ಹೇಳಿ. ಹಾಗಾಗಿ ಅಲ್ಲಿಂದ ಈ ಥರದ್ದು ನಮ್ಮದು ಜರ್ನಿ ಶುರು ಆಯಿತು. ಹಗಲು ರಾತ್ರಿ ಪೂರ್ತಿ ಓವರಾಲ್ ನಾವು ಯಾವಾಗ ಕೊನೆವರೆಗೂ ಮುಟ್ಟೋವರೆಗೂ ಯಾವಾಗೋ ಮಧ್ಯದಲ್ಲಿ ಒಂದು 2 hours 3 hours ಯಾವಾಗಾರು ಮಲ್ಕೊಳ್ಳೋದು. ಮತ್ತು ಜನದ್ದು ಇದು ಜಾಸ್ತಿ ಇದೆ ಅಥವಾ ಎಲ್ಲರ ಪಾರೆ ನಡೀತಾ ಇರುತ್ತೆ ಅಂತಂದರೆ ಅದನ್ನು ಅವಾಯ್ಡ್ ಮಾಡಲಿಕ್ಕೋಸ್ಕರ ಒಂದು ಸ್ವಲ್ಪ ಹೊತ್ತು ಇಲ್ಲೇ ಇರ್ರಿ ಅಂತ ಹೇಳಿ ಸಬ್ಡ್ಯೂಡ್ ಇದು ಮಾಡಿಕೊಂಡು ಅಲ್ಲೇ ಇರ್ತಾ ಇದ್ವಿ. ಲೋಕಲ್ಸ್ ಗೈಡೆನ್ಸ್ ಇತ್ತು. ಲೋಕಲ್ಸೇ ನಮಗೆ ಪೂರ್ತಿ ನಿಂತಿದ್ದು. ಮತ್ತು ಇನ್ನೊಂದು ಏನಂದರೆ ನಾವು ಈ ಸೆಕ್ಯೂರಿಟಿನಲ್ಲೆಲ್ಲ ಇಲ್ಲೆಲ್ಲ ನಾವು ನೋಡ್ತೀವಲ್ಲ, ಸಾಧಾರಣವಾಗಿ ಅವರು
ಇದನ್ನು ಕಲೆಕ್ಟ್ ಮಾಡಿ ಇಂಟೆಲಿಜೆನ್ಸ್ ಕಲೆಕ್ಟ್ ಮಾಡಬೇಕಾದ್ರೆ ಅವರು ಯಾವಾಗಲೂ ಲೋಕಲ್ ಸಪೋರ್ಟ್ ಇಟ್ಕೊಂಡೆ ಅವ್ರು ಮಾಡೋಕ್ಕಾಗೋದು. ನೀವು ನೋಡಿ ಎಲ್ಲಿ ಬೇಕಾದ್ರೆ ಲೋಕಲ್ ಸಪೋರ್ಟ್ ಇಲ್ದಿರೋ ಅವ್ರಿಗೆ ಯಾವುದೇ ರೀತಿ ಇಂಟೆಲಿಜೆನ್ಸ್ ಬರೋಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಎಲ್ಲ ಲೋಕಲ್ಸ್ ನಂಪರ ಇದ್ರು, ಹಾಗಾಗಿ ಅವ್ರುಗಳನ್ನ ಎಲಿಮಿನೇಟ್ ಮಾಡೋ ಥರದ್ದು ಆಗೋಯ್ತು. ಆಲ್ಮೋಸ್ಟ್ ಅವ್ರುಗಳಿಗೆ ಡಿಸೀವ್ ಮಾಡಿ ನಾವು ನಮ್ಮದು ಸಾಧಿಸ್ಕೊಂಡಂಗೆ ಆಯಿತು. ಸೊ ಹಾಗಾಗಿ ನಾವು ಹೋಗ್ತಾ ಹೋಗ್ತಾ ಒಂದು ಕೆಲವು ಇಂಟೆಲಿಜೆನ್ಸ್ ನಿಮ್ಮ ಪರವಾಗಿತ್ತು, ಹೌದು ಹೌದು, ಹಾಗಾಗಿ ನಾವು ಅಲ್ಲಿ ಮುಂದುವರೆಯೋಕ್ಕಾಯಿತು. ಒಂದು ನದಿ, ಯಾವುದೋ ಒಂದು ಪರ್ಟಿಕ್ಯುಲರ್ ನದಿ, ಅದು ಪ್ರಾಬಬ್ಲಿ ಗೋಮತಿನೋ ಅದು ಅಂತ ಅನಿಸುತ್ತೆ. ಅದನ್ನು ಒಂದು 5-6 ಸಲ ಒಂದೇ ನದಿನ ಪಾರ್ ಮಾಡಿದ್ದೀವಿ ಬೇರೆ ಬೇರೆ ಕಡೆಗಳಲ್ಲಿ. ಮುಂದೆ ಹೋಗ್ತಾ ಹೋಗ್ತಾ ಬೇರೆ ಮಾರ್ಗ ಇಲ್ಲ, ಅಲ್ಲೇ ನಾವು ಹಾಗೆ ಹೋಗ್ಬೇಕು. ನೀರಲ್ಲಿ ಇಲ್ಲ, ನಾವು ನಮ್ಮ ಎಲ್ಲಿ ಕರ್ಕೊಂಡೋದ್ರೆ ಅಲ್ಲಿ ಅವ್ರು ಗೊತ್ತಿರೋರು ಕರ್ಕೊಂಡೋಗಿದ್ದರಿಂದ ಅಂತ ಏನು ಇದಾಗಲಿಲ್ಲ ನಮಗೆ. ಸೊ ಪೊಟ್ರೆಗಳಿದ್ದಂಗೆ ಇದ್ದವು ಕೆಲವು ಕಡೆ ಎಲ್ಲನೂ. ಸೊ ಅಂಥ ಕಡೆ ಎಲ್ಲ ದಾಟ್ಕೊಂಡು ಅಂದರೂ ಒಂದು ನದಿನ ನಾವು ಆರು ಕಡೆ ಅದನ್ನು ದಾಟಿದ್ದೀವಿ ಅನ್ನೋದು ಒಂದು ವಿಚಾರ. ಸೊ ಅದು ಒಂದು. ಮತ್ತು ಒಂದು ಕಡೆ ಅದು ಯಾವ ಊರಂತ ನೆನಪಿಲ್ಲ, ರಾಮ್ಗಢ್ ಅಂತನೋ ಅಥವಾ ಪ್ರತಾಪ್ಗಢ್ ಅಂತನೋ ಯಾವುದೋ ಒಂದು ಊರು. ಅಲ್ಲಿ ಒಂದು ರೈಲ್ವೆ ಪಟ್ರಿ ಬರುತ್ತೆ, ಇದು ಪಟ್ರಿ ಬರುತ್ತಲ್ಲ, ಇದು ರೈಲ್ವೆ ಲೈನ್ ಕ್ರಾಸಿಂಗ್. ಆ ಕ್ರಾಸಿಂಗ್ ಜಸ್ಟ್ ಮುಂಚೆ ನಾವು ಆ ಕಡೆ ಕ್ರಾಸ್ ಮಾಡಿ ಅಲ್ಲೊಂದು ಮನೆಯಲ್ಲಿ ರಾತ್ರಿ ಉಳ್ಕೋಬೇಕಾಗಿದೆ. ಊಟದ್ದು ವ್ಯವಸ್ಥೆ ಎಲ್ಲ ಅಲ್ಲಿ ಮಾಡಿದ್ದಾರೆ ಅಂಥೇಳಿ ಅದನ್ನು ದಾಟ್ಕೊಂಡು ಆ ಕಡೆ ಹೋಗಬೇಕು. ಇವ್ರು ನಮ್ಮನ್ನ ಯಾರು ಕರ್ಕೊಂಡು ಹೋಗ್ತಾನಲ್ಲ ವ್ಯಕ್ತಿ, ಅವನಿಗೆ ಅದು ಏನು ಸಿಗ್ನಲ್ ಸಿಕ್ತೋ ಅನ್ನೋ ಗೊತ್ತಿಲ್ಲ, ಎಲ್ಲರೂ ನಿಲ್ಲಿಸ್ಬಿಟ್ಟ ಅಲ್ಲೇ. ನಾವು ದಾಟಲಿಲ್ಲ ರೈಲ್ವೆ ಲೈನು. ಅಲ್ಲಿ ರೀಡ್ ಆಗಿದೆ ಅಲ್ಲಿ, ಈ ಕ್ಷಣ ಒಂದು ಸ್ವಲ್ಪ ಹೊತ್ತು ಹೋಗೋದು ಬೇಡ ಅಂತ ಒಂದು ಅರ್ಧ ಗಂಟೆ ನಮ್ಮನ್ನಲ್ಲಿ ಇದರಲ್ಲಿ ಗದ್ದೆಗಳಲ್ಲೇ ಒಳಗಡೆ ಇಳಿಸಿಸ್ಬಿಟ್ರು. ಅಲ್ಲೇ ಕೂತಿದ್ವಿ ಯಾವುದೋ ಇದರಲ್ಲಿ, ಬರೀ ಗದ್ದೆಗಳೇ. ರಾತ್ರಿ. ಸೊ ಹಾಗಾಗಿ ನಾವು ರಾತ್ರಿ ಅಲ್ಲಿ ಹೋಗಿ ನಾವು ರಾತ್ರಿ ಉಳ್ಕೊಳ್ಳೋದು ಒಂದು ಇದಿತ್ತು. ಊಟ ಮಾಡಿ ಅಲ್ಲೇ ಇವತ್ತು ಉಳ್ಕೊಂಡು ಮಧ್ಯರಾತ್ರಿ ಯಾವಾಗಲೂ ಹೊರಡೋ ಲೆಕ್ಕಾಚಾರದಲ್ಲಿ ಇದ್ದಿದ್ದು. ಅಲ್ಲಿ ನೋಡಿದ್ರೆ ತಡೆದ್ಬಿಟ್ರು. ಆಮೇಲೆ ಒಂದು ಅರ್ಧ ಗಂಟೆ ಆದಮೇಲೆ ಬನ್ನಿ ಅಂತ ಕರ್ಕೊಂಡು ಹೋದ್ರು ಅಲ್ಲಿಗೆ. ನಾವು ಅಲ್ಲಿ ಹೋದರೆ ಅದು ಒಂದು ಮನೆ, ದೊಡ್ಡ ಮನೆನೇ, ಒಂದು 40-60 ಸೈಟಲ್ಲಿ ಏನಾದ್ರು ಮನೆ ಕಟ್ಟಿದರೆ ಹೇಗಿರ್ಬೋದು ಆ ಥರ ಮನೆ. ಆದರೆ ಎಲ್ಲೆಲ್ಲಿಂದ ಹೇಗೆ ಎಲ್ಲೆಲ್ಲಿಗೋ ಕನೆಕ್ಷನ್, ಒಂಥರ ಚಕ್ರವ್ಯೂಹದಲ್ಲಿ ಹೋದಂಗಿತ್ತು ಆ ಮನೆ. ಅದು ಏನು ಯಾವ ಥರ ಯಾತಿಗೆ ಕಟ್ಟಿದ್ರು ಆ ಥರ ಅಂತ ಗೊತ್ತಿಲ್ಲ. ಅಂಥ ಮನೆಯನ್ನು ಆಯ್ಕೆ ಮಾಡಿ ಅಲ್ಲಿ ನಮ್ಮನ್ನ ಉಳಿಸೋದಕ್ಕೆ ಒಂದು ವ್ಯವಸ್ಥೆ ಮಾಡಿದ್ದಾರೆ ನೋಡಿ. ಎಷ್ಟು ಕೆಲಸ ನಡೆದಿದೆ ಇದರಲ್ಲಿ ಹಿಂದ್ಗಡೆ ಅಂತ ಅನ್ನೋದಕ್ಕೆ ಒಂದು ನಿದರ್ಶನ ಇದೊಂದು. ಅಲ್ಲಿ ಹೋಗಿದ್ದೀವಿ ಒಳಗಡೆ, ಅಲ್ಲೇನೋ ರೊಟ್ಟಿ ಏನೋ ಕೊಟ್ಟರು, ಹೀಗೇನೆ ರೊಟ್ಟಿನೋ ಪೂರಿನೋ ಕೊಟ್ಟರು. ಅಲ್ಲಿ ಊಟದ್ದು ಇದೂ ಅಷ್ಟೇ, ನಮಗೆ ಗೂಡ್ ಅಂತ ಇದು ಕೊಡ್ತಾರೆ, ಬೆಲ್ಲ ಕೊಡ್ತಾರೆ. ಮತ್ತು ಇನ್ಯಾವುದೋ ಒಂದು ಗೆಣಸು ಅಲ್ಲ, ಆಲೂಗಡ್ಡೆನೂ ಅಲ್ಲ, ಅದು ಯಾವುದೋ ಒಂಥರ ಮಧ್ಯದ್ದು ಇದು, ಅದೇನು ಅಂತ ಗೊತ್ತಿಲ್ಲ ನಮಗೆ. ಆಮೇಲೆ ಎಲ್ಲೂ ಸಿಕ್ಕಲಿಲ್ಲ ನಮಗೆ ಅದೇ ತರಕಾರಿ. ಅದೊಂದು ಅದನ್ನು ಕೊಡೋರು, ಅದು ಬೆಲ್ಲದ್ದಿದ್ದು, ಮತ್ತು ಚಪಾತಿನೋ ರೊಟ್ಟಿನೋ ಕೊಡೋರು. ಆಮೇಲೆ ಸಬ್ಜಿ ಇದೆ, ನಮಗೆ ಸಬ್ಜಿ ಇನ್ನೇನು ಬೇರೆ ಇಲ್ಲ. ಸೊ ಇಷ್ಟನ್ನ ಅಡ್ಜಸ್ಟ್ ಮಾಡ್ಕೊಂಡು ಹಾಗೆ ತಿನ್ಕೊಂಡು ಹೋಗಿ, ಯಾರಿಗೂ ಏನು ಟೇಸ್ಟ್ ಇದೆ ಅದು ಯಾರಿಗೂ ಬೇಕಾಗೇ ಇಲ್ಲ. ಎಲ್ಲರೂ ಮುಂದೇನು ಹೋಗಬೇಕು ಮುಟ್ಟಬೇಕು ಅನ್ನೋದೇ ತೀರ್ಮಾನನೇ ಹೊರತು, ಏನೋ ಕೊಟ್ಟಿದ್ದಾರೆ ನಡಿಬೇಕು, ಖಾಲಿ ಮಲ್ಕೊಳ್ಳಿಕ್ಕಾಗಲ್ಲ ಅನ್ನೋ ಲೆಕ್ಕಾಚಾರಕ್ಕೆ ಹಾಗೆ ತಿಂತಾಯಿದ್ದೀವಿ. ಅಷ್ಟರೊಳಗೆ ಅಲ್ಲಿ ತಿರ್ಗಾ ಓಡ್ ಬಂದ್ರೆ ಯಾರು ಬಂದ್ಬಿಟ್ಟು ರೀಡ್ ಆಗ್ತದೆ, ಹೊರಟುಬೇಡಿ, ಅವರು ವಾಪಸ್ ಬಂದುಬಿಟ್ಟಿದ್ದಾರೆ. ತಿರ್ಗಾ ಏನು ಡೌಟ್ ಬಂತು ಅನ್ನೋ ಗೊತ್ತಿಲ್ಲ, ಮೂವ್ಮೆಂಟ್ ಆಗಿರೋದು 120 ಜನ ಅಲ್ವಾ ನಮ್ಮದು. ಸೊ ಅಷ್ಟು ಜನನೂ ಅಲ್ಲಿ ಬಂದು ವಾಪಸ್ಸು ಇನ್ಯಾವುದೋ ಬಾಗಿಲಿಂದ ಎದುರುಗಡೆ ಇನ್ನೊಂದು ಇದೇ ಥರದ್ದು ಯಾವುದೋ ಒಂದು ಮನೆ, ಅಲ್ಲಿಗೆ ಎಲ್ಲರನ್ನೂ ಕರ್ಕೊಂಡೋಗಿ ಅಲ್ಲಿ ಕೂಡಿಸಿದ್ರು. ಈ ಮನೆ ಇಲ್ಲಿ ರೈಡ್ ಆಯಿತು. ನೆಕ್ಸ್ಟು ಸರಿ ಅಲ್ಲಿ ಆ ಮನೆಗೆ ಹೋಗಿದ್ದೀವಿ. ಅಲ್ಲಿ ಒಂದು 2-3 ಅವರ್ಸ್ ಆಯಿತು. ಅದಾದಮೇಲೆ ಇಲ್ಲ, ಇಲ್ಲಿಂದ ಹೊರಟ್ಬಿಡೋಣ, ಇಲ್ಲಿ ಸೇಫ್ ಇಲ್ಲ ಇಲ್ಲಿ ಅಂಥೇಳಿ ಅಲ್ಲಿಂದ ತಿರ್ಗಾ ಒಂದು 2 ಅವರ್ಸಲ್ಲಿ ಎಲ್ಲೂ ಮಲಗಲಿಕ್ಕಾಗಿಲ್ಲ. ಅವತ್ತು ಅಲ್ಲಿ ಮಲಗಬೇಕು ಅಂತ ಹೊರಟಿದ್ದು, ಅಲ್ಲಿ ಮಲಗಲಿಲ್ಲ, ತಿರ್ಗಾ ನಡ್ಕೊಂಡು ಹಾಗೆ ಕಂಟಿನ್ಯೂ ಆಗೋಯ್ತು ನಮ್ಮ ಜರ್ನಿ. ಸೊ ಈ ಥರ ಎಷ್ಟು ದಿನ ಆ ಥರ, ಎಷ್ಟು ಹಗಲುಗಳು, ಎಷ್ಟು ರಾತ್ರಿಗಳು. ಆಮೇಲೆ ನನಗೆ ಏನು ನಡೆದು ನಮ್ಗೆ ಈ ಥರ ಎಲ್ಲ ಯಾವತ್ತು ನಡೆದಿದ್ದಲ್ಲ. ಏನು ಮನೆಯಿಂದ ಎಲ್ಲೋ ಅಂಗಡಿಗೆ ಹೋಗೋದೋ ಇದಕ್ಕೆ ಹೋಗೋದು ಅಷ್ಟೇ ಇದ್ದಿದ್ದೆ ಹೊರತು ಈ ಥರ ಗದ್ದೆಗಳಲ್ಲಿ ನಡೆಯೋದು, ಇದ್ರ ಮಧ್ಯದಲ್ಲಿ ನಡ್ಕೊಂಡು ಹೋಗೋದಿಲ್ಲ. ನಮಗೇನು ಆ ಥರದ ಅನುಭವನೇ ಇಲ್ಲದೇ ಇರೋವಂಥ ಜನಗಳು. ಪಾಪ ಅವ್ರುಗಳಿಗೆಲ್ಲ ಏನು ಅನುಭವ ಆಯಿತೋ ಏನೋ ಅದು ನನಗೆ ಗೊತ್ತಿಲ್ಲ. ಅಲ್ಲಿ ನುಲಿಕೆ ಮಂಚ ಬರುತ್ತೆ ಗೊತ್ತಾ, ಬಾಣಂತಿ ಮಂಚಗಳೆಲ್ಲ ಬರುತ್ತಲ್ಲ, ಆ ಥರದ್ದು ಮನೆಗಳ ಮುಂದೆಲ್ಲ ಒಂದೊಂದು ಹಾಕಿರ್ತಾರೆ, ಸುಮಾರು ಸಾಧಾರಣ ಮನೆಗಳ ಮುಂದೆ. ಅಲ್ಲಿ ನಮಗೆ ಯಾವ್ದಾರ ಮನೆಗಳ ಮುಂದೆ ಈ ಥರ ಅಲ್ಲಿ ಮಲ್ಕೊಳ್ಳೋಕೆ ವ್ಯವಸ್ಥೆ ಮಾಡೋರು. ನಡರಾತ್ರಿ ಆಗಿರುತ್ತೆ ಯಾವಾಗೋ, ಯಾವುದೋ ರಿಮೋಟ್ ವಿಲೇಜ್ ಅದು. ಸೊ ಅಲ್ಲಿ ಗದ್ದೆಗಳಲ್ಲೂ ಮಲಗೋದಕ್ಕೆ ವ್ಯವಸ್ಥೆ ಇರುತ್ತೆ. ಏನೋ ಹಾಸ್ಬಿಟ್ಟಿರ್ತಾರೆ, ಅಲ್ಲಿ ಹೋಗಿ ಮಲ್ಕೊಳ್ಳೋದು, ಎದ್ದು ಹೋಗ್ಬಿಡೋದು ಬೆಳಗ್ಗೆ ಎದ್ದು. ಸೊ ಈ ಥರ ಎಲ್ಲ ಇರೋದು.
ಸೊ ಅಲ್ಲಿ ಮಂಚದ ಮೇಲೆ ನಾನು ಯಾವಾಗೋ ಹೋಗಿ ಅಲ್ಲಿ ಮಲಗಿಬಿಟ್ಟಿದ್ದೀನಿ, ನನಗೂ ನೆನಪಿಲ್ಲ, ಕಾಲು ಮೈಕೈಲ ನೋವು. ನನಗೆ ಕಾಲು ಹೊಡೆಯೋದೊಂದು ಇದಾಗಿತ್ತು ಮೊದಲಿಂದನೂ. ಹಿಮ್ಮಡಿ ಅಷ್ಟೇ ಅಲ್ಲ, ಬೆಟ್ಟಗಳ ಮಧ್ಯನೂ ಹೊಡೆಯೋದು ನನಗೆ. ಸೊ ಅಷ್ಟು ತುಂಬ ಅದು ಸಣ್ಣ ವಯಸ್ಸಲ್ಲೆಲ್ಲ ಸ್ವಲ್ಪ ಎಲ್ಲೋ ಅಲ್ಲಿ ಇಲ್ಲಿ ಬರಿಗಾಲಲ್ಲಿ ಓಡಾಡಿ ಮಾಡಿ ಇನ್ಫೆಕ್ಷನ್ಗಳಾಗಿ ಈ ಥರದ್ದೆಲ್ಲ ಆಗೋಗಿತ್ತು. ಅದು ಇವಾಗ ಜಾಸ್ತಿ ಅದು ಅವಾಗ ಈ ಥರದ್ದೊಂದು ಎಕ್ಸ್ಪೋಜರ್ ಸಿಕ್ಕಿದ್ದಕ್ಕೆ ತುಂಬ ಕಾಲೆಲ್ಲ ರಣ ಆಗೋಗಿತ್ತು, ಎರಡು ಕಾಲೂ. ಸೊ ನಡೆಯೋಕ್ಕಾಗ್ತಾಯಿಲ್ಲ ಸರಿಯಾಗಿ, ಒದ್ದಾಡ್ತಾ ಇದ್ದೀನಿ. ಪಾಪ ಅವರು ಆ 120 ಜನದಲ್ಲಿ ರಾಮ್ ಕೊಠಾರಿ ನನಗೆ ಹತ್ತಿರ, ದೊಡ್ಡವನ ಅಣ್ಣ ಇದ್ದಾನಲ್ಲ ಅವನು ನನಗೆ ಸ್ವಲ್ಪ ಹತ್ತಿರ. ಅವನು ಯಾಕೆ ಬಾ ನೀನು ಅಂತ ಹಿಡ್ಕೊಂಡು ಮಾಡ್ಕೊಂಡು ನಾನು ಹಿಂಗೋ ಸಪೋರ್ಟ್ ಮಾಡ್ತಾರೋ ಅವನು ಮಾಡಿ ಕರ್ಕೊಂಡು ಹೋಗೋದ್ರಲ್ಲಿದ್ದ ಅವನು. ಅವನ ಜೊತೆಯಲ್ಲಿ ಅಜಿತ್ ಕುಮಾರ್ ಜೈನ್ ಅಂತ ಒಬ್ಬ ಇದ್ದ. ಅವನು ಆ ಕಡೆ ಪ್ರಚಾರಕ್ಕಾಗಿದ್ದ ವ್ಯಕ್ತಿ. ತುಂಬ ಆತ್ಮೀಯತೆ ಅಂತಂದರೆ ಅದು ನಾನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದು ಎಷ್ಟು ಅಂತಃಕರಣ ಅಂತಂದರೆ, ಅಲ್ಲಿ ನಾವು ಮಲಗಿದ್ರೆ ಯಾವಾಗಲೂ ಮಧ್ಯ ಬಂದು ಕಾಲು ಹೊತ್ತಿ ಮುಲಾಮ್ ಹಚ್ಚೋನು, ಡಾಕ್ಟ್ರ್ ಅವನು ಆ್ಯಕ್ಚುಲಿ, ಅಜಿತ್ ಕುಮಾರ್ ಜೈನ್ ಅಂತ. ಅವನು ಯಾವುದೋ ಮುಲಾಮ್ ಹಚ್ಚೋನು, ದೊಡ್ಡವರು, ಮುಲಾಮ್ ಹಚ್ಚಿ ಕಾಲೆಲ್ಲ ಇದು ಮಾಡಿ ಏನು ಮಹಾನುಭಾವನಪ್ಪ. ದೇವರು ನಮಗೆ ರಾಮರಾಜ್ಯ ಅನ್ನೋದನ್ನು ನಾವು ಒಂದೊಂದು ಸಣ್ಣ ಸಣ್ಣ ವಿಚಾರಗಳಲ್ಲಿ ಕಾಣ್ಬೋದು ನಲ್ಲಿ, ಒಂದೊಂದು ಇದನ್ನು. ಸೊ ಅಷ್ಟು ನಮಗೆ ತೋರಿಸ್ಕೊಟ್ಬಿಟ್ರಲ್ಲಿ. ಅದನ್ನು ನಾವು ಮನೆಗಳಲ್ಲೂ ನಾವು ಅಷ್ಟೊಂದು ಎಕ್ಸ್ಪೆಕ್ಟ್ ಮಾಡೋಕ್ಕೆ ಕಷ್ಟ. ಅಂಥದ್ದು ಹೊರಗಿನವ್ರು ಇಷ್ಟೊಂದು ಮಾಡ್ತಾರೆ ಅಂತಂದರೆ ಎಷ್ಟು ಇದು ಅಭಿಮಾನಕ್ಕೆ ನಾವು ಏನು ಮಾಡೋದು. ಸೊ ಈ ಥರದ್ದೆಲ್ಲ ಅನುಭವಗಳು ಮಧ್ಯದಲ್ಲಿ. ಅವ್ರಿಗೆ ನಾವು ಯಾವ ರೀತಿ ಕೃತಜ್ಞತೆ ತೋರಿಸೋದು ಏನಿಲ್ಲ, ಎಲ್ಲ ಸೇರಿ ರಾಮನ್ ಇದಕ್ಕೆ ಹೋಗೋದು ಅಷ್ಟೇ. ಈ ಥರ ಹೋಗ್ತಾ ಇರಬೇಕಾದ್ರೆ ಅರೆಸ್ಟ್ ಆಗೋದು ಮಧ್ಯದಲ್ಲಿ ಸುಮಾರು ಕಡೆ. ಅರೆಸ್ಟ್ ಅಂದ್ರೆ ಏನು, ತುಂಬ ಪೊಲೀಸ್ನವ್ರು ಏನು ಬಂದು ಅರೆಸ್ಟ್ ಮಾಡೋಕ್ಕೇನೋ ಅಷ್ಟೊಂದು ಎಲ್ಲ ಅಕ್ರಾಸ್ ದ ಸ್ಟೇಟ್ ಓಡಾಡಬೇಕಲ್ಲ ಅವ್ರ ಪಾಪ, ಎಲ್ಲ ಕಡೆನೂ ಹಿಡಿಯೋದೆ ನಮ್ಮನ್ನ. ಸೊ ಒಂದು 220 ಜನದ ನಾವು ಹೋಗ್ತಾಯಿದ್ದೀವಿ ಗ್ರೂಪು. ಒಂದು 8-10 ಜನದ ಬಂದು ಹಿಡಿದ್ಬಿಟ್ಟು ನಮ್ಮನ್ನ ಒಂದು ಕಡೆ ಕೂಡಿಸ್ಬಿಟ್ಟು ಇಲ್ಲ ನಿಮ್ಮನ್ನ ಅರೆಸ್ಟ್ ಮಾಡ್ತಾಯಿದ್ದೀವಿ ಅಂತೇಳಿ. ಸರಿ, ಅದರಲ್ಲಿ 4 ಜನನಲ್ಲಿ ಹಾಕ್ಬಿಟ್ಟು ಸೆಂಟ್ರಿಗೆ ಇಡ್ತಾರೆ. ಅಲ್ಲಿ ಮಿಕ್ದವರು ಇನ್ನೆಲ್ಲಿಗೋ ಹೋದರು. ನಾವು ರಾಮನಾಮ ಭಜನೆ ಮಾಡ್ಕೊಂಡು ಕೂತ್ಕೊಳ್ಳೋದಲ್ಲಿ. ಕೂತ್ಕೊಂಡಾಗ ಒಂದು 10 ನಿಮಿಷ, 1/4 ಗಂಟೆ ಆಗ್ತಾ ಇರೋದಕ್ಕೆ ನಮ್ಮ ವಾಯ್ಸ್ ಜಾಸ್ತಿ ಆಗ್ತದೆ, ಜೋರಾಗ್ತಾಯಿದೆ. ಅವ್ರುಗಳು ಕೂತಿರೋರು ಸ್ವಲ್ಪ ನೋಡ್ತಾ ಇದ್ದರೆ ಇವರು ಇಲ್ಲಿ ಕೂತಿರೋರು ಹತ್ರ ಹೋಗೋದವ್ರು ಪೊಲೀಸ್ನವ್ರ ಹತ್ರ ಹೋಗಿ ಅವ್ರಿಗೆ ಒಂಥರ ಜೋರಾಗಿ ಹೋಗಿ ಪಾಪ ಅವರು 4 ಜನ ಓಡೋಗ್ಬಿಟ್ರು ಅವರು. ಸೊ ಈ ಥರ ಒಂದು 2-3 ಕಡೆ ಯಾರು ಪೊಲೀಸ್ನವ್ರನ್ನ ಓಡಿಸ್ಬಿಟ್ಟಿದ್ದು ಈ ಥರದ್ದು ನಿದರ್ಶನಗಳು ಇದೆ. ಸೊ ಪೊಲೀಸ್ನವರು ಓಡೋಗ್ಬಿಟ್ರು. ಅದರಿಂದ ಅಷ್ಟು ಮಾಡ್ಕೊಂಡು ತಿರ್ಗಾ ವಾಪಸ್ ಹೋದ್ವಿ. 1-2 ಕಡೆ ಈ ಥರ ನಂದೊಂದು ಇದಿತ್ತು. ಈ ಥರ ಅರೆಸ್ಟ್ ಆಗೋದಾಗ ನನ್ನ ಇಂಟೆನ್ಷನ್ನು ಅರೆಸ್ಟ್ ಆಗೋದಕ್ಕೆಲ್ಲ ಬಂದಿರೋದು. ನನಗೆ ಇಲ್ಲಾಂದರೆ ನಾನು ಯಾವತ್ತೋ ಬೇರೆ ಗ್ರೂಪಲ್ಲಿ ಇದು ಮಾಡ್ಬೋದಾಗಿತ್ತು, ಏನಾದರೂ ಮಾಡ್ಬೋದಾಗಿತ್ತು. ನಾನು ಹೋಗಿ ಮುಟ್ಟಬೇಕು, ನನ್ನ ಇಂಟೆನ್ಷನ್ನು ಅಯೋಧ್ಯೆ ಮುಟ್ಟೋದೇ ನಂದು ಗುರಿ. ಇವ್ರುಗಳ ಹತ್ರನೂ ಬಯಸ್ಕೊಂಡಿದ್ದೀನಿ ನಾನು, ರಾಮು ಮತ್ತು ಇವರಿಬ್ಬರ ಹತ್ರನೂ. ಏನು ನಾನು ಅವ್ರನ್ನೂ ಬಿಟ್ಟು ಅರೆಸ್ಟ್ ಆಗೋ ಟೈಮಲ್ಲಿ ಒಂದೊಂದ್ಸಲಿ ನಾನೊಬ್ಬ ತಪ್ಪಿಸ್ಕೊಂಡು ಹೋಗ್ಬಿಡ್ತಿದ್ದೆ ಮುಂದಕ್ಕೆ. ಎಲ್ಲಿ ಹೋದರೂ ವಾಪಸ್ ತಿರ್ಗಾ ಸಿಗೋರು ಇವರು. ಸಿಕ್ಕಿದಾಗ ಯಾಕೆ ಓಡೋದಿ ನಿನಗೇನು ಇದು ಬೇಡವಾ, ಗ್ರೂಪಲ್ಲಿ ಇದ್ದೀವಲ್ಲ ನಾವು ಒಟ್ಟಿಗೆ ಇರ್ಬೇಕು ಅಂತ ಗೊತ್ತಾಗಲ್ಲ ನಿನಗೆ ಅಂತೆಲ್ಲ ಅವ್ರುಗಳು ಬೈಯೋದು ನನಗೆ. ಸರಿ, ಇಲ್ಲ ಹಾಗಲ್ಲ ಅಂಥೇಳಿ ನಾನು ಇಂಗ್ಲೀಷಲ್ಲಿ ಏನೋ ಹೇಳಿ ಕನ್ವೆ ಮಾಡ್ತಾಯಿದ್ದೆ. ನಾನು ಬಂದಿರೋದು ಅಲ್ಲಿಗೆ ಹೋಗ್ಬೇಕು ಅಂತ, ನೀವೆಲ್ಲ ಜೊತೆಗೆ ಸಿಕ್ಕಿದ್ದೀರಪ್ಪ ಅಷ್ಟೇ, ನಾನು ನಿಮ್ಮ ಜೊತೆಗೆ ಕೂತ್ಕೊಂಡು ಅಲ್ಲಿಗೆ ಹೋಗೋದು ಮಿಸ್ ಮಾಡ್ಕೊಳಕ್ಕಾಗುತ್ತಾ ನಾನು ಅಂತೆಲ್ಲ. ಆಮೇಲೆ ಆಯಿತು ಬಾ ನಡಿ ಅಂಥೇಳಿ ಈ ಥರ ಎಲ್ಲ ನನ್ನ ಹತ್ರ ಎಲ್ಲ ಇದು ಮಾಡಿಕೊಂಡು ಬೈಸ್ಕೊಂಡು ಮುಂದಕ್ಕೆ ಹೋಗಿರೋದು ಉಂಟು. ಪಾಪ ಅಲ್ಲಿ ಅವರು ಒಂದು ಅಂತಃಕರಣಕ್ಕೆ ನಾನು ತುಂಬಾ ಬೆಲೆ ಕೊಡಬೇಕು. ಸರಿ, ಆಮೇಲಂತೂ ಎಲ್ಲೂ ಬಿಟ್ಟು ಹೋಗಲಿಲ್ಲ, ಅವ್ರನ್ನ ಒಟ್ಟಿಗೆ ಹೋದ್ವಿ. ಕೊನೆ ಹಂತದಲ್ಲಿ ಅಂತಂದರೆ ದರ್ಶನ್ ನಗರ್ ಅಂತ ಒಂದು ಬರುತ್ತೆ, ಅಯೋಧ್ಯೆಯಿಂದ 5 ಕಿಲೋಮೀಟರ್ ದೂರದಲ್ಲಿ. ಅದು ಆಲ್ಮೋಸ್ಟ್ 30ನೇ ತಾರೀಕು ಅರ್ಲಿ ಮಾರ್ನಿಂಗ್, ಬೆಳಗಿನ ಜಾವ 2 ಗಂಟೆ ಆ ಟೈಮಲ್ಲಿ ಅಲ್ಲಿ ತಲುಪಿದ್ವಿ. ಥಂಡಿ ಕಾಲ ನೋಡಿರ್ತೀರ ನೀವು. ಅಲ್ಲಿ ಥಂಡಿ ತುಂಬ ಘೋರ ಅದು. ಎಲ್ಲ ಹಸಿರು, ಪೂರ್ತಿ ಹಸಿರು ಗದ್ದೆಗಳಲ್ಲಿ. ಆ ಹಸಿರಿನಲ್ಲಿ ನೀರು ಚುಂಕಿಸಿ ಇದ್ದರೆ ಹೇಗೆ ಈ ಇದು ಬಂದಿರುತ್ತೆ ನೋಡಿ, ಮಂಜು. ಆ ಮಂಜು ಎಲ್ಲ ಕಡೆ ಸ್ಪ್ರೆಡ್ ಆಗಿದೆ. ನಾವು ಅಲ್ಲಿ ಹೋಗಿ ರೀಚ್ ಆಗಿದ್ದೀವಿ. ಇನ್ನು 5 ಕಿಲೋಮೀಟರ್ಗೆ ನಮಗೆ ಅಯೋಧ್ಯೆ ಇದೆ ಅಂತ ಗೊತ್ತು. ಅಲ್ಲಿ ರಾತ್ರಿ ಎಲ್ಲ ಇಲ್ಲೇ ಇರಬೇಕು ಅಂತ ತೀರ್ಮಾನ ಮಾಡಿದ್ರು ಆ ಗದ್ದೆನಲ್ಲೇ, ಬೇರೆ ಎಲ್ಲೂ ಹೋಗೋ ಇದಿಲ್ಲ. ಸೊ ಆವಾಗ ಅಲ್ಲಿ ಅಷ್ಟು ಮಂಜು, ಆ ತಣವು ಇದಿದೆ. ಅದ್ರ ಮಧ್ಯದಲ್ಲೇ ಕೂತ್ಕೊಂಡು 5 ನಿಮಿಷಕ್ಕೆ ಎಂಥ ನಿದ್ರೆ ಅಂದರೆ ನಮಗೆ ಏನು ನೀರಲ್ಲಿ ಬಿ ಸಾಕಿದ್ರು ನಿದ್ದೆ ಅವತ್ತು. ಸೊ ಅಷ್ಟು ದಣದ್ ಬಿಟ್ಟಿರ್ತೀವಲ್ಲ, ಎಲ್ಲರೂ ಹಂಗೆ ಮಲಗಿಬಿಟ್ಟಿದ್ವಿ. ಅದೊಂದು ದೊಡ್ಡ ಜಾಗ, ನಮಗೆ ಗೊತ್ತಾಗಿಲ್ಲ ಅದು. ನಾವು ಅಲ್ಲಿ ಹೋಗಿ ಇದಾದಾಗ ಸುತ್ತಲೂ ಇದರದ್ದು ಲೈಟ್ ಬರುತ್ತಲ್ಲ, ಫೋಕಸ್ ಲೈಟ್, ಅದನ್ನು ಪೊಲೀಸ್ನವರು ಫೋಕಸ್ ಲೈಟ್ ಹಾಕ್ಬಿಟ್ಟು ಸುತ್ತಲೂ ನಿಂತ್ಬಿಟ್ರು.
ಓಹೋ, ಎಲ್ಲ ಕಡೆಯಿಂದನೂ ಕವರ್ ಮಾಡ್ಬಿಟ್ರು ನನ್ನ. ಇಷ್ಟೂ ಜನನ ಅಲ್ಲಿ ಓಹೋ, ಸಿಕ್ಕಾಕೊಂಡ್ವಿ. ಎಲ್ಲ ಹಾಯಾಗಿ ಮಲ್ಕೊಂಡಿರೋ ಎಲ್ಲ ಮಲಗಿರೋದು ರಾತ್ರಿ 3 ಗಂಟೆ 3:30 ಆ ಟೈಮಲ್ಲಿ ಬಂದು ನಮ್ಮನ್ನೆಲ್ಲರನ್ನೂ ಹಿಡಿದ್ರು. ಆ ಟೈಮಲ್ಲಿ ನನ್ನ ಸ್ನೇಹಿತ ಭಾಸ್ಕರ ಅಂತ ಹೇಳಿದ್ನಲ್ಲ, ನಮ್ಮ ಮನೆ ಪಕ್ಕದಲ್ಲೇ ಇದ್ದ ಅವನು ಬರಬೇಕಾಗಿತ್ತು ನಮ್ಮ ಜೊತೆ ಅಂತ. ಅವನು ಇವ್ರ ಜೊತೆ ಈಶ್ವರಪ್ಪ ಅವ್ರ ಗ್ರೂಪಲ್ಲಿ ಬಂದಂಥವನು. ಸೊ ಈಶ್ವರಪ್ಪ ಅವರೆಲ್ಲನೂ ಒಂದು ಕಡೆ ಅರೆಸ್ಟ್ ಆಗ್ಬಿಟ್ಟಿದ್ದಾರೆ. ಇವನು ಅಲ್ಲಿ ಹೇಗೋ ತಪ್ಪಿಸ್ಕೊಂಡು ಈ ಕಡೆ ಹೇಗೋ ಬಂದಿದ್ದಾನ ಅವನು. ಬಂದು ಅಲ್ಲಿ ನನಗೆ ಅಲ್ಲಿ ರಾತ್ರಿ ಸಿಗ್ದ, ಅಲ್ಲಿ ಮಧ್ಯರಾತ್ರಿ 3 ಗಂಟೆ 3:30 ಟೈಮ್ನಲ್ಲಿ. ಇಲ್ಲ ಸರಿ, ಆಮೇಲೆ ಮನೆಯಲ್ಲಿ ತಗೊಳ್ಳೋ ಫಸ್ಟು ಅಂದ್ಬಿಟ್ಟು ಮನೆಯಿಂದ ಒಂದು 1,500 ರೂಪಾಯಿ ದುಡ್ಡು ಕೊಟ್ಟು ಕಳಿಸಿದ್ರು ನನಗೆ. ಹೌದಾ? ಪರವಾಗಿಲ್ಲ, ಸರಿ, ಪರಿವರ್ತನೆ ಆಗ್ಬಿಟ್ಟಿತ್ತು ಮನಸ್ಸು ಅವ್ರಿಗೆಲ್ಲ. ಅವ್ರು ಏನು ಮಾಡ್ತಾರೆ. ಹಾಗಾಗಿ ದುಡ್ಡು ಕೊಟ್ಟು ಕಳಿಸಿದ್ರು. ಅವ್ನು ನನ್ನ ಕೈ ಕೊಟ್ಟ. ಅವ್ನು ಸಿಕ್ಕಿದ ಖುಷಿ ಒಂದು ಬೇರೆ, ಜೊತೆನಲ್ಲಿ ಕೊನೆಗೂ ಬಂದಿಯಲ್ಲ ಬಾ ನೀನು ಅಂತ ಹೇಳಿ. ಸರಿ, ಅಲ್ಲಿಂದ ನಮ್ಮದು ಜರ್ನಿ ತಿರ್ಗಾ ಶುರು ಆಯಿತು. ಅಲ್ಲಿ ಅರೆಸ್ಟ್ ಆದಾಗ ಪೊಲೀಸ್ನವ್ರಿಗೆ ತಿರ್ಗಾ ಅಲ್ಲಿ ಇದು ಮಾಡಿಬಿಟ್ಟು 1 ನಿಮಿಷ ಬಂದೇ ಇರಿ ಅಂತ ಹೇಳ್ಬಿಟ್ಟು ಟಾಯ್ಲೆಟ್ಗೆ ಹೋಗೋ ಥರ ಹೋಗ್ಬಿಟ್ಟು ಹಿಂದ್ಗಡೆ ಆ ಕಡೆ ಎಲ್ಲ ಬರ್ತೀವಿ ಅಂತ ಅನ್ನೋ ಥರ ಹೋಗಿ ಹುಷಾರಾಗಿ ಹೋದ್ವಿ. ಅಲ್ಲಿ ಹೋಗ್ಬಿಟ್ಟು ನಾನು ಶಿವರಾಮ್ ಕೃಷ್ಣನೂ ಬಂದು ಸೇರಿದ್ರು ಅಷ್ಟೊತ್ತಿಗಾಗಲೇ. ನಾನು ಇನ್ನೊಬ್ರು ಚೆನ್ನೈಗೆ ಬಂದ್ರಲ್ಲ ನನ್ನ ಜೊತೆ, ಅವರು ಬಂದ್ಬಿಟ್ಟಿದ್ರು ಅಷ್ಟೊತ್ತಿಗಾಗಲೇ ಅಲ್ಲಿ. ಸೊ ಅಲ್ಲಿ ಆ ಪಾಯಿಂಟಲ್ಲಿ ಎಲ್ಲರೂ ಸಿಕ್ಕಿದ್ವಿ. ಸೊ ಅಲ್ಲಿಂದ ನಾನು ಅವ್ರಿಗೆ ಮೆಲ್ಲಿಗೆ ಹೇಳಿ ಬನ್ನಿ ಊಟ ಬಿಡೋಣ ಅಂತ ಹೇಳಿ ನಾವು 3 ಜನ ಅಲ್ಲಿಂದ ತಪ್ಪಿಸ್ಕೊಂಡ್ಬಿಟ್ವಿ. ತಪ್ಪಿಸ್ಕೊಂಡು ನಮಗೆ ಇದ್ದಿದ್ದು ಏನಂದರೆ, ಡೈರೆಕ್ಷನ್ ಇದ್ದಿದ್ದು ಏನಂದರೆ, ಅಯೋಧ್ಯೆಯಲ್ಲಿ ಪರಿಕ್ರಮ ಅಂತ ನಡೆಯುತ್ತೆ ಪ್ರತಿ ವರ್ಷನೂ ಸುತ್ತ. ಸೊ ಅದು ರಾಮದೇವ್ರ ಟೈಮಿಂದ ನಡ್ಕೊಂಬಂದಿರೋವಂಥದ್ದು. ಇದನ್ನು ಏನು ಮಾಡಿದ್ರು ನಿಲ್ಲಿಸೋದಿಲ್ಲ. ಯಾವ ಮುಲಾಯಂ ಸಿಂಗ್ ಎಲ್ಲ ಏನು ಮಾಡಿದ್ರು ನಿಲ್ಲಿಸ್ಲಿಕ್ಕಾಗಲ್ಲ. ರಾಮದೇವ್ರ ಟೈಮಿಂದ ನಡ್ಕೊಂಬಂದಿರೋಂಥ ಕಾರ್ಯಕ್ರಮ ಇದು. ಸೊ ಅದರೊಳಗೆ ಹೋಗಿ ನುಸುಳಿದ್ರೆ ನೀವು ಸೇಫ್ ಆಗಿರ್ತೀರ, ಅವಾಗ ನಿಮ್ನೇನು ತೊಂದರೆ ಆಗದಿರೋಂಗೆ, ಯಾಕೆಂದ್ರೆ ಭಕ್ತರು ಅಂದ್ಕೊಂಡು ಬಿಟ್ಬಿಡ್ತಾರೆ ಅಂತಾನೆ ನಮಗೆ ಡೈರೆಕ್ಷನ್ ಇದ್ದಿದ್ದು. ಸೊ ಹಾಗಾಗಿ ನೆಕ್ಸ್ಟ್ ಅಲ್ಲೇ ನಾವು ದರ್ಶನ್ ನಗರಲ್ಲೇ ಇದ್ದೀವಿ, ಅದೇ ಪರಿಕ್ರಮ ಸ್ಟಾರ್ಟಿಂಗ್ ಪಾಯಿಂಟ್ ಅಂತ. ಸೊ ಅಲ್ಲಿ ಬಂದ್ವಿ. ಸೊ ಅಲ್ಲಿ ನಾವು ಇಲ್ಲಿ ಈ ಎಲ್ಲರನ್ನೂ ಅರೆಸ್ಟ್ ಮಾಡಿದ್ರಲ್ಲ, ಅಯೋಧ್ಯ ಆ ಜಾಗದ ಪರಿಕ್ರಮನ. ಹೌದು ಹೌದು ಹೌದು, ಸಿಟಿ. ಹೌದು. ಸೊ ಅಲ್ಲಿ 5 ಕಿಲೋಮೀಟರ್ ರೇಡಿಯಸ್ಸಲ್ಲಿ ಪರಿಕ್ರಮ ನಡೆಯುತ್ತೆ. ಸೊ 5 ಎಲ್ಲ ಕಡೆ ತುಂಬಾ ನಡೆಯುತ್ತೆ. ತಿರುವಣ್ಣಾಮನೆಯಲ್ಲಿ ನಡೆಯುತ್ತೆ. ನರ್ಮದಾ ನದಿ ಪರಿಕ್ರಮಗಳು. ಹೌದು, ಅದು ನರ್ಮದಾ ನದಿದು ತುಂಬಾ ದೊಡ್ಡದು. ಸೊ ಇದು ಜಸ್ಟ್ 5 ಕಿಲೋಮೀಟರ್ ರೇಡಿಯಸ್ಸಲ್ಲಿ ನಡೆಯುವಂಥ ಪರಿಕ್ರಮ ಇದು. ಸೊ ಅಲ್ಲಿಗೆ ಎಲ್ಲರೂ ಬಂದು ಸೇರ್ತಾರೆ. ನೀವು ಅಲ್ಲಿಂದ ಜೊತೆಲಿ ಜೋಡಿಸ್ಕೊಂಬಿಡಿ, ಆಮೇಲೆ ದೇವಸ್ಥಾನಕ್ಕೆ ಸಾಧಾರಣ ಹಾಗೆ ಹೊಟ್ಟೋಗ್ಬೋದು ಅಂತ ಡೈರೆಕ್ಷನ್ ಇದ್ದಿದ್ದು ನನಗೆ. ಸೊ ಅಲ್ಲಿ ನಾವು ಹೋಗೋದಕ್ಕೆ ಇಲ್ಲಿ ಅರೆಸ್ಟ್ ಮಾಡಿಬಿಟ್ಟಿದಾರಲ್ಲ. ಸೊ ನಾವು 3 ಜನ ಹುಷಾರಾಗಿ ತಪ್ಪಿಸ್ಕೊಂಡು ಓಡೋಗ್ಬಿಟ್ವಿ ಅಲ್ಲಿಂದ. ಓಡಿ ಎಲ್ಲೋ ಹಿಂದ್ಗಡೆಯಿಂದ ಹೋಗಿ ಅಲ್ಲಿ ಯಾರ್ಯಾರೋ ಜನ ಕಾಣ್ತಾ ಇದ್ದಾರೆ. ಯಾರಂತ ಗೊತ್ತಿಲ್ಲ. ಬೆಳಗ್ಗೆ ಆಗಲೇ 5 ಗಂಟೆನೋ 6 ಗಂಟೆನೋ ಇರಬೇಕು ಸಮಯ ಆ ಟೈಮಲ್ಲಿ. ಅಲ್ಲಿ ಯಾರ್ಯಾರೋ ಹೊಸ ಇದು ಕಾಣ್ತಾ ಇದ್ದಾರೆ. ಮತ್ತು ಲೋಕಲ್ಸ್ ತುಂಬ ಜನ ಕಾಣ್ತಾ ಇದ್ದಾರೆ. ಸೊ ಅಲ್ಲಿ ಹೋಗ್ಬಿಟ್ಟು ಪರಿಕ್ರಮ ಇಲ್ಲಿ ನಡೆಯುತ್ತೆ ಅಂತ ಕೇಳಿದ್ವಿ. ಪರಿಕ್ರಮ ಅಂದರು. ಆಮೇಲೆ ಜನ ನಮಗೆ ಒಂಥರ ಎಂಥ ಖುಷಿ ಅಂದರೆ, ಏನು ಫೈನಲ್ ಡೆಸ್ಟಿನೇಷನ್ ಆಲ್ಮೋಸ್ಟ್ ಬಂದ್ಬಿಡ್ತಾ ಇದೀವಲ್ಲ ಅಂತ. ಸೊ ಅದೊಂದು ಖುಷಿನೇ ಬೇರೆ ಅದು. ಸರಿ, ಅಲ್ಲಿ ಹೋದ್ವಿ. ಅಲ್ಲಿ ಹೋದರೆ ರೋಡ್ ದೊಡ್ಡ ಇದು ಸಿಗ್ತಾ ಇದೆ ನಮಗೆ. ಎಲ್ಲೂ ಏನು ನಮ್ಮನ್ನ ಅಡೆತಡೆ ಇಲ್ಲ. ಅಲ್ಲಿ ಓಡ್ತಾ ಇದೀವಿ ರೋಡಲ್ಲಿ ಸುಮ್ಮನೆ ಓಡಿ ಆ ಪರಿಕ್ರಮದ ಇದರಲ್ಲಿ. ಅದು ಪೂರ್ತಿ ನಾವು ದೇವಸ್ಥಾನದವರೆಗೂ ಹೋಗೋ ಥರ ಇಲ್ಲ. ಅದು ಪೂರ್ತಿ ತಿರ್ಗಾ ಸರ್ಕಂಫರೆನ್ಸ್. ಅದು ನಾವು ಸುಮ್ಮನೆ ಅಲ್ಲೇ ಸುತ್ತಾಕೋತಾರ. ಆಮೇಲೆ ಕೊನೆ ಆಲ್ಮೋಸ್ಟ್ ಸರಿಯೂ ನದಿ ಪಕ್ಕದಲ್ಲೇ ಇನ್ನೇನು ಆಲ್ಮೋಸ್ಟ್ ಹೋಗೋ ಸ್ಟೇಜ್ನಲ್ಲಿ ಒಂದು ಕಡೆ ಡಿವಿಯೇಷನ್ ತೊಗೊಂಡು ಆ ಬ್ರಿಡ್ಜ್ ಇದೆ, ಒಂದು ಸರಿಯು ಬ್ರಿಡ್ಜ್, ಅದನ್ನು ಪಾರ್ ಮಾಡ್ಕೊಂಡು ಆ ಕಡೆ ಹೋಗೋದಕ್ಕೆ ಅಂತ ಹೋಗ್ತಾ ಇದ್ದೀವಿ. ಅಷ್ಟೊತ್ತಿಗಾಗಲೇ 10-11 ಗಂಟೆ ಇರಬೇಕನ್ನೋ ಅಷ್ಟು. ನಾವು ಇದೆಲ್ಲ ಮಾಡ್ತಿರ್ಗ ಎಷ್ಟು ತುಂಬ 5-6 ಕಿಲೋಮೀಟ್ರು ಆ ಥರ ಇದರಲ್ಲಿ ನಾವು ಆಗಲೇ ಒಂದು 15-20 ಕಿಲೋಮೀಟರ್ ಕವರ್ ಮಾಡಿದ್ವಿ. 30ನೇ ತಾರೀಕು ಇಷ್ಟು 30ನೇ ತಾರೀಕು ನೀವು ಅಯೋಧ್ಯೆಗೆ ತಲುಪಿಬಿಟ್ವಿ. ಭೂಸ್ಪರ್ಶ ಆಯಿತು. ಅಲ್ಲಿ ಪರಿಕ್ರಮದಲ್ಲಿ ಸೇರ್ಬಿಟ್ವಿ. ಅದು ಉತ್ಥಾನ ಏಕಾದಶಿ. ಅದು ಅದು ಇದರದ್ದು ಏನೋ ಕಾರ್ತಿಕ್ ಮಾಸದ ದೇವೋತ್ಥಾನ ಏಕಾದಶಿ. ಸೊ ಅವತ್ತು ನಡೆಯುವಂಥದ್ದು. ಹಾಗಾಗಿ ಅದು ಎಷ್ಟು ಮಂಗಳಕರವಾದ ದಿನ ಅದು. ನಮಗೆ ಅದನ್ನು ನೆನೆಸ್ಕೊಂಡ್ರೇ ಇದಾಗುತ್ತೆ. ಸೊ ಎನಿವೆ ಅವತ್ತು ಅಲ್ಲಿ ಸೇರಿ ಹಾಗೆ ಸುತ್ತಲೂ ಹೋಗಿ ಒಂದು ಸ್ಟೇಜ್ನಲ್ಲಿ ಆಗಲೇ 10-10:30 11 ಹತ್ತತ್ರ ಏನೋ ಅಲ್ಲಿ ಹೋಗ್ತಾ ಇದ್ದೀವಿ. ಏನು ಹೋಗಿ ತಲುಪ್ತೀವೋ ಇಲ್ವೋ, ಇದೇನು ಈ ಥರ ಓಡ್ತಾನೆ ಇದೀವಲ್ಲ ಸುಮ್ಮನೆ ಅಂತ ನೋಡ್ತಾ ಇದ್ದೀವಿ. ಆಮೇಲೆ ಹೇಳಿದ್ರು, ಇಲ್ಲ ನೀನು ದೇವಸ್ಥಾನಕ್ಕೆ ಹೋಗಂಗಿದ್ರೆ ಅಲ್ಲಿ ಹೋಗಿ ಪರಿಕ್ರಮಕ್ಕೆ ಜನ ಪ್ರದಕ್ಷಿಣೆ ಮಾಡ್ತಾರೆ, ಅದು ಇಷ್ಟ ಅಂತ. ಅದೇ ಸೊ ಅವರು ಪ್ರದಕ್ಷಿಣೆ ಮಾಡ್ಕೊಂಡು ಅವ್ರದ್ದೇನೋ ಪ್ಲಾನಿಂಗ್ ಇರುತ್ತೆ, ನಮಗೆ ಗೊತ್ತಿಲ್ಲ ಅದು. ಸೊ ನಾವು ದೇವಸ್ಥಾನಕ್ಕೆ ಅಂತ ಬಂದವರಲ್ಲ ಅವರು, ಅಥವಾ ಬಂದಿದ್ರು ಹೇಳಲ್ಲ. ಹಾಗಾಗಿ ಅವರೆಲ್ಲ ಪರಿಕ್ರಮದ ಇದರಲ್ಲೇ ಇದ್ದಾರೆ. ಸೊ ಆಮೇಲೆ ಯಾರೋ ಹೇಳಿದ್ರು ಅಂತ ಹೇಳಿ ಆ ಬ್ರಿಡ್ಜ್ ಕಡೆಯಿಂದ ಬಂದ್ವಿ ನಾವು. ಬಂದರೆ ಅಲ್ಲಿ ದೂರದಲ್ಲಿ ಕಾಣ್ತಾ ಇದೆ ನಮಗೆ. ಅದು ನೋಡಿ ತಡೆಯೋಕ್ಕೆ ಸಾಧ್ಯ ಇಲ್ಲ, ಅಷ್ಟು ಸಂತೋಷ ಆವತ್ತು. ಅದಾದಮೇಲೆ ಸೊ ಅಲ್ಲಿ
ಪರಿಕ್ರಮದ ಇದರಲ್ಲಿ ಭಾಗದಲ್ಲಿ ಈ ಬ್ರಿಡ್ಜ್ ದಾಟ್ಕೊಂಡು ನಾವು ದಾಟಿದ್ದೀವಿ. ಅಲ್ಲಿ ಇನ್ನೇನು ಗುಂಬದೆಲ್ಲ ಕಾಣ್ತಾ ಇದೆ. ಅಲ್ಲಿ ನಮಗೆ ಇದು ನಾವು ಏನು ಅಚೀವ್ ಮಾಡ್ತೀವ, ನಮ್ಗೆ ಎಲ್ಲಿ ನಾವೆಲ್ಲಿ ಇದೆಯಲ್ಲಿ ಏನು ಒಂಥರ ಹಗಲ್ಗನ್ಸ್ ಕಾಣ್ತಾ ಇದ್ವಾ ಏನೋ, ಅಥವಾ ಓಡಿ ತಿರ್ಗಾ ಅಲ್ಲಿ ಹೋಗೋ ಇನ್ನೇನು ಹತ್ತಿರ ಹೋಗೋ ಅಷ್ಟೊತ್ತಿಗೆ ಅಲ್ಲಿ ಎಲ್ಲ ಕಡೆ ಬ್ಯಾರಿಕೇಡ್ಸ್, ನಾವು ನಿಮಗೆ ಗೊತ್ತಿರ್ಬೋದು ಹೇಗೆ, ಎಲ್ಲ ಕಡೆ ವೀಡಿಯೋಗಳು ಇದೆ ಅದರದ್ದೆಲ್ಲ. ಆ ಬ್ಯಾರಿಕೇಡ್ಸ್ನ ಮತ್ತು ಆ ಒಂದು ಲೆವೆಲ್ ಆಫ್ ಸೆಕ್ಯೂರಿಟಿನ ಆ ಮೊಮೆಂಟಲ್ಲಿ ಸಡಿಲ ಮಾಡಿಬಿಟ್ರು ಪೂರ್ತಿ. ಜಸ್ಟು ಜನಗಳು ಅಲ್ಲ, ಪೊಲೀಸ್ನವರನ್ನೇ. ಹಾಂ, ಅವಾಗಿನ್ನೂ ಫೈರಿಂಗ್ ಇನ್ಸ್ಟ್ರಕ್ಷನ್ ಇರಲಿಲ್ಲ ಅವಾಗ ಆ ಮೊಮೆಂಟಲ್ಲಿ. ಸೊ ಅವಾಗ ನಾವು ಇನ್ನೇನೆಲ್ಲ ಹೋಗ್ತಾ ಇದ್ದೀವಿ, ಅಷ್ಟು ದೂರದಲ್ಲಿದೆ, ಅಷ್ಟೊಂದು ಎಲ್ಲರನ್ನೂ ಬಿಟ್ಟೋಗ್ಬಿಟ್ರು. ಸೀದಾ ಒಳಗಡೆ ನುಗ್ಬಿಟ್ವಿ. ನಾವು ಏನು ಇಂಟೆನ್ಷನ್ಗೆ ಬಿಟ್ಟರು ಅಂತ ಗೊತ್ತಿಲ್ಲ ನಮಗೆ. ಎಲ್ಲ ಒಳಗೆ ನುಗ್ಬಿಟ್ವಿ. ಅಂದರೆ ನುಗ್ಗೋದು ಏನು ಸಾಧಾರಣಕ್ಕಾಗೋದಲ್ಲ, ಅದೆಲ್ಲ ಬ್ಯಾರಿಕೇಡ್ಸ್ನ ದಾಟ್ಕೊಂಡು ಮುಳ್ಳುಬೇಲಿಗಳು ಅದು ಇದನ್ನೆಲ್ಲ ದಾಟ್ಕೊಂಡು ಎಗರ್ಕೊಂಡು ಹೋಗಿದ್ದು ನಾವು ಹೋದ್ವಿ. ಬಟ್ ಪೊಲೀಸವ್ರು ಯಾರೂ ಏನೂ ಮಾಡಲಿಲ್ಲ. ಅದು ನಮ್ಗೆ ಆಶ್ಚರ್ಯ ಆಗಿದ್ದು ಆ ಮೊಮೆಂಟಲ್ಲಿ. ಅದಾಯಿತು. ಅದಾಗಿ ಒಳಗಡೆ ಹೋಗಿದ್ದೀವಿ. ಮೇಲ್ಗಡೆ ಈ ಗುಂಬಜ್ ಹತ್ತಿ ನಿಂತ್ಕೊಂಡು ಅದಕ್ಕೊಂದು ಪಟ್ಟಿ ಇರುತ್ತೆ ನೋಡಿ, ಗುಂಬಜ್ಗೊಂದು ಪಟ್ಟಿ ಇರುತ್ತಲ್ಲ, ಅಲ್ಲಿ ಮೇಲ್ಗಡೆ ಒಬ್ಬರು ಸನ್ಯಾಸಿ ಹೀಗೆ ಹಿಡ್ಕೊಂಡು ನಿಂತ್ಕೊಂಡಿದ್ದಾರೆ. ಪಕ್ಕದಲ್ಲಿಂದ ಅದು ಇಷ್ಟು ಗಾತ್ರ ಇದೆ, ಅದು ಹೇಗೆ ಹತ್ತುತ್ತಾ ಇದ್ದಾರೆ, ಏನು ಒಳ್ಳೆ ಹತ್ಬಿಡ್ತಾ ಇದ್ದಾರೆ. ಹಾಗಾಗಿ ಅದು ರೌಂಡ್ ಶೇಪ್ ಬೇರೆ, ಅದೇ ಅದು ನಮಗೆ ಅಲ್ಲೂ ಆಶ್ಚರ್ಯನೇ. ಹತ್ತಿದ್ರು ಹಾಗೇನೆ ಹತ್ಬಿಟ್ಟು ಆ ಸನ್ಯಾಸಿ ಹೀಗೆ ಕೈ ಹಿಡ್ಕೊಂಡಿದ್ರೆ, ಈ ಕೈ ಮೇಲೆ ಒಂದು ಕಾಲಿಡ್ತಾನೆ ಇನ್ನೊಬ್ಬ ಕರಸೇವಕ, ಆಮೇಲೆ ಭುಜದ ಮೇಲೆ ಕಾಲಿಡ್ತಾನೆ ಆ ಸನ್ಯಾಸಿಗೆ. ಆಮೇಲೆ ಮೇಲ್ಗಡೆ ಹತ್ಕೊಂಡೋಗಿ ಕಲಶ, ನನ್ನ ಇನ್ನೊಬ್ಬ ಬಸವೇಶ್ವರ ನಗರದಲ್ಲಿ ರವಿ ಅಂಥೇಳಿ ಇನ್ನೊಬ್ಬ ಕರಸೇವಕ ಇದ್ದ, ಅವನಲ್ಲಿ ಮೇಲ್ಗಡೆ ಇದ್ದ. ನಾನು ಅವಾಗ ನೋಡಿದಾಗ ಕಲಶ ಕಿತ್ತು ಬಿಸಾಕಿದ್ರು ಅವಾಗಲ್ಲಿ ಮೇಲೆ ಹೋಗಿ ಒಂದು ಗುಂಬಸ್ದು. ಸೊ ಅದರಲ್ಲಿ ಅವನಿದ್ದ, ಅದನ್ನು ನಾನು ನೋಡಿದೆ. ಬಟ್ ಆ ಮೊಮೆಂಟಲ್ಲಿ ಮೇಲ್ಗಡೆ ಹೆಲಿಕಾಪ್ಟರ್ ಬಂತು, ಮುಲಾಯಂ ಸಿಂಗ್ ಬಂದ ಅಲ್ಲಿ ಆ ಕ್ಷಣದಲ್ಲೇ. ಇಷ್ಟೊಂದು ಒಂಥರ ಈ ಥರ ನುಗ್ಬಿಟ್ಟಿದ್ದಾರೆ ಕೋತಿಗಳು ನುಗ್ಗಿದಾಗೆ ಅಂತ ಹೇಳಿ, ವಾನರ ಸೈನ್ಯನೇ ಆ ಮಟ್ಟಕ್ಕೆ ಆಗೋಯ್ತಲ್ಲ ಅವತ್ತು. ಸೊ ಅದನ್ನ ನೋಡಿ ಇಮಿಡಿಯೇಟ್ ಫೈರಿಂಗ್ ಇನ್ಸ್ಟ್ರಕ್ಷನ್ ಕೊಟ್ಬಿಟ್ಟ ಅಲ್ಲಿ. ಆ ಮೊಮೆಂಟಲ್ಲೇ ಫೈರಿಂಗ್ ಇನ್ಸ್ಟ್ರಕ್ಷನ್ ಹೋಗೋರೆಲ್ಲ ಹೋಗ್ಲಿ, ಎಲ್ಲರನ್ನೂ ಮುಗಿಸೋಣ ಅಂತ. ಬಟ್ ಅವ್ರ ಇಂಟೆನ್ಷನ್ ನನಗೆ ಅದು ಕಾಣಲಿಲ್ಲ ಪಾಪ. ಪೊಲೀಸ್ನವರು ಅವ್ರು ಜಸ್ಟ್ ನಮ್ಮ ಜನನೇ ತಾನೇ ಅನ್ನೋ ಲೆಕ್ಕಾಚಾರದಲ್ಲಿ ಬಿಟ್ಬಿಟ್ರು. ಹೋಗಿ ಆಯ್ತು, ಪೊಲೀಸ್ನವ್ರದ್ದು ಇರ್ಬೋದು, ಅವನು ನೋಡಿದ್ನಲ್ಲ ಇದು, ತಕ್ಷಣವೇ ಇಮಿಡಿಯೇಟ್ ಫೈರಿಂಗ್ ಆರ್ಡರ್ಸ್ ಕೊಟ್ಬಿಟ್ಟ ಅಲ್ಲಿ. ಸೊ ಅಲ್ಲಿ ಎಲ್ಲ ಪೊಸಿಷನ್ ತೊಗೊಂಡೇ ಬಿಟ್ರು ಪೂರ್ತಿ. ಎಲ್ಲ ಸುತ್ತಲೂ ಯಾರ್ಯಾರು ನಮ್ಮನ್ನೆಲ್ಲ ಬಿಟ್ಟಿದ್ರು ಎಲ್ಲ ಕವರ್ ಆಗಿಬಿಟ್ರು ಪೂರ್ತಿ. ಕವರ್ ಆಗಿ ಪೊಸಿಷನ್ ತೊಗೊಂಡ್ರು. ನಮಗೆ ಅಲ್ಲಿ ಒಳಗಡೆ ಹೋಗಿದ್ವಿ. ಮೇಲ್ಗಡೆ ಅವನು ಅಲ್ಲಿ ಇದು ಮಾಡ್ತಾ ಇದ್ದಾನೆ. ಹೊಡೆದಿದ್ದು ಇದಕ್ಕೆ ಆ ಸನ್ಯಾಸಿ ನಾನು ಹೇಳಿದ್ನಲ್ಲ ಹೀಗೆ ಹಿಡ್ಕೊಂಡು ನಿಂತ್ಕೊಂಡಿದ್ರಂತ, ಅವ್ರ ಕಣ್ಣಿಗೆ ಬಿತ್ತು ಒಂದು ಗುಂಡು. ಅದು ಆ ಮನುಷ್ಯ ಬಿಡಲಿಲ್ಲ. ಯಾರೋ ಹತ್ತಾ ಇದ್ದವ್ರನ್ನ ಹತ್ತೋವರೆಗೂ ಸುಮ್ಮನೆ ಅಲ್ಲೇ ಇದ್ಬಿಟ್ಟು ಅಷ್ಟೊತ್ತು ಪ್ರಾಣ ಹೋಗ್ಬಿಟ್ಟಿದ್ದ ಆ ಮನುಷ್ಯಂದು. ಇದನ್ನು ಹತ್ಕೊಂಡು ಮೇಲೆ ಅವ್ನು ಹೋದ್ಮೇಲೆ ಅಲ್ಲಿಂದ ಬಿದ್ದರು. ಮೇಲಿಂದ ಒಂದು ಏನಿಲ್ಲ ಅಂದ್ರೆ ಒಂದು 30 ಅಡಿ ಇರ್ಬೋದು ಅನ್ನೋದು ಅಂತ ಅನಿಸುತ್ತೆ, ಗೊತ್ತಿಲ್ಲ ಆ ಹೈಟು. ಅಲ್ಲಿಂದ ಬಿದ್ದುಬಿಟ್ರು ಆ ಮನುಷ್ಯ. ಈ ಥರ ಮೇಲ್ಗಡೆ ಎಲ್ಲ ಫೈರಿಂಗ್ ಆಗ್ತಾಯಿದೆ, ಎಲ್ಲ ಕಡೆಯಿಂದ ಜನ ಬಿದ್ದೋಗ್ತಾ ಇದ್ದಾರೆ. ನಮ್ಮಗಳು ಸುತ್ತಮುತ್ತಲೂ ಫೈರಿಂಗ್ ನಡೀತಾ ಇದೆ. ನಾನು ಅಲ್ಲಿ ಕಂಪ್ಲೀಟ್ ಸ್ತಬ್ಧ, ನನಗೆ ಗೊತ್ತಿಲ್ಲ. ನಾವು ಎಲ್ಲ ಚಿಲ್ಲಾಪಿಲ್ಲಿ ಆಗ್ಬಿಟ್ಟಿದ್ವಿ. ಯಾರ್ಯಾರು ಎಲ್ಲ ಬಂದ್ವಿ ಅಷ್ಟೇ, ಯಾರ ಜೊತೆಯಲ್ಲಿ ಕೈ ಹಿಡ್ಕೊಂಡು ಬಂದಿರೋ ಥರದ್ದು ಏನಲ್ವಲ್ಲ. ಸೊ ಹಾಗಾಗಿ ಎಲ್ಲ ಚಿಲ್ಲಾಪಿಲ್ಲಿ ಆಗ್ಬಿಟ್ವಿ. ಅಲ್ಲಿ ಏನು ಮಾಡಬೇಕು ಗೊತ್ತಿಲ್ಲ, ಎಲ್ಲ ಕಡೆ ಸುತ್ತಲೂ ಫೈರಿಂಗ್ ನಡೀತಾ ಇದೆ. ನಾವು ಹೋಗಿ ವಾಪಸ್ ಹೋಗ್ತೀನಿ ಅನ್ನೋದಂತೂ ಅಂದ್ಕೊಂಡೇ ಬಂದಿಲ್ಲ. ಮೇಲೆ ಹತ್ತಿದ್ರೆ ನಾನು ಹತ್ತಿರಲಿಲ್ಲ, ಇನ್ನೂ ಹತ್ತಲೇ ಇಲ್ಲ ನಾನು. ಮೇಲೆ ಹತ್ತಕ್ಕೆ ನನಗೆ ಆಗ್ತಾನೂ ಇರಲಿಲ್ಲ. ಏನೋ ಕೆಳಗಡೆ ಏನಾರ ಮಾಡ್ಬೋದಾಗಿತ್ತೇನೋ. ಬಟ್ ಅಷ್ಟರೊಳಗಾಗಲೇ ಫೈರಿಂಗ್ ಶುರು ಆಗೋಗಿದ್ರಿಂದ ಏನು ಮಾಡ್ಬೇಕು ಗೊತ್ತಿಲ್ಲ. ಅಲ್ಲಿ ಸುಮ್ಮನೆ ಸ್ತಬ್ಧನಾಗಿ ನಿಂತ್ಕೊಂಬಿಟ್ಟೆ. ಸರ್ದಾರ್ಜಿ ಒಬ್ಬ ಬಂದ, ಏನು ಯಾವುದೋ ಗಾತ್ರದಲ್ಲಿದ್ದಾನ ಅವನು, ಒಂದು 6 ಅಡಿ ಇದ್ದಾನ ಅವ್ನು. ಬಂದು ಡಬಲ್ ಬ್ಯಾರಲ್ ಗನ್ ತೊಗೊಂಡು ತಿರುಗಿಸ್ಕೊಂಡು ಕೈಗೆ ಇಲ್ಲಿ ಹೊಡೆದ ನನಗೆ ಜೋರಾಗಿ. ನಾನು ಒಂದು ಪಂಚೆ ಒಳಗಡೆ ಒಂದು ಪಟಾಪಟಿ ಚಡ್ಡಿ ಹಾಕೊಂಡು ಹೋಗಿದ್ದಿದ್ದಲ್ಲಿ ಅವತ್ತು ಅಷ್ಟೆಲ್ಲ ನಡ್ಕೊಂಡು ಮಾಡಿದಾಗ ಅವ್ನು ಹೊಡೆದ್ಬಿಟ್ಟು ಭಾಗೋ ಸಾಲೆ ಅಂತ ಅಲ್ಲಿಂದನೇ ಹೊಡೆದ ನನಗೆ. ಅಲ್ಲಿ ಹಿಂದ್ಗಡೆ ಹಳ್ಳ ಇತ್ತು, ಹಳ್ಳ ಬೇಲಿ ಎಲ್ಲ ಇದೆ. ಸೊ ಅಲ್ಲಿಂದ ಅವನು ಹೊಡೆದಿದ್ದು ಇದಕ್ಕೆ ಅಲ್ಲಿಂದ ಬಿದ್ದು ಕೆಳಗಡೆ ಅಲ್ಲಿ ಇದ್ರವರೆಗೂ ಹೋಗಿ ತಪ್ಪಿಸ್ಕೊಂಡು ಆಮೇಲೆ ಹಿಂದಕ್ಕೆ ಓಡೋಗಿ ಅವನಿಗೆ ನಮ್ಮನ್ನ ಸಾಯಿಸ್ಬೇಕಲ್ಲ ಅನ್ನೋ ಲೆಕ್ಕಾಚಾರಕ್ಕೆ ಪಾಪ ಅವ್ನು ನನಗೆ ಓಡಿಸಿದ್ದು. ಅಲ್ಲಿಂದ ಕರುಣೆನೇ ಅವ್ರಗಳ ಮಧ್ಯದಲ್ಲಿ ನಾನು ಅವತ್ತೇ ಅವತ್ತೇ 30ನೇ ತಾರೀಕು ಹೋಗ್ಬೇಕಾಗಿತ್ತು. ಆಮೇಲೆ ಅಲ್ಲಿ ಹಿಂದ್ಗಡೆ ಒಂದು ಯಾವುದೋ ಬಸ್ ಏನೋ ನಿಂತಿತ್ತು. ಅಲ್ಲಿ ನಾನು ಹೋಗಿ ಕೂತ್ಕೊಂಡೆ ಅಲ್ಲಿ ಬಸ್ಸಲ್ಲಿ. ಏನೂ ಗೊತ್ತಿಲ್ಲ. ಸುತ್ತಮುತ್ತಲಿರೋ ಈ ಥರ ಸತ್ತೋಗ್ಬಿಟ್ರೆ ಏನು ಗೊತ್ತಾಗುತ್ತೆ, ಏನು ಮಾಡಬೇಕು, ಏನು ಒಂದಿನಕ್ಕೆ ಇದೆಲ್ಲ ಒಂದು ಇದಿರಲ್ವಲ್ಲ. ನಾವು ಕೇಳಿರೋ ಕಥೆಗಳು ಬೇರೆ, ನಾವು ಸಾಕ್ಷಿ ಆಗ್ಬಿಡ್ತೀವಲ್ಲ ಇದಕ್ಕೆ, ಅವಾಗಿನ ಅನುಭವ ಏನು. ಹಾಗಾಗಿ ತುಂಬ ಡಿಸ್ಟರ್ಬ್ ಆಗೋಗ್ಬಿಟ್ಟು ಅಲ್ಲಿ ಹೋಗಿ ಕೂತ್ಕೊಂಡಿದ್ದೆ. ಅವನು ಭಾಸ್ಕರನು ಆ ಕಡೆಯಿಂದ ಬಂದು ಅವನು
ಅವನು ಬಂದು ಅಲ್ಲೇ ಬಸ್ಸಲ್ಲೇ ಬಂದು ಅವನು ಆಮೇಲೆ ಅವತ್ತಿನ ದಿವಸನೇನಾ ಈಗ ಕೊಠಾರಿ ಸೋದರರು ಕಲ್ಕತ್ತಾದವರು ಅದಲ್ಲ? ಅವತ್ತಲ್ಲ. ಸೊ ಆಮೇಲೆ ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಏನೂ ಗೊತ್ತಿಲ್ಲ. ತೀರಾ ನಂದು ಯಾವುದೋ ನಾನು ಚಡ್ಡಿನಲ್ಲಿದ್ದೀನಿ, ಪಟಾಪಟಿ ಚಡ್ಡಿನಲ್ಲಿ ಅಲ್ಲೋ ರೋಡಲ್ಲಿ ಓಡಾಡ್ತಾ ಇದ್ದೀನಿ. ಒಂದು ದೊಣ್ಣೆ ಇತ್ತು, ಭಗವಧ್ವಜ ಇತ್ತು, ಅದಕ್ಕೆ ಅದನ್ನ ಇಟ್ಕೊಂಡು ಅಲ್ಲಿ ಎಲ್ಲಿಂದನೋ ಬಂದೆ, ಆ ಕಡೆ ಎಲ್ಲಿಂದನೋ ಇದರಲ್ಲಿ ಬಸ್ಸಲ್ಲಿ ಕೂತಿದ್ದೆ. ಅವನು ಬಂದ ಅಲ್ಲಿಗೆ. ನಾವಿಬ್ಬರು ಇಳಿದ್ಬಿಟ್ಟು ಏನು ಮಾತೇ ಬರ್ತಾಯಿಲ್ಲ, ಏನು ಮಾತಾಡಬೇಕು, ಏನೂ ಮಾತಿಲ್ಲ, ಏನಿಲ್ಲ. ಸುಮ್ಮನೆ ಆಚೆ ಬಂದು ಒಂಥರ ಬ್ಲ್ಯಾಂಕ್ ಆಗ್ಬಿಟ್ಟಿದ್ವಿ ಕಂಪ್ಲೀಟ್. ಆಮೇಲೆ ಅಲ್ಲಿ ಹೋಗ್ತಾ ಇದ್ವಿ. ಅಲ್ಲಿ ಆ ಕಡೆ ಹೋಗಿ ಎಲ್ಲೋ ಕಳಿಸಿ ನಮ್ಮನ್ನ ಹನುಮಾನ್ ಗಡಿ ಅಂತ ಒಂದು ಇದು, ಅಲ್ಲಿ ಕಳಿಸಿದ್ರು. ನಮ್ಮ ಕರ್ನಾಟಕದವ್ರನ್ನೆಲ್ಲನೂ ಅಲ್ಲಿ ಒಂದು ಯಾವುದೋ ಒಂದು ವಾಲ್ಮೀಕಿ ಭವನ್ ಅಂತನೋ ವಾಲ್ಮೀಕಿ ಮಂದಿರ ಅಂತನೋ ಒಂದು ಜಾಗದಲ್ಲಿ ನಮ್ಮನ್ನ ಇಡಿಸೋದ್ರಲ್ಲಿ ಹನುಮಾನ್ ಗಡಿಯಲ್ಲಿ. ಎಲ್ಲ ಕನ್ನಡದವರು ಅಲ್ಲಿ ಅಸೆಂಬ್ಲ್ ಆಗಬೇಕು ಅಂತ ಒಂದು ಇದು. ಯಾರು ನಿಮ್ಮ ನಾಯಕರು ಅವಾಗ ಇವರು ಬಿ ಎನ್ ಮೂರ್ತಿ ಅವರು, VHP ಬಿ ಎನ್ ಮೂರ್ತಿ ಅವರು. ಸೊ ಅವರೇ ತಾನೇ VHP ಪ್ರೆಸಿಡೆಂಟ್ ಆಗಿದ್ದು. ಅವರು ಅಲ್ಲೇ ನಾನು ಅವ್ರನ್ನ ಫಸ್ಟ್ ಟೈಮ್ ಅಲ್ಲೇ ಭೇಟಿ ಆಗಿದ್ದು. ಅಲ್ಲಿವರೆಗೂ ನನಗೆ ಅವ್ರ ಪರಿಚಯ ಇರಲಿಲ್ಲ. ಸೊ ಅಲ್ಲಿ ಹೋದ್ಮೇಲೆ ನಾನು ಪರಿಚಯ ಮಾಡಿಕೊಂಡು ಈ ಥರ ಬಂದ್ವಿ ಅಂತೆಲ್ಲ ಹೇಳಿದ್ದಕ್ಕೆ ಆಯ್ತಪ್ಪ ಬನ್ನಿರಿ ಅಂತ ಹೇಳಿ ಇದೆಲ್ಲ ಹೇಳಿದೆ, ಈ ಥರ ಎಲ್ಲ ಆಗೋಯ್ತು ಅಂತ. ಅದೇ ಸರಿ ಏನು ಮಾಡೋದು, ಹೀಗೆಲ್ಲ ಆಯಿತು ಅಂಥೇಳಿ ಎಲ್ಲ ಸುಧಾರಿಸ್ಕೊಡ್ರಿ, ಎಷ್ಟೆಲ್ಲ ಕಷ್ಟಪಟ್ಟು ಬಂದಿದ್ರಿ ಎಲ್ಲರೂ, ಫಸ್ಟ್ ರೆಸ್ಟ್ ತೊಗೊಳ್ರಿ. ಯಾಕೆಂದರೆ ಅದು ಇಷ್ಟೆಲ್ಲ ಆಗೋವರೆಗೂ ನಾವು ಇನ್ನೂ ನಿಂತೇ ಇಲ್ಲ. ನಾವೆಲ್ಲೂ ಏನೋ ಕೂತ್ಕೊಂಡು ಆಮೇಲೆ ಹೋದವಪ್ಪ ದೇವಸ್ಥಾನದ ಹತ್ರ ಅಂತ ಅಲ್ವೇ ಅಲ್ಲ, ಓಡ್ ಬಂದಿದ್ದು ಅದೇ ಇದರಲ್ಲೇ ಮುಂದುವರೆದು ಇಷ್ಟೆಲ್ಲ ಆಗೋಯ್ತು ಒಂದೇ ಸಲಕ್ಕೆ. ಅದಾದಮೇಲೆ ಸುಧಾರಿಸ್ಕೊಳ್ಳೋಕ್ಕೆ ಅಲ್ಲಿ ಬಂದು ಕೂತ್ಕೊಂಡಿದ್ದು ನಾವು. ಆಮೇಲೆ ಅದು ಅವತ್ತಿನ ದಿನದ್ದು ಸಂಜೆ ಹೊತ್ತಿಗೆ ಇನ್ನೊಂದು ಬೈಠಕ್ಕೇನೋ ವ್ಯವಸ್ಥೆ ಮಾಡಿಕೊಂಡು ಮೋಸ್ಟ್ಲಿ ವಿನಯ್ ಕಟಿಯಾರ್ ಅಂತ ಕಾಣುತ್ತೆ, ಅವರು ಮತ್ತು ಇನ್ನೂ ಭಾಳಷ್ಟು ಜನ ಎಲ್ಲ ಮುಖ್ಯಸ್ಥರು. ಸೊ ಅವರೆಲ್ಲ ಬಜರಂಗ್ ದಳದ್ದು ಇವರು ಮತ್ತು ಅಶೋಕ್ ಸಿಂಗಲ್ಜಿ ಎಲ್ಲರೂ ಸೇರಿ ಮುಂದಿನ ಕಾರ್ಯಕ್ರಮ ಏನು ಮಾಡಬೇಕು ಅಂತ 1ನೇ ತಾರೀಕಿಗೆ ಆ್ಯಕ್ಚುಲಿ ಏನೋ ಕಾರ್ಯಕ್ರಮ ಇಟ್ಕೊಂಡಿದ್ದನ್ನು ಕ್ಯಾನ್ಸಲ್ ಮಾಡಿ 2ನೇ ತಾರೀಕಿಗೆ ಮುತ್ತಿಗೆ ಹಾಕೋಣ ಅಂಥೇಳಿ ಪ್ಲ್ಯಾನ್ ಮಾಡಿಕೊಂಡ್ರು. ಆ 2ನೇ ತಾರೀಕು ಮುತ್ತಿಗೆಗೆ ಸ್ಟ್ರಾಟಜಿ ಮಾಡಿದ್ದು ಸೌತ್ನಲ್ಲಿರುವಂಥ ಸ್ಟೇಟ್ಸ್ನೆಲ್ಲ ಒಂದು ಕಡೆಯಿಂದ ಬಿಡಬೇಕು, ಮತ್ತು ನಾರ್ತು ಇನ್ಯಾವ್ಯಾವ ಉಳಿದಿರೋ ಸ್ಟೇಟ್ಸ್ ಇದೆಯೋ ಅದಷ್ಟನ್ನು ಇನ್ನೊಂದು ಕಡೆಯಿಂದ ಅಥವಾ 2 ಕಡೆಯಿಂದ ನಾವು ಬಿಡೋ ಥರ ಏನೋ ಪ್ಲ್ಯಾನ್ ಮಾಡಿದ್ರು. ಸರಿ, 2ನೇ ತಾರೀಕು ಇದು ಗೇಮ್ ಪ್ಲ್ಯಾನ್. ಸೊ 2ನೇ ತಾರೀಕು ಬೆಳಗಿನ ಜಾವ ಅಷ್ಟರೊಳಗಡೆ ನಾನು ಆ ಕೊಠಾರಿ ಬ್ರದರ್ಸ್ದು ಅವ್ರ ಜೊತೆನೆಲ್ಲ, ಯಾಕೆಂದರೆ ಅವ್ರ ಜೊತೆನೇ ಬಂದಿದ್ದಲ್ಲ, ಹಾಗಾಗಿ ಇವರು ನನಗೆ ಈ ಕಡೆ ಜನಗಳು ಯಾರು ಹೆಸರುಗಳ ಜ್ಞಾಪಕ ಇದೆ ನಿಮಗೆ? ರಾಮ್ ಕೊಠಾರಿ ಅಂತ ಒಂದು ದೊಡ್ಡವನು, ಶ್ರೀನಿವಾಸ ಅಂತ ಇನ್ನೊಬ್ಬನ, ಶ್ರೀನಿವಾಸ ಅಲ್ಲ, ರಾಮ್ ಕೊಠಾರಿ ದೊಡ್ಡವನು, ಅವನೇ ನನ್ನ ಜೊತೆಯಲ್ಲಿ ಜಾಸ್ತಿ. ತಮ್ಮನ ಹೆಸರು ನೆನಪಿಲ್ಲ ನನಗೆ. ಇಬ್ಬರು ಇದ್ದಿದ್ದು. ಆಮೇಲೆ ಅವ್ರ ಸೋದರ ಮಾವ, ಅವರು ತುಂಬ ಜೋವಿಯಲ್ ಮನುಷ್ಯ. ನನಗೆ ಅರ್ಥ ಆಗ್ತಾ ಇರಲಿಲ್ಲ ಅವರು ಇದು ಮಾಡ್ತಾ ಇದ್ದಿದ್ದು, ಏನೋ ಜೋಕ್ಸ್ ಮಾಡೋರು, ಎಲ್ಲ ಇಡೀ ಗ್ರೂಪ್ನ ಅವ್ರು ನಗಿಸ್ತಾ ಕೂತಿದ್ದಿದ್ದು ಮನುಷ್ಯ ಅವರು. ಸೊ ಅಂಥ ವ್ಯಕ್ತಿ. ಸೊ ಅವರುಗಳು ಇದ್ದಿದ್ದ ಕಡೆ ನಾನು ಅಲ್ಲಿಗೆ ಹೋಗ್ತಾ ಇದ್ದೆ ಅವ್ರ ಜೊತೆ, ಯಾಕೆಂದರೆ 6 ದಿನನೂ ಅವ್ರ ಜೊತೆನಲ್ಲೇ ಇದ್ನಲ್ಲ. ಹಾಗಾಗಿ ನಾನು ಮೂರ್ತಿಗೆ ಹೇಳ್ಬಿಟ್ಟು ನಾನು ಅಲ್ಲಿರ್ತೀನಿ, ಬರ್ತೀನಿ ಆಮೇಲೆ ಅಂತ ಹೇಳಿ ಈ ಥರ ಓಡಾಡ್ಕೊಂಡಿರ್ತಾ ಇದ್ದೆ ನಾನು. ಅವರು ಇದ್ದಿದ್ದು ಮನೆ ಇವಾಗ ನೋಡ್ರಿ ಅಲ್ಲೊಂದು ಆಮೇಲೆ ಒಂದು ದೊಡ್ಡ ಇದಾಯಿತು, ಅಲ್ಲಿ ಒಳಗಡೆ ನುಗ್ಗಿ ಆಮೇಲೆ ಮಾರನೇ ದಿನ ಎಲ್ಲ ಸುಮಾರು ಜನ ನೋಡ್ದಾಕ್ಬಿಟ್ರು ಅಲ್ಲಿ. ಅದು 2ನೇ ತಾರೀಕು ಆದಮೇಲೆ ಆ ಮನೆಯೆಲ್ಲನೂ ಇನ್ನೂ ಇಟ್ಕೊಂಡಿದ್ದಾರೆ. ಆ ಮನೆ ಓನರ್ ಇದ್ದಾರಲ್ಲ ಅವ್ರು ಆ ಮನೇನ ಏನೂ ಮಾಡಿಲ್ಲ, ಇನ್ನೂ 5 ದಿನ ಹಂಗೆ ಅದೇ ಅದನ್ನು ಕಟ್ಟೋಲ್ಲ ಅಂತೇನೋ ಅವರೇನಾ ಮಾಡಿದ್ದು. ಆ ಮನೆ ರಾಮ ಮಂದಿರ ಆಗೋವರೆಗೂ ಮನೆ ಕಟ್ಟೋಲ್ಲ ಅಂತ ಹೇಳಿದ್ರು ಅವರು. ಸೊ ಹಾಗಾಗಿ ಆ ಮನೆ ಇದೆಲ್ಲ ಬರ್ತಾ ಇದೆ. ಸೊ ಅಲ್ಲಿ ಇವರುಗಳೆಲ್ಲ ಇದ್ದಿದ್ದು. ಅಲ್ಲಿ ಹೋದಾಗ ಇವರು 2ನೇ ತಾರೀಕು ನಮ್ಮ ಜೊತೆ ಬಂದ್ಬಿಡ್ಬೇಕು ನೀನು. ನಾನು ಹೇಳ್ತೀನಿ ಅಲ್ಲಿ ಅವ್ರೇನೋ ಪ್ರಾಂತದ ಕಡೆ ಹೋಗ್ಬೇಕು ಅಂತ ಅವ್ರು ಅಂತ ಇದ್ದಾರೆ, ನಿಮ್ಮ ಕಡೆ ಬರೋದಂಗೆ ಅಂತ. ಅಲ್ಲಿ ಹೋಗ್ಬಿಟ್ಟು ಮೂರ್ತಿಜಿನ 30ನೇ ತಾರೀಕು ಕೇಳಿದೆ ಫಸ್ಟ್ ಟೈಮ್ ಡಿಸೈಡ್ ಮಾಡಿದಾಗ. ಅವ್ರ ಜೊತೆ ನಡ್ಕೊಂಬಂದಿನಿ 6 ದಿನ, ನಾನು ಅವ್ರ ಜೊತೆ ಹೋಗ್ತೀನಿ ನಾನು ಅಂತ. ಇದೆಲ್ಲ ಮಾಡಬೇಡಪ್ಪ ನೀನು, ಕರ್ನಾಟಕದ ಪ್ರಾಂತದ ಲೆಕ್ಕ ಕೊಡೋರು ಇರ್ತೆ, ನಾನು ಹೇಳ್ದಂಗೆ ಕೇಳಬೇಕು, ಇದೆಲ್ಲ ಮಾಡಬೇಡ ನೀನು ಅಂತ ಅಂದರು ಅವತ್ತು. ಸರಿ, ಅದೊಂಥರ ದುಃಖ, ಇಲ್ಲ ಅವ್ರ ಜೊತೆ ಹೋಗ್ತಾ ಇಲ್ವಲ್ಲ ಅಂಥೇಳಿ. 2ನೇ ತಾರೀಕು ಇನ್ನೊಂದ್ಸಲಿ ಕೇಳಿದೆ ಅವ್ರನ್ನ, ನಾನು ಅವ್ರ ಜೊತೆ ಹೋಗ್ತೀನಿ, ಕರಿತಾನೆ ಇದ್ದಾರೆ ಅಂತ. ನೋಡಪ್ಪ ನಾನು ತಿರ್ಗಾ ಹೇಳ್ಸ್ಕೊಬೇಡ ಅಂತ ಬೈದಿದ್ರು. ಸರಿ, ಪಾಪ ಅವ್ರಿಗೆ ಅವ್ರದ್ದೇ ದೊಡ್ಡ ಜವಾಬ್ದಾರಿ ಇರುತ್ತೆ. ನಾವು ಒಬ್ಬೊಬ್ರು ಈ ಥರ ಆಡ್ತಾ ಇದ್ದಾರೆ. ಸೊ ಹಾಗಾಗಿ ಅವರು ಅಷ್ಟು ಆಗಿ 2ನೇ ತಾರೀಕು ನಾವು ನಮ್ಮ ಕಡೆಯಿಂದೆಲ್ಲ ಸ್ಟೇಟ್ ವೈಸ್ ಎಲ್ಲ ಡಿವೈಡ್ ಮಾಡಿ ಕಳಿಸಿದ್ರು. ನಮ್ಮದು ಒಂದು ಕಡೆಯಿಂದ ಮುತ್ತಿಗೆ ಹಾಕಬೇಕು ಅಂತ ಹೇಳಿ ಭಜನೆ ಮಾಡಿಕೊಂಡು ಸಣ್ಣ ರಸ್ತೆಗಳಲ್ಲಿ, ತುಂಬ ಸಣ್ಣ ರಸ್ತೆಗಳು. ಇವಾಗ ದೊಡ್ಡದಾಗಿದೆ ಬಿಡಿ. ಅದೇ ಇವಾಗ ನೋಡಬೇಕು. ಅದೇ ಈಗ ಹೆದ್ದಾರಿಗಳ ಥರ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತೆ. ನಾನು ಇನ್ನೂ ನೋಡಿಲ್ಲ, ನೀವು ಹೋಗಿ ನೋಡಬೇಕು. ಅದೇ ನೋಡಬೇಕು ಅದನ್ನು. ಸೊ ಅಲ್ಲಿ ಅಷ್ಟು ಸಣ್ಣ ರಸ್ತೆಗಳಲ್ಲಿ ನಮ್ಮನ್ನ ಜನನ ಬಿಡ್ತಾ ಇದ್ದಾರೆ. ಅಲ್ಲಿ ಮನೆಗಳಲ್ಲಿ ಒಂದೊಂದು ಮನೆಗಳಲ್ಲೂ ನಾವು ಹಿಂದಿನ ದಿನ ಹೋದಾಗ್ಲೂ ಅಷ್ಟೇ ಮತ್ತು ಅವತ್ತೂ ಅಷ್ಟೇ
ನೀವು ಹೊಟ್ಟೋಗ್ಬಿಡಿ ವಾಪಸ್ಸು, ಯಾಕೆ ಸುಮ್ಮನೆ ಬರ್ತೀರಾ, ಇಲ್ಲೆಲ್ಲ ನಾವು ನೋಡ್ಕೋತೀವಿ ನಾವು. ಎಲ್ಲ ಜನಗಳು ಹೀಗೆ, ಹೌದಾ? ದುಡ್ಡಿದೆಯಾ ಇಲ್ವಾ ನಿಮ್ಮ ಹತ್ರ, ಈಗ ನಾವು ಕೊಡ್ತೀವಿ, ಹೊಟ್ಟೋಗಿ ನೀವು. ಅಂದರೆ ಅಲ್ಲಿ ಲೋಕಲ್ಸು ಅಲ್ಲಿ ಮನೆಗಳಲ್ಲಿರೋರು, ಅಯ್ಯೋ ಪಾಪ, ಅವ್ರುಗಳೆಲ್ಲರೂ ಪಾಪ ಅಷ್ಟೊಂದು ನಮಗೆ ಇಷ್ಟು ಪ್ರೀತಿನಲ್ಲ ಇವ್ರಿಗೆಲ್ಲ, ನಮ್ಗೆ ಯಾಕೆ ಇಷ್ಟೊಂದು ಪ್ರೀತಿ ಮಾಡ್ಬೇಕು ಇವರು ಅಂತ ಅನ್ಸೋದು. ನಮ್ಗಳಿಗೆ ಸೌತಲ್ಲಿ ಅಷ್ಟು ಇದಿಲ್ವೇ ಇಲ್ಲ. ನಾವು ಪಕ್ಕದ ಮನೇಲಿ ಏನಾಗುತ್ತೆ ನನಗೆ ಗೊತ್ತಿರಲ್ಲ. ಅಂಥದ್ದು ಆ ಎರಡನೇ UP ಜನ ಅಂತೂ ನಿಜ ಕೈ ಮುಗಿ ರಾಮರಾಜ್ಯ ಅನ್ನೋದು ಅದಕ್ಕೇನೆ ಇರುತ್ತೆ ಅಂತ ಅಂದ್ಕೊಡ್ತೀನಿ. ಸೊ ಅವಾಗಲೇ ತುಂಬ ಇದಾಗೋದು. ಸರಿ, ಅದಾದಮೇಲೆ ನಾವು ಮುಂದಕ್ಕೆ ಹೋಗ್ತಾನೆ ಇದ್ದೀವಿ. ಏನು ಹಿಂದೆ ಮುಂದೆ ಏನು ಸಾಗರ ಎಂಡೆ ಕಾಣ್ತಲ್ಲ ಎರಡು ಸೈಡಲ್ಲೂ. ಸರಿ, ಒಂದು ಸ್ಟೇಜಲ್ಲಿ ನಿಲ್ತು ನಮ್ಮದು ಇದು 3 ಜನದ್ದೇ 4 ಜನದ್ದೇ ಏನೋ ಈ ಥರದ್ದೊಂದು ಪ್ಲ್ಯಾನ್ ಮಾಡಿ ಕಳಿಸಿದ್ದವರು. ನಾನು ಮತ್ತು ಇನ್ನೊಂದು ಇಬ್ಬರು ಯಾರೋ ಇದ್ದರು ಪರಿಚಯದವರು, ಯಾರೋ ಸಿಕ್ಕಿದವರು. ಆಮೇಲೆ ನೋಡಿಕೊಂಡು ಅಷ್ಟೊಂದು ಮುಂದಕ್ಕೆ ನಾವು ಇಷ್ಟಿಂದ ಏನಿರಬೇಕು ಅಂಥೇಳಿ ಮೆಲ್ಲಗೆ ಹಾಗೆ ಹೋಗಿ ಮುಂದಕ್ಕೆ ಹೊಟ್ಟೋಗ್ಬಿಟ್ವಿ ನಾವು. ಸುಮಾರು ಅದನ್ನು ನಡೆಯೋದೇನು ಮುಂದಕ್ಕೆ ನಡ್ಕೊಂಡೋದ್ವಿ. ಅಲ್ಲಿ ಒಂದು 4-5 ಲೈನಲ್ಲಿ ಸ್ಟಾರ್ಟಿಂಗ್ ಲೈನ್ ಕಾಣೋ ಥರ ಇದ್ದಾಗ ಇನ್ನು ಫರ್ದರ್ ಬಿಡಲಿಲ್ಲ ಅವ್ರು ನಮ್ಮನ್ನ. ಬಿಡಲಿಲ್ಲ, ಬಟ್ ಎಲ್ಲರೂ ಕೂಡಿಸ್ಬಿಟ್ರು ನಮ್ಮನ್ನ. ಇಲ್ಲಿ ಯಾರೋ ಮುಖಂಡರು ಯಾರಿದ್ರು ಅವರು ಮುಖಂಡರು ನಮ್ಮನ್ನ ಕೂಡಿಸ್ಬಿಟ್ರು. ಕೂಡಿಸಿ ಅಲ್ಲಿ ತಿರ್ಗಾ ಶ್ರೀರಾಮ್ ಜಯರಾಮ್ ಜಯ ಜಯರಾಮ್ ಇದೇ ಭಜನೆ ಮಾಡಿಕೊಂಡು ನಮ್ಮಷ್ಟಕ್ಕೆ ನಾವು ಕೂತ್ಕೊಂಡಿದ್ದೀವಿ. ಆಮೇಲೆ ನಾವು ಯಾರು ಚೆದರಿಸ್ಬೇಕು ಅಂಥೇಳಿ ಅವರು ಟಿಯರ್ ಗ್ಯಾಸ್ ಎಲ್ಲ ಹೊಡೆದು ಇದನ್ನು ಮಾಡೋಕ್ಕೆ ಶುರು ಮಾಡಿದ್ರು. ನಮಗೆ ಈ ಜನ ಮೇಲ್ಗಡೆ ಮನೆಗಳಲ್ಲಿ ಇದಾಗುತ್ತೆ ಅಂತ ಗೊತ್ತಿದ್ದು ಬಕೆಟ್ಗಟ್ಟಲೆ ನೀರು ಮನೆ ಮೇಲೆ ಬಕೆಟ್ಗಟ್ಟಲೆ ಕಂಟಿನ್ಯೂಸ್ ನೀರು ಸಪ್ಲೈ ಮಾಡ್ತಾನೆ ಇದ್ದಾರೆ ಎಲ್ಲ ಮನೆಗಳ ಮೇಲೂ. ಆಮೇಲೆ ಗೋಣಿಚೀಲಗಳು ಕೊಡೋದು, ಯಾಕೆಂದರೆ ಟಿಯರ್ ಗ್ಯಾಸ್ ಹೊಡಿತಾರಲ್ಲ ಅವರು, ಒದ್ದೆ ಗೋಣಿಚೀಲಗಳು ಬಿಸಾಕೋರು, ಅದನ್ನು ನಾವು ಹಿಡ್ಕೊಂಡು ವಾಪಸ್ಸು ಅವ್ರಿಗೆ ಪೊಲೀಸ್ ಕಡೆ ಬಿಸಾಕೋದು, ಈ ಥರದ್ದೆಲ್ಲ ಎಲ್ಲ ಮಾಡಿ. ಸೊ ಇದೆಲ್ಲ ಮಾಡೋದು ಜನ ಅಷ್ಟರ ಮಟ್ಟಿಗೆ ಸಪೋರ್ಟಿವ್. ಸೊ ಪೊಲೀಸ್ ಬರೀ ಸರ್ವ ಸಿದ್ಧತೆ ಮಾಡ್ಕೊಂಡ್ಬಿಟ್ಟು ಹೌದು ಹೊಡೆದ್ರೆ ಏನು ಮಾಡಬೇಕು, ಹೌದು ಅಷ್ಟು ಅವ್ರು ರೆಡಿ ಆಗ್ಬಿಟ್ಟಿದ್ದಾರೆ ನಮಗಿಂತ. ಸೊ ಇದೆಲ್ಲ ಆಗಿ ನಾವು ಮುಂದಕ್ಕೆ ಹೋಗ್ಬಿಟ್ಟಿದ್ದೀವಿ. ಆಮೇಲೆ ಕೊನೆಗೆ ನಮ್ಮ ಕಡೆ ಫೈರಿಂಗ್ ಆಗಿಲ್ಲ, ಬಟ್ ಅವ್ರು ಪೊಸಿಷನ್ ತೊಗೊಂಡ್ಬಿಟ್ಟಿದ್ದಾರೆ ಎಲ್ಲ ಕೂತ್ಕೊಂಡು. ಈ ಫೈರಿಂಗ್ ಮಾಡೋವಾಗ ಜಸ್ಟ್ ಪೊಸಿಷನ್ ತೊಗೋತಾರೆ ನೋಡಿ, ಆ ಥರ ಫೈರಿಂಗ್ ಪೊಸಿಷನ್ ತೊಗೊಂಡ್ಬಿಟ್ಟಿದ್ದಾರೆ. ಆಮೇಲೆ ಲಾಠಿ ಚಾರ್ಜ್ ಮಾಡಿಸ್ಬಿಟ್ರು ನಮ್ಮ ಕಡೆಗೆ. ಫೈರಿಂಗ್ ಆಗಲಿಲ್ಲ ನಮ್ಮ ಕಡೆ, ಏನೋ ಗೊತ್ತಿಲ್ಲ ಯಾಕೆ ಅದಾಯ್ತೋ ಏನೋ, ನಾವೆಲ್ಲ ಬದುಕೊಂಡ್ಬಂದ್ಬಿಟ್ವಿ. ಈ ಕಡೆ ಸೌತ್ ಅವ್ರಿಗೆ ಯಾರಿಗೂ ಫೈರಿಂಗ್ ಆಗಲೇ ಇಲ್ಲ, ಯಾರೂ ಸತ್ತಿಲ್ಲ ಸೌತ್ ಕಡೆ. ನಾರ್ತ್ ಕಡೆಯಿಂದ ಹೋಗಿದಾರಲ್ಲ ಅಲ್ಲಿ ಫೈರಿಂಗ್ ಮಾಡಿದ್ರು. ನಮ್ಮನ್ನೆಲ್ಲನೂ ಲಾಠಿ ಚಾರ್ಜ್ ಮಾಡಿ ತೀರಾ ಹಿಗ್ಗಾಮುಗ ಹೊಡೆದಾಕ್ಬಿಟ್ರು ಎಲ್ಲ ಕಡೆನೂ. ಸೊ ಅದು ಬೇಕಾದಷ್ಟೇ ಬಿತ್ತು, ಏನು ಇದೇ ಇಲ್ಲ, ಡೌಟೇ ಇಲ್ಲ ಅದರಲ್ಲಿ. ಸೊ ಆಮೇಲೆ ನಾವು ಆವಾಗ ಒಬ್ಬರು ವಿದ್ಯಾಮಾಲಾ ಅಂಥೇಳಿ ಇಲ್ಲಿ ವಿದ್ಯಾಪೀಠದಲ್ಲಿದ್ದಾರೆ ಒಬ್ಬರು, ಆ ಹೆಂಗಸೊಬ್ಬರು ಪಾಪ ಬಂದರಲ್ಲಿ ಬಂದ್ಬಿಟ್ಟು ನಮಗೆ ಹೊಡಿತಾರೆ ನೋಡ್ಬಿಟ್ಟು ಅಡ್ಡ ಬಂದು ನಿಂತ್ಕೊಂಡು ಅವರು ಒದೆ ತಿಂದು ಮಕ್ಕಳಿದ್ದಂಗೆ ನನಗೆ ಹೊಡಿಬೇಡ್ರಿ ಅವ್ರಿಗೆ ಅಂತ. ಆಕೆ ಬಂದು ಅವರು ಪಾಪ ಅವ್ರ ಮಗನ ಕಳ್ಕೊಂಡಿದ್ರು ಅಂತ ಅಲ್ಲಿ ಅಯೋಧ್ಯೆಗೆ ನಮ್ಮ ಜೊತೆ ಕರೆಸೇವೆ ಬಂದ್ಬಿಟ್ಟಿದ್ದಾರೆ. ಅವ್ರು ಯಾರ ಜೊತೆ ಬಂದರೂ ಗೊತ್ತಿಲ್ಲ, ಬಟ್ ಏನೋ ಬಂದು ನಮಗೆ ಅಡ್ಡ ನಿಂತ್ಕೊಂಡ್ಬಿಟ್ರು ಅವ್ರು ಬಂದು. ಪಾಪ ಅವ್ರಿಗೂ ತುಂಬ ಚೆನ್ನಾಗಿ ಜೋರಾಗಿ ಬಿತ್ತು, ಅವ್ರಿಗೂ ಪಾಪ ಏಟ್ಗಳೆಲ್ಲ. ಸೊ ಅಷ್ಟೆಲ್ಲ ಆಗಿ ಆಮೇಲೆ ನಾವು ಕೂತೇ ಇದ್ದೀವಿ. ಅವ್ನು ಯಾರೋ ಬಂದ, ಒಬ್ಬ ಇನ್ಸ್ಪೆಕ್ಟ್ರ್ ಯಾರೋ ಬಂದ. ಒಟ್ಟಿನಲ್ಲಿ ಬಂದ್ಬಿಟ್ಟು ಯಾಕೆ ಹಿಂಗೆ ಕೂತಿದ್ದೀರಾ, ಇನ್ನು ಎಲ್ಲ ಹೋಗಿದ್ದಾಯ್ತು ಅಂದರೆ ಯಾಕೆ ಹೊಟ್ಟೋಗ್ತಾರೆ ಅಂತ ನಾವು ಹಿಂದೆ ತಿರುಗಿ ನೋಡ್ರಿ ಅಂದರೆ ಹಿಂದುಗಡೆ ಏನು ಸಮುದ್ರದಂಗೆ ಇದ್ದಿದ್ದು ಒಬ್ಬರೂ ಇಲ್ಲ, ಎಲ್ಲ ಹೊಟ್ಟೋಗ್ಬಿಟ್ಟಿದ್ದಾರೆ. ನಾವು 4-5 ಲೈನ್ ಅಷ್ಟು ಜನ ಇದ್ದೀವಿ ಇಲ್ಲಿ ಅಷ್ಟೇ. ನಾವು ಅಡ್ಡ ತಡ್ಕೊಂಡು ಹೀಗೆ ಎಲ್ಲಿ ಹೊಡಿತಾರೆ ಅಂತ ಅಂದ್ಕೊಂಡಿದ್ದೆ. ಎಲ್ಲ ಕಡೆ ಬಿದ್ದಿದ್ದು ಏಟುಗಳು ಇದು ಮಾಡಿದ್ವಲ್ಲ, ಪ್ರೊಟೆಸ್ಟ್ ಮಾಡ್ತಾಯಿದ್ವಲ್ಲ. ಸೊ ಆ ಸ್ಟೇಜಲ್ಲಿ ಆ ಥರ ಹೊಡೆಸ್ಕೊಂಡು ಆಮೇಲೆ ಅವ್ನು ಬಂದ್ಬಿಟ್ಟು ಇಲ್ಲ ನಾವು ಪರವಾಗಿಲ್ಲ, ನಾವು ಸಹಾಯಕ್ಕೆ ಬಂದಿರೋದು ಅಂತೆಲ್ಲ ನಾವು ಹೇಳಿ ನಾವು ಇದು ಮಾಡಿದ್ರೆ, ನೋಡ್ರಪ್ಪ ಇದೆಲ್ಲ ನಿಮ್ಮ ಕೈನಲ್ಲಿ ಆಗುವಂಥದ್ದಲ್ಲ, ಯಾರು ಮಾಡಬೇಕೋ ಮಾಡ್ತಾರೆ, ಈಗೆಲ್ಲ ಎದ್ದೋಗಿದ್ದಾರೆ, ಏನಾಗುತ್ತೆ ಆಗುತ್ತೆ ಹೋಗ್ರಿ, ಅವ್ರು ಏನು ಆಮೇಲೆ ಮುಂದಿನ ಇನ್ಸ್ಟ್ರಕ್ಷನ್ ಕೊಡ್ತಾರೆ ಆ ಥರ ಮಾಡಿ, ನೀವು ಹೋಗಿ ಎದ್ದೋಗಿ ಇವಾಗ ಅಂತ ಏನೋ ಹೇಳಿ ಕಳಿಸ್ಬಿಟ್ರು ಅದನ್ನ. ಸರಿ ಎದ್ದು ಬಂದ್ವಿ ನಾವು, ಎಲ್ಲ ಹೊಟ್ಟೋಗಿದ್ದಾರೆ. ಮತ್ತು ನಾವೇನಲ್ಲಿ ಅಲ್ಲಿನ ಜನನೇ ಇಲ್ಲ, ಪೊಲೀಸ್ನವರು. ಯಾಕೆಂದ್ರೆ ನಾವು ಇರೋದು ಒಂದು 8-10 ಜನ. ಪೊಲೀಸ್ನವ್ರಿಗೂ ಮನಸ್ಸಿಲ್ಲ, ಇನ್ಸ್ಟ್ರಕ್ಷನ್ಸ್ ಇದೆ ಅಂತ ಇಷ್ಟು ಜನ ಹೋಗಿದ್ದಾರೆ, ನೀವು ಏನು ಮಾಡ್ತೀರಿ, ನೀವು ಇಷ್ಟು ಜನ ಕೂತ್ಕೊಂಡು ಏನು ಪ್ರೊಟೆಸ್ಟ್ ಮಾಡ್ತೀರಾ ನೀವು ಅಂತ. ಸರಿ ಕಳಿಸೋದ್ರು. ಸರಿ ಬಂದ್ಬಿಟ್ವಿ ಅಲ್ಲಿಂದ. ಸರಿ ಬಂದ ಮೇಲೆ ನಾವು ಈ ಕಡೆ ವಾಪಸ್ ನಡ್ಕೊಂಬರ್ತಾ ಇದ್ದೀವಿ, ಆ ಕಡೆಯಿಂದ ಹೆಣಗಳು ಬರ್ತವೆ. ಅಲ್ಲಿ ಫೈರಿಂಗ್ ಆಗೋಗಿದೆ. ಇಲ್ಲಿ ನಮ್ಮ ಕಡೆ ಏನು ಲಾಠಿ ಹೊಡೆದ್ರು ಅಲ್ಲಿ ಡೈರೆಕ್ಟ್ ಗೋಲಿಬಾರ್, ತಲೆ ಚಿಪ್ಪಿ ಹೋಗಿದ್ದಂಗೆ ಡೈರೆಕ್ಟ್. ಇನ್ನು ನಿಮ್ಗೆ ಮೊದಲೆಲ್ಲ ಕಾಲು ಹೊಡಿಬೇಕು, ಎಲ್ಲೇ ಆಗಲಿ ನಿಮಗೆ ಕಾನೂನು ಇರೋದೇನೆ, ಎಲ್ಲ ನೀವೇನ ಚದುರಿಸ್ಬೇಕು ಮಾಡಬೇಕು ಅಂತ ಅನ್ನೋದಿದ್ರು, ಗೋಲಿಬಾರೇ ಮಾಡೋದಿದ್ರು ಎದೆ ಮೇಲೆ ಇದಕ್ಕೆಲ್ಲ ಹೊಡೆಯೋಂಗೆ ಇಲ್ಲ. ಈಗ ಎಂತೆಂಥ ರೌಡಿಗೂ ಎಂತೆಂಥ ಕಳ್ಳನಿಗೂ ಫಸ್ಟ್ ಕಾಲು ಹೊಡಿತಾರೆ, ಕರೆಕ್ಟ್, ತಲೆಗೆಲ್ಲ. ಹೌದು, ಓಡೋಗ್ದಿರೋಂಗೆ ಮಾಡ್ಬೇಕು ಅವ್ರನ್ನ ಅಂತ ಅನ್ನೋದಕ್ಕೆ, ಡಿಸೇಬಲ್ ಮಾಡ್ಬೇಕು ಅವ್ರನ್ನ ಅನ್ನೋದಕ್ಕೋಸ್ಕರ ಇದು ಮಾಡ್ತಾರೆ. ಇಲ್ಲಿ ಡೈರೆಕ್ಟ್ ಯಾವ ನ್ಯಾಯ, ಏನು ನ್ಯಾಯದ್ದು ಪ್ರಶ್ನೆನೇ ಇಲ್ಲ ಇಲ್ಲೆಲ್ಲೂ. ಸೊ ಹಾಗಾಗಿ ಎತ್ಕೊಳ್ಳೋದು ಇದೆ. ಸರಿ ಡೈರೆಕ್ಟ್ ಶೂಟ್ ಮಾಡಿ ಇಬ್ಬರು ಅಣ್ಣ ತಮ್ಮಂದರು ಬಂದ್ಬಿಟ್ರು ಹಾಗೆ ಹೆಣ ಆಗಿ.
ಅವರು ಸೋದರರು ನನ್ನ ಜೊತೆ ಬಂದಿರೋರು, ಇಷ್ಟು ದಿನ ನನ್ನ ಜೊತೆ ನಡ್ಕೊಂಡು ಬಂದಿರೋರು, ಇಷ್ಟು ಜೊತೆ ಬಂದಿರೋರನ್ನ ನಾನು ಏನಂತ ಹೇಳೋದಲ್ಲಿ ನೋಡಿ ಅದೇ ಈಗಾಗಲೇ ಒಂಥರ ಇದು ಕಳೆದೋಗಿತ್ತು ನಮ್ಮದೆಲ್ಲ. ಏನು ಯಾವುದ್ರ ಬಗ್ಗೆನೂ ಒಂದು ಉತ್ಸಾಹ ಇಲ್ಲ, ಏನಿಲ್ಲ, ಈ ಥರ ಆಗೋಗಿತ್ತು. ಅಷ್ಟು ಮಧ್ಯದಲ್ಲಿ ವಿನಯ್ ಕಟಿಯಾರ್ ಹಿಂದಿನ ದಿನ ಎಲ್ಲರನ್ನೂ ಬಡಕಾಯಿಸಿದ್ರು ಹೇಳ್ಬೇಕಂದ್ರೆ. ಇಲ್ಲಿ ಬಂದಿರೋದೇ ನಾವು ಪ್ರಾಣ ಕೊಡೋಕ್ಕೆ. ಏಕೆಂದರೆ ನಮ್ಮಲ್ಲಿ ಉತ್ಸಾಹನೇ ಹುಡುಗೋಗಿದ್ರೆ ಏನು ಮಾಡ್ತೀರಾ, ಅಲ್ಲಿ ಫಸ್ಟ್ ಡೇ ಫೈಟಿಂಗ್ ಆಯ್ತಲ್ಲ, ಅದಾದಮೇಲೆ ಅವ್ರು ಏನಾರ ಆ ಥರ ಮಾತಾಡಿದಾಗ ಮತ್ತು ಅವರು ಸಾಧ್ಯ ತಾಂಬರ ಅದು ಏನು ಮಾತಾಡ್ತಾರೆ ಆಕೆ ಅಂದರೆ ನಮ್ಗೆ ಅವರು ಪ್ರೇರಣೆ ನಮಗೆ ಯಾವ 2ನೇ ತಾರೀಕುವರೆಗೂ ಯಾಕೆ ಕಾಯ್ಬೇಕು ನಾವು ಅಂತ ಆ ಮಟ್ಟದ್ದು ಇದು ಅಷ್ಟರ ಮಟ್ಟಿಗೆ ನಮಗೆ ಇದೇ ಕೊಡ್ತು. ಸೊ ಈಗಲೂ ಮಾತಾಡ್ತಾ ಇದ್ದಾರೆ ಪಾಪ, ಈಗ ತುಂಬ ಮೃದುವಾಗ್ಬಿಟ್ಟಿದ್ದಾರೆ. ನಾನು ಇವತ್ತು ನೋಡ್ತೀನಿ ಅವರು ಇದನ್ನೆಲ್ಲ. ಅವತ್ತಿನ ಮಾತಿನ ಶೈಲಿನೇ ಬೇರೆ ಇತ್ತು. ಅದು ಏನು ನಮ್ಮ ಭಾಗ್ಯ ಅದೆಲ್ಲ ಸಿಕ್ಕ. ಮತ್ತು ಜಿತೇಂದ್ರ ಅಂತ ಒಬ್ಬರು ಗುಜರಾತ್ನವರು ಯಾರೋ ಒಬ್ಬರು, ಅವರು ಯೋಗಿಗಳು ಅವರು ಒಬ್ಬರು ಬಂದಿದ್ರು. ಅವರು ಜೋರಾಗಿ ಮಾತಾಡ್ತಿದ್ರು. ಉಮಾಭಾರತಿಯವರು ಬಂದಿದ್ರು. ಹೌದು, ಉಮಾಭಾರತಿ ಅವರಿದ್ರು. ಸೊ ಇಷ್ಟು ಜನ ಎಲ್ಲ ಇದ್ರು. ಅಶೋಕ್ ಸಿಂಗಲ್ಜಿಗೆ ಏಟು ಬಿದ್ದುಬಿಟ್ಟಿತ್ತು, ತಲೆಗೆ ಏಟು ಬಿದ್ದು ಅವ್ರಿಗೆಲ್ಲ ತೊಂದರೆ ಆಗಿ ಆಮೇಲೆ ಏನು ಸರಿ ಹೋಯ್ತು, ಆಮೇಲೆ ಇದಾಯಿತು. ಬಟ್ ಅವತ್ತು ಆಗಿದ್ದು ಇದದು 2ನೇ ತಾರೀಕು ಇಷ್ಟಾಯಿತು. ಇಷ್ಟಾಗಿ ನಾವು ವಾಪಸ್ ಬಂದಮೇಲೆ ಎಲ್ಲ ತಿರ್ಗಿ ನಮ್ಮ ಇದಕ್ಕೆ ಬಂದ್ವಿ. ಅಲ್ಲಿ ನೋಡಿದ್ರೆ ಇಷ್ಟೊಂದು ಎಲ್ಲ ಹೆಣಗಳು ಬರ್ತಾಯಿವೆ. ಅವ್ರ ಮಾವನೂ ಹೋಗ್ಬಿಟ್ಟಿದ್ದಾರೆ, ಕೊಠಾರಿ ಬ್ರದರ್ಸ್ ಇದಾರಲ್ಲ, ಅವ್ರ ಮಾವನೂ ಹೋದರು. ಮತ್ತು ಅವ್ರ ಜೊತೆ ಇದ್ದವರು ಎಷ್ಟೋ ಜನ ಹೋದರು. ಹೀಗೇ ಅದು ನೋಡೋಕ್ಕೆ ಸಾಧ್ಯನೇ ಇಲ್ದಿರೋಂಥ ಘೋರ ಅಂದರೆ ಅತಿ ಘೋರ. ನೋಡಿ ಎಂಥ ಒಂದು ವಿಪರ್ಯಾಸ. ಇವತ್ತು ಶ್ರೀರಾಮ, ಇದು ಜೈ ಶ್ರೀರಾಮ್ ಅಂತ ಹೇಳಿದ್ರೆ ಕೋಲ್ಕತ್ತಾದಲ್ಲಿ ಆ ಅಮ್ಮ ಏನು ಮಾಡ್ತಾ ಇದ್ದಾಳೆ, ಶಿ ಕನ್ಸಿಡರ್ಸ್ ಇಟ್ ಎ ವಾರ್ ಕ್ರೈ ಅಗೇನ್ಸ್ಟ್ ಇದು ಹಿಂದೂಗಳಿಗೆ. ಅಲ್ಲೇನೇ ಮೊದಲು ಆ ಕೊಠಾರಿ ಬ್ರದರ್ಸ್ ಎಷ್ಟು ಎಲ್ಲರೂ ಹೇಳ್ತಾ ಇದ್ದಾರೆ, ಆಕೆಗೆ ಗೊತ್ತಾಗಲ್ವಾ ಇಲ್ಲಿಂದ ಇಲ್ಲಿಗೆ ಬಂದ. ಅದು ಕಲ್ಕಟ್ಟ ಮೊದಲಿಂದಾನು ಒಂಥರ ಹೀಗೆ ತಾನೆ. ತುಂಬ ಚೈತನ್ಯರಾಗಲಿ ಪರಮಹಂಸರಾಗಲಿ ಎಲ್ಲ ಬಂಗಾಳದವ್ರಲ್ವಾ. ಏನು ಇಡೀ ದೇಶಕ್ಕೆ ನಮಗೆ ಬೆಂಗಾಲದಿಂದಾನೇ ಬರ್ತಾ ಇದ್ದಿದ್ದಲ್ವಾ ಇಡೀ ಭಾರತಕ್ಕೆ. ಏನೋ ಇವತ್ತು ಅದು ಈ ಸ್ಥಿತಿಗೆ ಬಂದಿದೆ ಇವತ್ತು. ಏನೋ ಬದಲಾಗಬೇಕು ಅಷ್ಟೇ. ಅದೇ ಏನಾಗುತ್ತೆ ನೋಡೋಣ. ಇಷ್ಟು ಇಲ್ಲಿವರೆಗಿಂದು ನಂದು 32ನೇ ತಾರೀಕುವರೆಗಿಂದು, 30ನೇ ತಾರೀಕು ಅಲ್ಲಿಂದ ವಾಪಸ್ ಬಂದ್ವಿ. ಬಂದಾಗ ಇನ್ನೊಂದು ಬೈಠಕ್ ಆಯಿತು. ಇನ್ನೇನು ಯಾರಿಗೂ ಏನು ನಿಲ್ಲಿಸ್ಬಿಟ್ರೆ ಅದಾದ್ಮೇಲೆ ಅವಾಗ ನಮಗೆ ಇನ್ಸ್ಟ್ರಕ್ಷನ್ಸ್ ಬಂದಿದ್ದು, ಇಲ್ಲ ಈ ಸಲಕ್ಕೆ ಇಷ್ಟು ಸಾಕು ಆಯಿತು, ಮುಂದಿಂದು ನೋಡೋಣ, ಯಾವಾಗಿರುತ್ತೋ ನೀವೆಲ್ಲ ಇದ್ದೇ ಇದ್ದೀರಾ, ಏನು ತೊಂದರೆ ಇಲ್ಲ, ಇದೇ ರೀತಿಯಲ್ಲಿ ನಾವು ಹೋರಾಟ ನಡಿಬೇಕು ಆಗಲಿ. ಆದರೆ ಈಗ ಸದ್ಯಕ್ಕೆ ನಿಲ್ಲಿಸ್ಬೇಕು ಅಂತ ಬಂದಿದ್ದು, ಸೂಚನೆ ಬಂದಿದೆ. ಈಗ ನಿಲ್ಲಿಸೋಣ, ಎಲ್ಲ ನಮ್ಮ ಸ್ವಕ್ಷೇತ್ರಗಳು ಹೊರಡೋಣ, ಎಲ್ಲೆಲ್ಲಿ ಬದುಕಿ ಬಂದ್ರಿ ಅಂತ ಹೇಳಿದ್ರು. ಅದಾದ್ಮೇಲೆ ಒಂದು 3-4 ದಿನ ಅಲ್ಲೇ ಇದ್ದು ನಾನು ಅವನಿಬ್ರು. ಏನು ಮುಲಾಯಂ ಸಿಂಗ್ ಟ್ರೈನ್ ಖಾಲಿ, ಎಲ್ಲಾರನ್ನೂ ಊರು ಖಾಲಿ ಮಾಡಿಸೋದ್ರಲ್ಲೇ ಇದ್ದ ಅವನು. ಹೊಟ್ಟೋಗ್ರಿ ಅಂತ. ಅಷ್ಟರ ಮಧ್ಯದಲ್ಲಿ ಅಲ್ಲಿ 1ನೇ ತಾರೀಕು 2ನೇ ತಾರೀಕು ನಡು ಟೈಮ್ನಲ್ಲಿ ಎಷ್ಟೆಷ್ಟೋ ಜನಗಳಿಗೆ ಕಲ್ಲುಗಳು ಕಟ್ಟಿ ನದಿಗೆ ಬಿಸಾಕೋದು. ಆ ಕಡೆ ಓಡಾಡೋಂಗೇ ಇಲ್ಲ ಯಾರು. ಅಂಥವ್ರನ್ನೆಲ್ಲ ತೆಗೆದು ಕಲ್ಲು ಕಟ್ಬಿಟ್ಟು ಅಲ್ಲಿ ನದಿಗೆ ಬಿಸಾಕೋದು. ನಾವು ಹೋದ್ರೂ ಅಷ್ಟೇ 2ನೇ ತಾರೀಕು 3ನೇ ತಾರೀಕೆಲ್ಲ ಹೋದ್ರು, ಯಾವಾಗ ಹೋದ್ರೂ ನದಿಲಿ ಯಾವುದೋ ಒಂದು ಬಾಡಿ ಸಿಗ್ತಾನೆ ಇರೋದು. ಅಷ್ಟರ ಮಟ್ಟಿಗೆ ಬಾಡಿಗಳಲ್ಲಿ ದೇವಸ್ಥಾನ ಇದರಲ್ಲಿ ನದಿನಲ್ಲಿ ಎಷ್ಟು ಜನ ಸತ್ತೋಗಿದ್ದಾರೆ ಅಂತಲೇ ಗೊತ್ತಿಲ್ಲ. ಸೊ ಅಷ್ಟಾಗೋಯ್ತು. 90 ಹೌದೌದು, ತುಂಬ ಜನ ಹೋಗ್ಬಿಟ್ರು. ತುಂಬ ಜನ ಲೆಕ್ಕನೇ ಇಲ್ಲ. ಯಾರಾದರೂ ಲೆಕ್ಕ ಕೊಟ್ಟರೆ ಅದು ಖಂಡಿತವಾಗ್ಲೂ ಲೆಕ್ಕ ಅಲ್ವೇ ಅಲ್ಲ ಅದು. ಸೊ ಇದು ಅದಾಗಿದ್ದು. ಅದಾದಮೇಲೆ ವಾಪಸ್ಸು ವಾರಣಾಸಿಗೆ ಬಂದ್ವಿ ನಾವು. ವಾರಣಾಸಿಗೆ ಬಂದು ಅಲ್ಲಿ ಒಬ್ಬರು ಕಾರ್ಪೊರೇಟರ್, ನಾವು ಸುರೇಶ್ ಅಂತಾನೆ ಅಲ್ಲಿನ ಅವರು ಒಬ್ಬರು, ಅಲ್ಲಿ ಅವ್ರ ಮನೆಯಲ್ಲಿ ವ್ಯವಸ್ಥೆ ಮಾಡಿದ್ರು ನಮ್ಗೆ ಉಳ್ಕೊಳ್ಳಿಕ್ಕೆ. ಅಲ್ಲಿ ಇನ್ನೊಂದು 2-3 ದಿನ ಇದ್ದು ಅಲ್ಲಿ ಶಮಶಾನ್ ಘಾಟ್ ಅಂತೆಲ್ಲ ಇದೆ, ಅಲ್ಲಿ ಹೆಣ ಸುಡೋ ಇದನ್ನೆಲ್ಲ ನೋಡಿಕೊಂಡು ನಮಗೆ ಒಂಥರ ಅರೆ ಹುಚ್ಚಾಗ್ಬಿಟ್ಟಿದ್ವಿ. ಇದನ್ನೆಲ್ಲ ನೋಡಿಕೊಂಡು ಅರ್ಧಂಬರ್ಧ ಹೆಣ ಸುಟ್ಟಿರೋದನ್ನು ತೆಗೆದು ನದಿಗೆ ಬಿಸಾಕೋರಲ್ಲಿ, ಗಂಗೆಯಲ್ಲಿ, ಅವತ್ತಿನ ಇದರಲ್ಲಿ. ಅದು ಮಾಮೂಲು ಪ್ರಕ್ರಿಯೆ ಅವ್ರದ್ದು, ವಾರಣಾಸಿನಲ್ಲಿ ಆಗ್ತಾ ಇದ್ದಿದ್ದು. ಅದಕ್ಕೂ ಸಂಬಂಧ ಇಲ್ಲ. ಆದರೆ ಅದನ್ನೆಲ್ಲ ನೋಡಿಕೊಂಡು ನಮಗೇನು ಒಂಥರ ಜೀವನ ಅಂದರೆ ಇಷ್ಟೇ ಅಂತ ಆ ಥರದ್ದೊಂದು ಇದು ಬಂದ್ಬಿಟ್ಟು ಅಷ್ಟಾಗಿ ಮನೆಗೆ ಬಂದ ಮೇಲೆ ಮನೆಯಲ್ಲಿ ನಮ್ಮ ತಾಯಿ ನಾನು ರಿಸೀವ್ ಮಾಡ್ತಾನೆ, ಪಾಪ ಕುಸ್ತು ಬಿದ್ದುಬಿಟ್ರು. ಬಂದಲ್ಲ ವಾಪಸ್ಸು ಅಂತ ಹೇಳಿ ತಡ್ಕೊಳಕ್ಕೆ ಕಷ್ಟ. ತಂದೇನು ಅಷ್ಟೇ ಪಾಪ ತುಂಬ ದುಃಖ ಪಟ್ರು. ಏನಂತ ಸಾಧಿಸ್ಬಿಟ್ಟು ನೋಡಿ ನೀನು ಹೋಗಿ ಅಂತೆಲ್ಲ ಬೈದರು. ಸಾಧಿಸ್ಬಿಟ್ಟು ನೋಡಿ ಕೊನೆಗೂ ಅಂತ. ಏನೋ ಇದೊಂದು ದಿವ್ಯ ಅನುಭವ ಅಷ್ಟಂತೂ ಹೇಳ್ಬೋದು. ಅಲ್ಲಿ ಹೋದವ್ರು ಅಷ್ಟೇ ಪಾಪ, ಅವರು ಹೋದ್ರು ಅನ್ನೋದು ನಮಗೆ ದುಃಖನೇ ಹೊರತು ಹೋಗಿರೋರು ಯಾರಿಗೂ
ಅವರು ಡೈರೆಕ್ಟಾಗಿ ಅಂದ್ರೆ ಮನಸ್ಸು ಮಾಡ್ಕೊಂಡ್ ಬಂದ್ಬಿಟ್ಟಿದ್ರು. ಅವರು ಮನಸ್ಸು ಮಾಡ್ಕೊಂಡು ಬಂದಿದ್ರು. ಅಂದ್ರೆ ಮನೆಯಲ್ಲಿ ತಂದೆ ತಾಯಿಗಳಿಗೆಲ್ಲ ಬಹಳ ಅದು ತುಂಬಾ ನೋವು. ಕೊಠಾರಿ ಸೋದರ ತಾಯಿ ತಂದೆ ಎಲ್ಲ ಏನಿದ್ರು ಅಂತ ಕೇಳಿದ್ವಿ. ಬೆಂಗಳೂರಿನಲ್ಲೂ ಅವರೊಂದು ಶ್ರದ್ಧಾಂಜಲಿ ಕಾರ್ಯಕ್ರಮ ಇಟ್ಕೊಂಡಿದ್ರು. ನೋವಾಗುತ್ತೆ. ಹೌದು. ಆಯ್ತು, ಇವಾಗ ಹೇಗನ್ಸುತ್ತೆ? ಅಲ್ಲ, ಈಗ ಇಷ್ಟಾಗಿ ನಾವು ನಿಜವಾಗ್ಲೂ ಅದು ನಡೆದಿದ್ದೇ ಒಂದು ದೊಡ್ಡ ವಿಷಯ. ಆದ್ರೆ ಇನ್ನು ನಂತರದ ಇದರಲ್ಲಿ ಈ ಥರದ್ದು ರಾಮ ಮಂದಿರದ್ದು ನಮ್ಮ ಜನ್ಮದಲ್ಲಿ ನಾವು ನೋಡ್ತೀವ ಅನ್ನೋದು ಖಂಡಿತ ಗೊತ್ತಿರಲಿಲ್ಲ. ಇವತ್ತು ಮೋದಿಜಿ ಬಂದಿದ್ದಾರೆ, ಅಘಟಿತ ಘಟನಾ ಅಯ್ಯೋ ಆಗ್ಬಿಟ್ಟಿದೆ. ನಿಜವಾಗ್ಲೂ ನಮ್ಮಷ್ಟು ಪುಣ್ಯವಂತರು ಭಾಗ್ಯಶಾಲಿಗಳೇ ಇಲ್ಲ ಅಂತ ಅನ್ಸ್ಬಿಟ್ಟು. ಸರಿ ಆಯ್ತು, ಯಾರೋ ಹೋಗ್ತಾ ಇದಾರೆ, ನಾವು ಸುಮಾರು ಜನ ಕೇಳೋ ನೀನು ಹೋಗ್ಲಿಲ್ವಾ ಅದು ಇದಂತೆಲ್ಲ. ಅಂತ ಟೈಮಲ್ಲಿ ಹೋಗಿ ಬದುಕಿ ಬಂದು ಮತ್ತೆ ಇಲ್ಲಿ ಕೂತ್ಕೊಂಡು ರಾಮ ಮಂದಿರದ ಪ್ರಾಣ ಪ್ರತಿಷ್ಠಾಪನೆ ನೋಡಿದ್ದೀರಿ ರಾಮಲಲ್ಲ ಅಂದು ಅಂದ್ರೆ ನಿಜವಾಗ್ಲೂ ಭಾಗ್ಯವಂತರು ನೀವು. ನಿಜವಾಗ್ಲೂ ತುಂಬಾ ನಿಮಗೆ ನಾವು ನಮಸ್ಕಾರ ಮಾಡಬೇಕು. ಯಾಕಂದ್ರೆ ಅವತ್ತೊಂದು ದಿವಸ ಹೋಗಿ ಆ ಹೋರಾಟದಲ್ಲಿ ಭಾಗವಹಿಸಿದ್ರಿ. ಅಂದ್ರೆ ನಾನೇನು ಹೇಳಕ್ ಹೋದೆ, ಅವತ್ತು ಯಾರ್ಯಾರು 30ನೇ ತಾರೀಕು 2ನೇ ತಾರೀಕು ಯಾರ್ಯಾರು ಹೋದ್ರು ಅವ್ರು ಡೈರೆಕ್ಟಾಗಿ ಯುದ್ಧದಲ್ಲಿ ಹೋಗಿರೋಂಥವ್ರೆ. ಮತ್ತೆ ಅವ್ರಿಗೆ ಇನ್ನೆಲ್ಲೂ ಯಾವುದೇ ರೀತಿ ಇದಿಲ್ದಿರ ಡೈರೆಕ್ಟ್ ಮೋಕ್ಷನೇ ಅಂತ ನನ್ನ ಭಾವನೆ. ಯಾಕೆಂದ್ರೆ ಅವರು ಹೋದಾಗ ವೀರ ಸ್ವರ್ಗ ಅಷ್ಟೇ, ಅದರಲ್ಲಿ ಎರಡನೇ ಮಾತಿಲ್ಲ. ಏನು ನಿರಾಯುಧರ ಮೇಲೆ ಕೈ ಮಾಡೋದಂದ್ರೇನು, ಈ ತರ ಗೋಲಿಬಾರ್ ಮಾಡೋದಂದ್ರೇನು, ಇದೆಲ್ಲ ಏನು ಇದೇ ಇಲ್ಲ. ನೋಡಿ, ಎಲ್ಲಾನು ನಡೀತೆ. ರಾಮನೂ ಇದ್ದಾನೆ, ರಾವಣನೂ ಇದ್ದಾನೆ ದೇಶದಲ್ಲಿ. ಏನು ನಾವು ಒಂಥರ ಬೊಂಬೆಗಳ ತರ ಇದೀವಿ ಅಷ್ಟೇ. ಯಾರೇನು ನಡೆಸ್ತಾ ಇದ್ದಾರೆ ಯಾವುದು ನಮ್ಮ ಗ್ರಹಣೆಗೆ ಬರೋಲ್ಲ ಅಷ್ಟು ಸುಲಭ. ಉದಯಸಿಂಹ, ನೀವು ನಿಮ್ಮ ಅನುಭವಗಳನ್ನು ಬೇರೆಯವರು ಕೂಡ ಕಾಣೋ ಹಾಗೆ ಅಷ್ಟೊಂದು ಹೃದಯ ಸ್ಪರ್ಶಿಯಾಗಿ ಭಾವನಾಪೂರ್ವಕವಾಗಿ ನಿಮಗಾಗಿದ್ದಂಥ ಭಾವನೆಗಳನ್ನು ತುಂಬ ಚೆನ್ನಾಗಿ ಶಬ್ದಗಳಲ್ಲಿ ತೋಡಿಟ್ರಿ. ನನಗೆ ಬಹಳ ಸಂತೋಷ ಆಯಿತು ನೀವು ಬಂದು ಲೀಲಾಜಾಲಕ್ಕೆ ನಿಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ದು. ತುಂಬ ಧನ್ಯವಾದಗಳಪ್ಪ. ಧನ್ಯವಾದ. ಈ ಥರದ್ದೊಂದು ಅವಕಾಶ ನನಗೆ ಕೊಟ್ರಿ. ನನ್ನ ಎಕ್ಸ್ಪೀರಿಯನ್ಸಸ್ ಇರ್ಬೋದು ಅಥವಾ ಈ ಒಂದು ಭಾವನೆಗಳನ್ನ ನನ್ನಲ್ಲಿ ಬರೋ ಹಾಗೆ ಮಾಡಿದ್ರಿ ನೀವು. ಇದು ತುಂಬ ದೊಡ್ಡ ವಿಚಾರ ಅದು. ಯಾಕೆಂದರೆ ಇದು ನಾವು ಮಾತಿನಲ್ಲಿ ಬರೋ, ನೀವು ಹೇಳಿದಾಗೆ ಇದು ಮಾತಿನಲ್ಲಿ ಬರೋವಂಥದ್ದೇ ಅಲ್ಲ. ಇದು ಈಗ ಅಲ್ಲಿ ಹೋಗಿ ಅನುಭವ ಪಟ್ಟಿರೋವಂಥವ್ರದ್ದು ಆ ಅನುಭವಗಳೇ ಬೇರೆ. ಆಮೇಲೆ ಜನಗಳದ್ದು ಎಲ್ಲ ದೈವಾಂಶ ಸಂಭೂತರುಗಳೆಲ್ಲ ಕಂಡಿದ್ದು, ಕೇಳಿದ್ದು, ಭಾವಿಸಿದ್ದು ಎಲ್ಲನೂ ಏಕತ್ರ ಒಂದು ಕಡೆ ಬರಬೇಕು ಅಂತ ಹೇಳಿದ್ರೆ ಅಲ್ಲ ಹೋಗಿರಬೇಕು, ಸುಮ್ಮನೆ ಹೇಳೋದು ನಿಜವಾದ ಮಾತು. ಸೊ ಹಾಗಾಗಿ ಇದನ್ನು ಮುಕ್ತಾಯನ ಒಂದು ಸಣ್ಣದೊಂದು ದಾಸರ ಪದದಿಂದ ಒಂದೇ ಒಂದು 2 ಲೈನ್ ಹೇಳಿ ನಾನು ಮುಗಿಸ್ತೀನಿ. ಖಂಡಿತ ಹೇಳಿ. ಧಾವಿಸಲು ಅಯೋಧ್ಯ ಪಟ್ಟಣದಲ್ಲಿ ವಾಸ, ಬೇಡಿದಿಷ್ಟಾರ್ಥಗಳ ಕೊಡುವೆನೆನುತ್ತಿರಲು, ಬೇಡಿದಿಷ್ಟಾರ್ಥಗಳ ಕೊಡುವೆನೆನುತ್ತಿರಲು, ಭಾವಶುದ್ಧಿಯನಿತ್ತು ತನ್ನ ಭಕುತರ ಪೊರೆವ, ಭಾವ ಶುದ್ಧಿಯನಿತ್ತು ತನ್ನ ಭಕುತರ ಪೊರೆವ, ದೇವಸಿರಿ ಪುರಂದರ ವಿಠಲ, ದೇವಸಿರಿ ಪುರಂದರ ವಿಠಲ, ವಿಠಲ ವಿಠಲ, ದೇವಸಿರಿ ಪುರಂದರ ವಿಠಲನೇ ರಘುರಾಮ, ಶರಣು ಸಕಲೋದ್ಧಾರ, ಅಸುರ ಕುಲ ಸಂಹಾರ, ಅರಸು ದಶರಥ ಬಾಲ, ಜಾನಕಿ ಲೋಲಾ, ಜಾನಕಿ ಲೋಲಾ, ಜಾನಕಿ ಲೋಲಾ, ಜಾನಕಿ ಲೋಲಾ. बोलो सियावर रामचंद्र की जय. धन्यवाद.